हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशकारिणे। जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। वाञ्छा कल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले स्वामी। हरे कृष्ण। ಭಗವಂತನ ವೃಂದಾವನ ಲೀಲೆಗಳು ಇವತ್ತಿಗೆ ಭಾಗ 2. ಶುಕ್ರವಾರ ನಾವು ಸ್ಟಾರ್ಟ್ ಮಾಡಿದ್ವಿ, ಶನಿವಾರ ಮಾಡೋಕ್ಕಾಗಿಲ್ಲ. ಇವತ್ತು 2ನೇ ಕ್ಲಾಸ್. ಇಲ್ಲಿ ಯಾರು ಇವತ್ತು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಇವತ್ತು ಅಟೆಂಡ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಸ್ವಲ್ಪ ಚುಟುಕಾಗಿ 1-2 ನಿಮಿಷದಲ್ಲಿ ಭಗವಂತನ ಅಲೌಕಿಕ ಲೀಲೆಗಳಲ್ಲಿ ಮುಖ್ಯವಾಗಿರುವಂಥದ್ದು ವೃಂದಾವನ ಲೀಲೆಗಳು. ಭಗವಂತ ಎಷ್ಟೊಂದು ಲೀಲೆ ಮಾಡಿದ್ದಾನೆ. ದ್ವಾರಕಾ ಲೀಲೆ, ಮಥುರಾ ಲೀಲೆ, ಹಸ್ತಿನಾಪುರದ ಲೀಲೆ ಮಾಡಿದ್ದಾನೆ. ಸ್ವತಃ ಗೋಲೋಕದ ಲೀಲೆ ಮಾಡ್ತಿರ್ತಾನೆ. ನಿತ್ಯ ಲೀಲೆ, ಶಾಶ್ವತವಾದ ಲೀಲೆ ಭಗವಂತ ಮಾಡೋದು. ಯಾವಾಗಲೂ ದ್ವಾಪರದಲ್ಲಿ ಒಂದು ಸ್ವಲ್ಪ ದಿನ ಬಂದು ಹೋದ ಅಲ್ಲ, ಭಗವಂತ ಇವತ್ತಿಗೂ ಎಲ್ಲೋ ಯಾವುದೋ ಬೇರೆ ಬ್ರಹ್ಮಾಂಡದಲ್ಲಿ ಭಗವಂತ ಲೀಲೆ ಮಾಡ್ತಿರ್ತಾನೆ. ಅದರಲ್ಲಿ ಮುಖ್ಯವಾಗಿ ತನಗೂ ಇಷ್ಟ ಆಗುವಂಥ ಲೀಲೆಗಳು, ತನಗೂ ರೋಮಾಂಚನ ಆಗುವಂಥ ಲೀಲೆಗಳು ವೃಂದಾವನದಲ್ಲಿ ಮಾಡಿರುವಂತಹ ಲೀಲೆ. ಅದಕ್ಕೆ ವ್ರಜಲೀಲೆ ಅಂತ ಹೇಳ್ತಾರೆ. ವೃಂದಾವನ ಪ್ಲಸ್ ಗೋಕುಲ, ನಂದಗ್ರಾಮ. ಭಗವಂತನ ಆವಿರ್ಭಾವಕ್ಕೆ ಕಾರಣ ಏನು? ಭೂದೇವಿ ಮೇಲೆ ಅತ್ಯಾಚಾರ, ಅಧರ್ಮಿಗಳ ಅಟ್ಟಹಾಸ ನಡೀತಾ ಇರುತ್ತೆ. ಆಗ ಭೂದೇವಿ ಬ್ರಹ್ಮದೇವರ ಹೋಗಿ ಒಂದು ಗೋವಿನ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಓ ಬ್ರಹ್ಮದೇವರೇ, ನನ್ನ ಹಿಂಸೆಗೆ ಪರಿಹಾರವನ್ನ ಕೊಡಿ. ಆಗ ಬ್ರಹ್ಮದೇವರು ಎಲ್ಲಾ ದೇವತೆಗಳನ್ನ ಕರ್ಕೊಂಡು ಕ್ಷೀರೋದಕ ಶಾಯಿ ವಿಷ್ಣು ಹತ್ರ ಹೋಗ್ತಾರೆ. ಅವರು ಅಲ್ಲಿ ಕ್ಷೀರೋದಕ ಸಾಗರದಲ್ಲಿ ಮಲಗಿರುವಂತಹ ವಿಷ್ಣು ಬ್ರಹ್ಮದೇವರ ಸ್ತೋತ್ರಕ್ಕೆ ಸಂತೃಪ್ತನಾಗಿ ಬ್ರಹ್ಮದೇವರಿಗೆ ಹೃದಯದಲ್ಲಿ ಭಗವಂತ ಆಜ್ಞಾಪನೆ ಮಾಡ್ತಾನೆ. ಏನಂತ? ನಾನು ಆದಷ್ಟು ಬೇಗ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತೀನಿ. ಹೇಗೆ ಮಾಡಿ ಬರ್ತೀನಿ? ನನ್ನ ಮೂಲ ರೂಪದಲ್ಲಿ ಬರ್ತೀನಿ. ಮೂಲ ರೂಪ ಯಾವುದು? ಭಗವಂತನ ಮೂಲ ರೂಪ ಅದು ದ್ವಿಭುಜ ರೂಪ. ವೇಣು ಕೊಣಂತ ಮರವೆಂದ ದಲಾಯ ತಾಕ್ಷಂ. ಯಾರು ಕೈಯಲ್ಲಿ ಕೊಳಲನ್ನು ಹಿಡಿದಿರ್ತಾರಲ್ಲ, ಆ ರೂಪ ಭಗವಂತನ ಮೂಲ ರೂಪ. ಸೊ ವಿಷ್ಣು ಬ್ರಹ್ಮದೇವರಿಗೆ ಆಜ್ಞಾನ ಮಾಡಿದ ನಂತರ ಬ್ರಹ್ಮದೇವರು ದೇವತೆಗಳಿಗೆ ಆಜ್ಞಾನ ಕೊಡ್ತಾರೆ. ನೀವೆಲ್ಲರೂ ಈಗಲೇ ವ್ರಜ ಭೂಮಿಯಲ್ಲಿ ಜನ್ಮ ತಾಳ್ಬೇಕು. ಇದು ಬ್ರಹ್ಮದೇವರ ಆಜ್ಞೆ. ಯಾರು ಗೋಪಿಯರಾಗಿರ್ತಾರೆ, ಯಾರು ಭಗವಂತನ ತಂದೆ ತಾಯಿಗಳಾಗಿರ್ತಾರೆ, ಭಗವಂತನ ಸ್ನೇಹಿತರಾಗಿರ್ತಾರೆ, ಎಲ್ಲರೂ ಭಗವಂತನ ನಿತ್ಯ ಪಾರ್ಷದರು ಮತ್ತೆ ದೇವತೆಗಳು. ಸೊ ದೇವತೆಗಳೇ ಬ್ರಜಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದು, ಬೇರೆ ಯಾರು ಅಲ್ಲ, ದೇವತೆಗಳೇ. ಇಷ್ಟಾದ್ಮೇಲೆ ಬ್ರಹ್ಮದೇವರು ತಮ್ಮ ಸ್ವಲೋಕಕ್ಕೆ ಹೋಗ್ತಾರೆ, ಅಂದ್ರೆ ಬ್ರಹ್ಮಲೋಕ ಅಥವಾ ಸತ್ಯಲೋಕಕ್ಕೆ ಹೋಗ್ತಾರೆ. ದೇವತೆಗಳು ತಮ್ಮ ತಮ್ಮ ನಿವಾಸಗಳಿಗೆ ತೆರಳುತ್ತಾರೆ. ಇಷ್ಟಾದ್ಮೇಲೆ ನಾವು ಒಂದು ಘಟ್ಟಕ್ಕೆ ಲೀಲೆಯನ್ನು ನಿಲ್ಲಿಸಿದ್ವಿ. ಇಲ್ಲಿಗೆ ಭಗವಂತನ ಅವತಾರದ ಲೀಲೆಯ ಹಿನ್ನೆಲೆ, ಪೂರ್ವ ಪೀಠಿಕೆ ನಿಮ್ಮ ಜ್ಞಾಪಕ ಇದೆಯಾ? ನೆಕ್ಸ್ಟ್ ಭಗವಂತನ ಯಾವ ಲೀಲೆಯಿಂದ ಶುರು ಆಗುತ್ತೆ ಮುಂದಿನ ಭಾಗ, ಇದು ಭಗವಂತನ ಅವತಾರಕ್ಕೆ ಕಾರಣ. ಅದಕ್ಕೆ ನೋಡಿ, 1.5 ಗಂಟೆಯಲ್ಲಿ ಹೇಳಿದ್ನ ನಾನು 2 ನಿಮಿಷ ಹೇಳಿ ಮುಗಿಸ್ತೇನೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಕ್ಲಾಸು ತುಂಬಾ ಇಂಪಾರ್ಟೆಂಟ್. ಇದನ್ನೇ ನಾವು 1.5 ಗಂಟೆ ಹೇಳಿದ್ದು ಕ್ಲಾಸಲ್ಲಿ. ಈಗ 2 ನಿಮಿಷ ಮುಗಿದೋಯ್ತು. 2 ನಿಮಿಷ ಕೇಳದಂಗೆ, ಆದ್ರೆ ಅದು ನಮ್ಗೆ ಅಷ್ಟು ಪೂರ್ತಿ ತೃಪ್ತಿ ಕೊಡೋದಿಲ್ಲ. ಹೇಗೆ ಪ್ರತಿಯೊಂದನ್ನು ಕ್ಲಾಸ್ನ ಮಿಸ್ ಮಾಡ್ದಂಗೆ ನಾವು ಶ್ರವಣ ಮಾಡ್ಬೇಕು. ಎಲ್ಲಿಗೆ ನಿಂತಿತ್ತು ಘಟ್ಟ ಅಂದ್ರೆ, ವಸುದೇವ ದೇವಕಿಯರ ವಿವಾಹ ಮಹೋತ್ಸವದವರೆಗೂ ನಿಂತಿತ್ತು. ಇನ್ನು ಮುಂದಕ್ಕೆ ವಸುದೇವ ದೇವಕಿಯರ ವಿವಾಹ. ಇಲ್ಲಿ
ಯದುವಂಶದ ಮುಖ್ಯಸ್ಥ ಯಾರಿರ್ತಾರೆ? ಶೂರಸೇನ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಗಮನ ಆ ಕಡೆ ಹೋಗ್ಬಾರ್ದು. ಯದುವಂಶದ ಮುಖ್ಯಸ್ಥ ಶೂರಸೇನ ಮಥುರದಲ್ಲಿರ್ತಾರೆ. ಯಾಕೆ? ಅವಾಗ ಎಲ್ಲರೂ ಬೇರೆ ಬೇರೆ ಕಡೆ ಚದರಿ ಹೋಗ್ಬಿಟ್ಟಿದ್ರು. ಈಗ ನಮ್ಮ ಫ್ಯಾಮಿಲಿ ಒಬ್ರು ಅಮೆರಿಕಾದಲ್ಲಿದ್ದಾರೆ, ಒಬ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಒಬ್ರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಹೇಳ್ತೀವಲ್ಲ. ಹಾಗೆ ಶೂರಸೇನ ಮಥುರದಲ್ಲಿ ವಾಸ ಮಾಡ್ತಿರ್ತಾರೆ. ಅಂದ್ರೆ ಮಥುರಾಗೆ ರಾಜ ಆಗಿದೆ. ಅವತ್ತಿಂದ ಮಥುರಾ ಯದುವಂಶದವರ ರಾಜಧಾನಿ ಆಗೋಯ್ತು. ಆದ್ರೆ ಮಥುರಾ ಮತ್ತೆ ಸುತ್ತಮುತ್ತದ ಪ್ರದೇಶಗಳು ಏನಿದೆ, ಈಗ ಮಥುರಾ ಅಂತ ಹೇಳ್ತೀವಲ್ಲ, ಮಥುರಾಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಗೋವರ್ಧನ ಇದೆ, ವೃಂದಾವನ, ನಂದಗಾಂ, ಬರ್ಸಾನ. ಸೊ ಇವೆಲ್ಲ ಭಗವಂತ ನಿತ್ಯಲೀಲೆ ಮಾಡಿರುವಂತಹ ಜಾಗ. ಇದು ಕೃಷ್ಣ ಇವತ್ತಿಗೂ ಶಾಶ್ವತವಾಗಿ ಇಲ್ಲಿ ನೆಲೆಸಿದ್ದಾನೆ. ಯಾಕೆ? ಕೃಷ್ಣ ದ್ವಾಪರದಲ್ಲಿ ಮುಗಿದೈತಲ್ಲ ಕೃಷ್ಣ ಲೀಲೆ. ದ್ವಾಪರದಲ್ಲಿ ಮುಗಿದಿದ್ದು ಕೃಷ್ಣ ಲೀಲೆ ಅದು ಪ್ರಕಟ ಲೀಲೆ. ಕೃಷ್ಣನಿಗೆ ಭಗವಂತನಿಗೆ 2 ಲೀಲೆ ಇದೆ, 2 ತರ ಲೀಲೆ ಇದೆ. ಒಂದು ಪ್ರಕಟ, ಇನ್ನೊಂದು ಅಪ್ರಕಟ. ಪ್ರಕಟ ಅಂದ್ರೆ ಅದೊಂಥರ ಬಂಪರ್ ಆಫರ್ ಇದ್ದಂಗೆ, ಇಯರ್ ಅಂಡ್ ಸೇಲ್. ಯಾರು ಬಂದು ತಗೊಂಡೋಗ್ತಾರೋ ಅವ್ರಿಗೆ ಲಾಭ. ಅದು ಪ್ರಕಟ ಲೀಲೆ. ಭಗವಂತ ಭೂಮಿ ಮೇಲೆ ಅವತಾರ ಮಾಡಿದಂತಹ ಆ ವರ್ಷಗಳು ಏನಿದೆ, 126 ವರ್ಷ ಪ್ರಕಟ ಲೀಲೆ. ಯಾರನ್ನ ಭಗವಂತ ಅಂದ್ರೆ ಯಾರು ಭಗವಂತನ ಕಣ್ಣಾರೆ ಕಂಡಿದ್ರು ಅವರೆಲ್ಲರೂ ಭಗವದ್ಧಾಮಕ್ಕೆ ವಾಪಸ್ ಹೋಗ್ಬಿಟ್ರು, ಮೋಕ್ಷ ಪ್ರಾಪ್ತಿ ಆಯ್ತು. ನಾವು ಜಸ್ಟ್ ಮಿಸ್ ಮಾಡ್ಕೊಂಡ್ಬಿಟ್ವಿ. ಒಂದ್ 5,000 ವರ್ಷ ಆದ್ಮೇಲೆ ಹುಟ್ಬಿಟ್ವಿ ನಾವು. ಆದ್ರೂ ನಾವು ದ್ವಾಪರ ಮತ್ತೆ ಕಲಿಯುಗದ ಸಂಧಿ ಕಾಲದಲ್ಲಿ ಇದ್ದೀವಿ. ಇನ್ನು ನಮ್ಗೆ ಯಾಕೆ ಕೃಷ್ಣ ಪ್ರಜ್ಞೆ ಹಚ್ಚ ಹಸಿರಾಗಿದೆ, ಕೃಷ್ಣ ಪ್ರಜ್ಞೆ ಆಚರಣೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ? ಕಾರಣ ನಾವಿನ್ನು ಸಂಧಿ ಕಾಲದಲ್ಲಿ ಇದ್ದೀವಿ. ಕೇವಲ 5,000 ವರ್ಷ ಆಗಿದೆ ಅಷ್ಟೇ. ಇನ್ನ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಲಿ ಪ್ರಭಾವ ಜಾಸ್ತಿ ಆಗ್ತಾ ಆಗ್ತಾ ನಾವು ಕೃಷ್ಣ ಪ್ರಜ್ಞೆ ಮಾಡ್ತಾ ಹೋಗ್ತೀವಿ. ಓಕೆ, ವೃಂದಾವನ ಭಗವಂತನ ಶಾಶ್ವತ ಲೀಲಾ ಸ್ಥಾನ. ಸರಿ, ಶೂರ ವಂಶಕ್ಕೆ ಅಂದ್ರೆ ಶೂರಸೇನ ವಂಶಕ್ಕೆ ಸೇರಿದ ವಸುದೇವ ದೇವಕಿನ ಮದುವೆ ಆಗ್ತಾನೆ. ಸರಿ, ಮದುವೆ ಆಯ್ತು, ರಥದಲ್ಲಿ ಕೂರಿಸ್ಕೊಂಡು ಮನೆಗೆ ವಾಪಸ್ ಬರ್ಬೇಕು, ರಥ ಹತ್ತಿದಾನೆ. ಇದು ಶೂರಸೇನ ವಂಶ. ಇನ್ನೊಂದು ವಂಶ ಆಯ್ತು, ಉಗ್ರಸೇನ. ಶೂರಸೇನ, ಉಗ್ರಸೇನ ಇಬ್ರು ಹೇಗೆ ಅಂದ್ರೆ ತಂದೆ ಬೇರೆ ಬೇರೆ, ಅಂದ್ರೆ ಬೇರೆ ಬೇರೆ ವಂಶದಿಂದ ಬಂದವರು, ಅಣ್ಣ ತಮ್ಮ ಸಂಬಂಧ. ಉಗ್ರಸೇನ ಮತ್ತೆ ಶೂರಸೇನ. ಉಗ್ರಸೇನನ ಮಗ ಕಂಸ. ನೋಡಿ, ಕೆಲವೆಲ್ಲ ಗೊತ್ತಿರುವಂತ ವಿಚಾರಗಳನ್ನ ಹೇಳ್ತಾ ಹೋಗ್ತಿರ್ತೀನಿ, ಹಾಗೆ ಗಮನ ಇಟ್ಟು ಕೇಳಿಸ್ಕೊಂಡು ಹೋಗಿ. ಉಗ್ರಸೇನ ಮಗ ಕಂಸ. ಆತಾನೆ ದೇವಕಿನ ಮದುವೆ ಮಾಡ್ಕೊಟ್ಟಿರ್ತಾನೆ. ದೇವಕಿ ಕಂಸನ ಸ್ವಂತ ತಂಗಿ ಅಲ್ಲ, ಚಿಕ್ಕಪ್ಪನ. ಸರಿ, ಎಷ್ಟು ಪ್ರೀತಿ ಇರುತ್ತೆ ಕಂಸನಿಗೆ ತನ್ನ ತಂಗಿ ಮೇಲೆ. ಕುದುರೆ ಗಾಡಿ ಕಟ್ಟದ, ಕಡಿವಾಣ ಹಿಡ್ಕೊಂಡ, ತಾನೇ ನಿಂತ ಸಾರಥಿಯಾಗಿ ಸುತ್ತಮುತ್ತ 106 ರಥಗಳು. ಆ ರಥಗಳು ಹೇಗಿರುತ್ತೆ ಅಂದ್ರೆ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಓಕೆ, ಅದನ್ನ ನಾನು ಚುಟಿಯಾಗಿ ಹೇಳ್ತೀನಿ ಹೇಗಿರುತ್ತೆ ರಥಗಳು. ದೇವಕಿ ಅಪ್ಪ ದೇವಕ. ದೇವಕನಿಗೆ ಮಗಳ ಮೇಲೆ ತುಂಬಾ ಪ್ರೀತಿ. ಮನೆ ಬಿಟ್ಟು ಹೋಗ್ಬೇಕಾದ್ರೆ, ಅಂದ್ರೆ ಗಂಡ ಜೊತೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಹೆಂಗೆ ಕೊಡ್ತಾನೆ ಗೊತ್ತಾ? ವರದಕ್ಷಿಣೆ ಅಂತ ಹೇಳ್ಬೇಕು. ನಾವು ಡಿಮ್ಯಾಂಡ್ ಮಾಡಿ ಕೇಳೋದಲ್ಲ, ಒಂದ್ ಸೈಟ್ ಬೇಕು, ಗಾಡಿ ಬೇಕು, ಚಿನ್ನ ಬೇಕು. ದೇವಕ ಏನ್ ಮಾಡ್ತಾನೆ, ಮಗಳಿಗೆ ಅಂತ ಚಿನ್ನದ ಹಾರ, ಚಿನ್ನದ ಹಾರ ಹಾಕಿರುವಂತಹ ಏನು 400 ಆನೆಗಳನ್ನ ಕೊಡ್ತಾನೆ. ಚಿನ್ನದ ಹಾರ ಹಾಕಿರ್ತಾನೆ ಆನೆಗಳು, ಬಳಿ ಗಿಫ್ಟ್. ಅಷ್ಟೇ ಅಲ್ಲ, 10,000 ಕುದುರೆ, ಸುಮಾರು ರಥಗಳು, ಅನೇಕ ಜನ ದಾಸಿಯರು ದೇವಕಿಗೆ ಸಹಾಯಕ್ಕೆ, ಸೇವೆಗೆ. ಆದ್ರೆ ರಥ ಹೊರಟಿದೆ, ಕಂಸ ಸಾರಥಿ ನಿಂತಿದ್ದಾನೆ, ಎಲ್ಲ ಶಂಖ ಡೈರಿ ನಗಾರಿಗಳನ್ನ ಊದ್ತಾ ಇದಾರೆ. ಕಂಸ ಲಗಾಮ್ ಹಿಡ್ಕೊಂಡ, ಇನ್ನೇನ್ ಕುದುರೆ ನಡೆಸಬೇಕು. ಆಗ ಒಂದು ಆಶೀರ್ವಾಣಿ ಕೇಳಿಸುತ್ತೆ. ಆಶೀರ್ವಾಣಿ ಇನ್ನೇನ್ ಕುದುರೆ ಓಡಿಸ್ಬೇಕು ಪ್ರೀತಿಯಿಂದ, ಆಶೀರ್ವಾಣಿ ಕೇಳಿಸುತ್ತೆ. ಎಂತ ಕೇಳುತ್ತೆ? ಅಸ್ತ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ವಾಸೆ ಅಬುಧ. ಆಶೀರ್ವಾಣಿ ಹೇಳುತ್ತೆ, ಅಸ್ತ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ,
ಅಷ್ಟಮ ಗರ್ಭವು 8ನೇ ಮಗು ಅಂತ ನಿನ್ನ ಕೊಂದು ಬಿಡುತ್ತೆ. ಯಾಂ ವಾಸೆ ಅಬುದಹ, ಅಲ್ಲ ಯಾರ ಗರ್ಭದಲ್ಲಿ ಹುಟ್ಟುವ ಮಗು ನಿನ್ನನ್ನ ಕೊಲ್ಲುತ್ತೋ ಅವಳ ರಥವನ್ನೇ ಓಡಿಸೋದಿಲ್ಲ ಮೂರ್ಖ, ಏ ಮೂರ್ಖ ಅಂತ ಅಂದ್ಬಿಡುತ್ತೆ ಆ ಶ್ರೀರಾಮಾಣಿ. ಅಬುದಹ, ಅಬುದ ಅಂದ್ರೆ ಮೂರ್ಖ, ಬುದ್ಧಿ ಇಲ್ಲದವನು. ಏ ಬುದ್ಧಿ ಇಲ್ಲದವನೇ, ಮೂರ್ಖನೇ. ಯಾವ ತಂಗಿಯ ಗರ್ಭದಲ್ಲಿ ಹುಟ್ಟಿ ಬರುತ್ತೋ ಮಗು, 8ನೇ ಗರ್ಭವು ಅಷ್ಟಮ ಗರ್ಭ, ಅದು ನಿನ್ನ ಹಂತ ಯಾಂ ವಾಸೆ ಅಬುದಹ, ಕೊಂದ್ಬಿಡ್ತೀನಿ ನೀನು. ಇಷ್ಟು ಕೇಳಿದ ತಕ್ಷಣ ಏನಾಯ್ತು ಅಂದ್ರೆ, ಮೊದಲೇ ಕಂಸ ದುಷ್ಟ ಬುದ್ಧಿ, ಪ್ರೀತಿ ತೋರಿಸ್ಬೋದು ಮೇಲೆ ಪ್ರೀತಿ ತೋರಿಸ್ಬೋದು. ಯಾವಾಗ ತನಗೆ ಅದು ಕುತ್ತು ಬರುತ್ತೆ ಅಂದಾಗ, ತನ್ನ ಪ್ರಾಣ ಹೋಗುತ್ತೆ ಅಂದಾಗ ಏನಾಗುತ್ತೆ, ತನ್ನ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಯಾರ ಪ್ರಾಣ ಬೇಕಾದ್ರೂ ತೆಗೆದುಬಿಡ್ತಾನೆ. ಈಗ ಏನ್ ಮಾಡ್ದ, ಕೈಯಲ್ಲಿ ಕುದುರೆ ಲಗಾಮ್ ಇಟ್ಕೊಂಡಿದ್ದ, ಬಿಟ್ಟ, ತನ್ನ ತಂಗಿ ತಲೆಗೋದು ಹಿಡ್ಕೊಂಡ, ಎಡಗೈಲಿ ಲಗಾಮ್ ಎತ್ತು ಬಿಟ್ಟ, ತಲೆ ಕೂದು ಹಿಡ್ಕೊಂಡ, ಬಲಗೈಲಿ ಕತ್ತಿ ತೆಗೆದ. ಅಲ್ಲಪ್ಪ, ಎಷ್ಟು ಪ್ರೀತಿ ಇತ್ತಲ್ಲೋ ನಿನಗೆ ತಂಗಿ ಮೇಲೆ, ನೀನೇ ಕುದುರೆ ಓಡಿಸ್ಬೇಕು, ನೀನೇ ಚಿನ್ನದ ಹಾರ ಹಾಕಿರ್ಬೇಕು ಕುದುರೆಗಳಿಗೆ, ನಾನು ರಾಣೆ, 1000 ಕುದುರೆಗಳು ನಾನೇ ಓಡಿಸ್ಕೊಂಡ್ ಬರ್ತೀನಿ ರಥ ಅಂದವನು ಈಗ ತಂಗಿ ಜುಟ್ಟು ಹಿಡ್ಕೊಂಡು ಕತ್ತಿ ಎತ್ತಿದ್ದಾನೆ. ಒಂದು ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವಸುದೇವ, ಈಗ ನೋಡಿ, ವಸುದೇವ, ಕಂಸ, ದೇವಕಿ, 3 ಜನ ಇರೋದು. ಸಾರಥಿ ಅವನೇ, ಕಂಸನೇ, ಡ್ರೈವರ್ ಕಮ್ ಓನರ್, 3 ಜನ ಇರೋದು ರಥದಲ್ಲಿ. ಖಡ್ಗ ಎತ್ತಿದ್ದಾನೆ ತಲೆ ಕತ್ತರಿಸ್ಬೇಕು ಅಂತ. ಈಗ ಆ ಸಂದರ್ಭನ ಸುಮ್ಮನೆ ನೆನಪು ತಂದ್ಕೊಳ್ಳಿ. ವಸುದೇವ ತಡಿಬೇಕು, ಕಂಸನ್ನ ತಡೆಯೋ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಅವನ ಪ್ರಯತ್ನದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ವಸುದೇವ ಕನ್ವಿನ್ಸ್ ಮಾಡೋದ್ರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನಾಗುತ್ತೆ ಪರಿಣಾಮ, ಏನಾಗ್ಬೋದು ಊಹೆ ಮಾಡಿ. ಅವನು ವಸುದೇವ ಕಂಸನ್ನ ಕನ್ವಿನ್ಸ್ ಮಾಡಬೇಕು. ಒಂದೇ ಒಂದು ಪದ ಅಥವಾ ಒಂದೇ ಒಂದು ಅಕ್ಷರ ಏನಾದ್ರೂ ಕಂಸನಿಗೆ ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳಿ, ದೇವಕಿ ತಲೆನ ಅಲ್ಲೇ ಕತ್ತರಿಸ್ಬಿಡ್ತಾನೆ. ಕೃಷ್ಣ ಕಾನ್ಶಿಯಸ್ ಪ್ರಚಾರ ಮಾಡಬೇಕು, ನಾಸ್ತಿಕ ದೇಶಕ್ಕೆ ಹೋಗ್ಬೇಕು, ಮ್ಲೇಚ್ಛ ದೇಶಕ್ಕೆ ಹೋಗ್ಬೇಕು. ಪ್ರಭುಪಾದರು ಮೋಸ್ಟ್ ಕನ್ವಿನ್ಸಿಂಗ್ ಆನ್ಸರ್ಸ್, ಏನೇ ಪ್ರಶ್ನೆ ಏನೇ ಡೌಟ್ಸ್ ಇರಲಿ ಕನ್ವಿನ್ಸಿಂಗ್ ಆಗಿರ್ಬೇಕು. ಹೌದಾ, ಅರ್ಥ ಆಗಿಲ್ವಾ, ಇನ್ನೊಂದ್ಸಲ ಅರ್ಥ ಮಾಡಲ್ಲ, ಇಲ್ಲ ಇನ್ನೊಂದ್ಸಲ ಅರ್ಥ ಮಾಡಕ್ ಚಾನ್ಸೇ ಇಲ್ಲ ಅಲ್ಲಿ ವಸುದೇವನ ಸ್ಥಿತಿಲಿ. ಒಂದೊಂದು ಅಕ್ಷರ ಎಚ್ಚರಿಕೆಯಿಂದ ಮಾತಾಡ್ಬೇಕು, ಏನ್ ಮಾತಾಡ್ತಾನೆ ಅನ್ನೋದನ್ನ ನಾವು ಚುಟುಕಾಗಿ ತಿಳ್ಕೊಳ್ಳೋಣ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕಂಸ ಮಹಾಪಾಪಿ, ತಂಗಿನೇ ಕೊಲ್ಲಕ್ಕೆ ಹೊರಟಿದ್ದಾನೆ. ಈಗ ವಸುದೇವನ್ನ ಕನ್ವಿನ್ಸ್ ಮಾಡ್ಬೇಕು. ಸಂದರ್ಭ ಅರ್ಥ ಆಯ್ತಲ್ಲ? ಈಗ ಹೇಗೆ ಕನ್ವಿನ್ಸ್ ಮಾಡ್ಬೋದು, ಏನ್ ಹೇಳ್ಬೋದು? ಮೊದಲನೇ ಮಾತು, ನನ್ನ ಪ್ರಿಯ ಭಾವ ಕಂಸ ಮಹಾರಾಜರೇ, ಸ್ವಲ್ಪ ತಣ್ಣಗಾಗ್ಬೇಕು. ನೀನು ನಿನ್ನ ಕುಲಕ್ಕೆ ಹೆಮ್ಮೆಯ ಪುತ್ರನಾಗಿದ್ದೀಯ. ಸುಳ್ಳು ಹೇಳ್ತದಾನ ವಸುದೇವ? ಸುಳ್ಳೇ ಅದು. ಸಂದರ್ಭಕ್ಕೆ ತಕ್ಕ ಹಾಗೆ ಒಂದ್ಸಲ ಏನಾಗುತ್ತೆ, ಸುಳ್ಳು ಹೇಳಬೇಕಾಗುತ್ತೆ. ಏ ಪಾಪಿ, ನಿನ್ನ ಅಪ್ಪನಿಗೆ ನೀನು ಸರಿಯಾದ ಮಗ ಅಲ್ಲ ಅಂತ ಅಂದಿದ್ರೆ ನಿಜಾನೇ. ಹೌದು ಹೌದು, ನಾವು ಸತ್ಯ ಹರಿಶ್ಚಂದ್ರ ವಂಶ, ನಾವು ನಿಜಾನೇ ಹೇಳ್ತೀವಿ. ನಿಜ ಹೇಳಿ ಪರಿಣಾಮ ಕೆಟ್ಟದಾಯ್ತು ಅಂದ್ರೆ ಆ ನಿಜಕ್ಕೆ ನೀವು ಪಾಪಕ್ಕೆ ಭಾಗಿಯಾಗಬೇಕಾಗುತ್ತೆ. ಇದು ಭಾಗವತ ಹೇಳುವಂತ ಮಾತು ಸ್ಪಷ್ಟವಾಗಿ ಹೇಳುತ್ತೆ. ನನ್ನ ಪ್ರಿಯ ಭಾವನೆ, ಏನ್ ಪ್ರಿಯ ಭಾವ? ಅವನೆಂತ ದುಷ್ಟ ಅನಾಚಾರ ಮಾಡಿರ್ತಾನೆ ಗೊತ್ತು ಕಂಸ ವಸುದೇವನಿಗೆ. ನನ್ನ ಪ್ರಿಯ ಭಾವ, ಭೋಜವಂಶದ ಮಹಾನ್ ಕೀರ್ತಿವಂತ ಕುಡಿ, ಮಹಾ ಶೂರರು ನಿನ್ನ ಗುಣಗಳನ್ನ ಹೊಗಳ್ತಾರೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಅಂತ ಸದ್ಗುಣಿ ನೀನು ಈಗ ನಿನ್ನ ಸ್ವಂತ ತಂಗಿಯನ್ನೇ ಕೊಲ್ತಿದೆಯಲ್ಲಪ್ಪ, ನಿನ್ಗೆ ಇಡ್ಸುತ್ತಾ ಇದು? ಅದನ್ನು ಒಂದು ಹೆಣ್ಣನ್ನ ಕೊಲ್ಲಬಹುದಾ ನೀನು? ನಿನ್ ಕೊಲ್ಲು ಪರವಾಗಿಲ್ಲ, ಬಟ್ ಕೊಂದ್ರೆ ನನ್ನ ಹೆಂಡತಿನ ಕೊಲ್ತೀಯ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ನೀನ್ ಕೊಂದ್ರೆ ನಿನ್ನ ವಂಶದ ಕೀರ್ತಿ ನಾಶ ಆಗ್ಬಿಡತ್ತೆ. ಕಂಸ ಇಂತ ದುಷ್ಟ ಅಂತ ಬೈಕೊಳ್ತಾರೆ ಜನ. ಹಂಗ್ ಬೈಕೊಳಕ್ ನನ್ಗಿಷ್ಟ ಆಗೋದಿಲ್ಲ.
ಯಾರು ನಿನ್ನನ್ನು ಬೈಕೋಬಾರದು, ಅದೇ ನನ್ನ ಇಷ್ಟ. ಆದ್ರೆ ಜನ ಚೀತು ಅಂತಿರ್ತಾರೆ ಕಂಸನಿಗೆ. ಆದ್ರೆ ವಸುದೇವ ಏನ್ ಮಾಡ್ಬೇಕು? ಸುಳ್ಳು ಹೇಳಬೇಕು. ನನ್ನ ಪ್ರಿಯ ಭಾವ, ಕೊಲ್ಬಾರ್ದು ಕೊಲ್ಬಾರ್ದು. ನೋಡು, ಹುಟ್ಟಿದವನು ಸಾಯ್ಲೇಬೇಕು. ನೋಡಿ ವಸುದೇವ ಮಾತುಗಳಿಗೆಲ್ಲ ಹೇಳ್ತಾನೆ. ಎಲ್ಲಿ ನಾನ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದು ನನ್ನ ಮಾತು, ಅಂದ್ರೆ ನಾನು ವಿವರಣೆ ಕೊಡೋದು. ಎಲ್ಲಿ ವಸುದೇವ ಹೇಳುವಂತ ಮಾತು ಹೇಳ್ತಾರೆ ಅದನ್ನು ವಸುದೇವ ಹೇಳ್ತಾನೆ ಅಂತ ಹೇಳ್ತೀನಿ. ವಸುದೇವ ಹೇಳ್ತಿದ್ದಾನೆ, ಓ ಭಾವ, ಹುಟ್ಟಿದವನು ಒಂದಲ್ಲ ಅವನ ಸಾಯಲೇಬೇಕು. ಜಾತಸೆ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸಿಗ ತಸ್ಮಾತ್ ಅಪರ್ಯಾರಾರ್ಥೆ ನ ತ್ವಂ ಶೋಚಿತುಮರ್ಹಸಿ. ಓ ಭಾವ, ಹುಟ್ಟಿದವನು ಒಂದಲ್ಲ ಅವನ ಸಾಯಲೇಬೇಕು. ಯಾಕಂದ್ರೆ ಸಾವು ಹುಟ್ಟಿನ ಜೊತೆಗೆ ಅದು ಹುಟ್ಟುಬಿಟ್ಟಿದೆ. ಸಾವು ಕೂಡ ಹುಟ್ಟಿನ ಜೊತೆಗೆ ಅದು ಹುಟ್ಟಿದೆ. ಅದನ್ನು ತಪ್ಸಕ್ ಆಗೋದೇ ಇಲ್ಲ. ಇವತ್ತೇ ಸಾಯ್ಬೋದು, ನಾಳೆ ಸಾಯ್ಬೋದು, ನಾಡಿದ್ದು ಸಾಯ್ಬೋದು, 10 ವರ್ಷಕ್ಕೋ 20 ವರ್ಷಕ್ಕೋ ಎಷ್ಟೋ ವರ್ಷಕ್ಕೆ ಎಲ್ಲ ಜೀವಿಗಳು ಸಾಯೋದು ಖಚಿತ. ಭಗವದ್ಗೀತೆ 2.27 ಎಲ್ಲರೂ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಜಾತಸೆ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶತ ತಸ್ಮಾತ್ ಅಪರ್ಯಾರಾರ್ಥೆ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವರಿಗೆ ಸಾವು ನಿಶ್ಚಿತ. ಕಂಸ, ಓ ನನ್ನ ಪ್ರಿಯ ಭಾವ, ಪಂಚಭೂತಗಳಿಂದ ಆಗಿರೋ ದೇಹ ಇದು. ಒಂದಲ್ಲ ಒಂದಿನ ಏನಾಗುತ್ತೆ, ಪಂಚಭೂತಕ್ಕೆ ಅದು ಹೋಗ್ಬಿಡುತ್ತೆ. ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಈ ದೇಹ ಬಂದಿದೆ. ಒಳ್ಳೆ ಕರ್ಮ ಮಾಡಿದ್ದಕ್ಕೆ ಒಳ್ಳೆ ದೇಹ, ಕೆಟ್ಟ ಕರ್ಮ ಮಾಡಿದ್ದಕ್ಕೆ ಕೆಟ್ಟ ದೇಹ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಈಗ ನಾವು ಭೂಮಿ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಿ. ಒಂದು ಕಾಲನ ಭೂಮಿ ಮೇಲಿಟ್ಟು ಇನ್ನೊಂದು ಕಾಲನ ಎತ್ತಿಡಬೇಕು. ಈಗ ಒಂದು ಗಿಡದ ಮೇಲೆ ಒಂದು ಹುಳ ಇರುತ್ತೆ. ಆ ಹುಳ ಏನ್ ಮಾಡುತ್ತೆ, ಒಂದ್ ಎಲೆಯಿಂದ ಇನ್ನೊಂದು ಎಲೆಗೆ, ಇನ್ನೊಂದು ಎಲೆಯಿಂದ ಇನ್ನೊಂದು ಎಲೆಗೆ ಹೋಗ್ಬೇಕಾದ್ರೆ ಕೋತಿಯಾಗಿ ಏನ್ ಮಾಡುತ್ತೆ, ಒಂದು ಕೊಂಬೆ ಹಿಡ್ಕೊಂಡಿರುತ್ತೆ, ಇನ್ನೊಂದು ಕೊಂಬೆ ಚಂಗಂತ ಆಗುತ್ತೆ, ಅಲ್ಲಿ ಇಟ್ಕೊಳ್ಳುತ್ತೆ. ಅಂದ್ರೆ ಒಂದು ಗಟ್ಟಿ ಆಗೋವರೆಗೂ ನಾವು ಇನ್ನೊಂದನ್ನ ತ್ಯಜಿಸಬಾರ್ದು. ನಾವು ಬದ್ಧ ಜೀವಿಗಳು, ಬದ್ಧಾತ್ಮರು. ನಾವು ಇನ್ನೊಂದು ದೇಹವನ್ನ ಪಡ್ಕೊಂಡೇ ಈ ದೇಹವನ್ನ ಬಿಡೋದು. ನಾವು ಅರ್ಥ ಮಾಡ್ಕೊಳ್ಳಿ. ಯಾರೊಬ್ಬ ಸಾಯ್ತಾ ಇದ್ದಾನೆ ಅಂದ್ರೆ ಅರ್ಥ ಅವನಿಗೆ ಮುಂದಿನ ದೇಹ ರೆಡಿ ಆಗ್ಬಿಟ್ಟಿದೆ. ಯಾವ ದೇಹ ಗೊತ್ತಿಲ್ಲ ನಮಗೆ, ಯಾವ ದೇಹ ಗೊತ್ತಿಲ್ಲ, ಅದು ಬಟ್ ರೆಡಿ ಇದೆ. ಆ ದೇಹ ರೆಡಿ ಆದ್ಮೇಲೆ ಈ ದೇಹವನ್ನು ಬಿಡಬೇಕು. ಅದಕ್ಕೆ ಸುಮ್ಮನೆ ಸಾವಿನ ಬಗ್ಗೆ ಹೆದರದೆ ವಾಸ್ತವಾಂಶವನ್ನ ಹೇಗಿದೆಯೋ ಹಾಗೆ ಒಪ್ಪಿಕೊಂಡು ಬದುಕೋದನ್ನ ಕಲಿಬೇಕು ನಾವು. ಅಲ್ಲಿ ಗದರ್ಸಿ ಹೇಳ್ತಾ ಇಲ್ಲ ಅವನು ಕಂಸನಿಗೆ. ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಕತ್ತ ಮೇಲಿದೆ, ಜುಟ್ಟು ಕೈಯಲ್ಲಿದೆ, ವಸುದೇವನ ಮಾತುಗಳು ಕಿವಿಗೆ ಬೀಳ್ತಾ ಇದೆ. ಅದಕ್ಕೆ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಓ ಕಂಸ, ಸಾವಿಗೋಸ್ಕರ ಹೆದರಬಾರದು. ಸಾವು ಆಗಲೇ ಹುಟ್ಟುಬಿಟ್ಟಿದೆ. ಯಾವತ್ತು ಅಂತ ಗೊತ್ತಿಲ್ಲ ಅಷ್ಟೇ. ಡೇಟ್ ಆಫ್ ಡೆತ್ ಗೊತ್ತಿಲ್ಲ. ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಸಾವಿಲ್ಲ ಅಂತ ಅಲ್ಲ. ಸಾಯುವ ಸಮಯದಲ್ಲಿ ಹೇಗೆ ನಮ್ಮ ಭಾವನೆ ಇರುತ್ತೆ ಹಾಗೆ ಇನ್ನೊಂದು ದೇಹವನ್ನು ನಾವು ಪಡ್ಕೋಬೇಕಾಗುತ್ತೆ. ನಿನ್ನ ಮನಸ್ಥಿತಿ ಹೇಗಿದೆ ಇವಾಗ? ತಂಗಿಯನ್ನು ಕೊಲ್ಲಬೇಕು ಅನ್ನೋ ದ್ವೇಷ ಕುದಿತಾ ಇದೆ. ಕರ್ಮಕ್ಕೆ ತಕ್ಕ ಹಾಗೆ ನಮ್ಮ ದೇಹಕ್ಕೆ ತಕ್ಕ ಹಾಗೆ ನಾವು ಕರ್ಮಗಳನ್ನ ಆಚರಣೆ ಮಾಡಬೇಕು. ವಸುದೇವ ಹೆಂಗ್ ಕನ್ವಿನ್ಸ್ ಮಾಡ್ತಾನೆ ನೋಡಪ್ಪ. ಈಗ ಒಂದು ನದಿ ನೀರಿದೆ. ನದಿ ನೀರ್ ಮೇಲೆ ಚಂದ್ರನ ಪ್ರತಿಬಿಂಬ ಕಾಣಿಸಿದೆ. ಚಂದ್ರನ ಪ್ರತಿಬಿಂಬ ನೀರಲ್ಲಿ ಹೆಂಗ್ ಕಾಣಿಸುತ್ತೆ? ಆಕಾಶದಲ್ಲಿ ಚಂದ್ರ ಸ್ಟ್ಯಾಂಡ್ ಸ್ಟಿಲ್ ಆಗಿರ್ತಾನೆ, ಅಲ್ಲಾಡ್ದಂಗೆ. ನೀರಲ್ಲಿ ಹೆಂಗ್ ಕಾಣಿಸುತ್ತೆ ಅದೇ ಚಂದ್ರ? ನೀರಲ್ಲಿ ತೇಲ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇದು ನಮ್ಮ ದೋಷ. ಚಂದ್ರ ತೇಲ್ತಾ ಇಲ್ಲ, ನಮ್ಗೆ ಆತರ ದೋಷ ಕಾಣಿಸುತ್ತೆ. ಅದಕ್ಕೆ ಅಪರಿಪೂರ್ಣ ಇಂದ್ರಿಯಗಳು, ನಾವು ಅದನ್ನ ಫಸ್ಟ್ ಒಪ್ಕೋಬೇಕು. ನಮಗೆ ಕಾಣಿಸಿದ್ದು, ನಮಗೆ ಕಂಡಿದ್ದು, ನಾವು ಕೇಳಿದ್ದು ಕೂಡ ಸುಳ್ಳಾಗುತ್ತೆ. ಯಾಕೆ? ನಮ್ಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ಮಾತ್ರ ನಾವು ಅದನ್ನ ನಂಬೋಕ್ ಸಾಧ್ಯ, ಇಲ್ಲಾಂದ್ರೆ ನಂಬೋಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವಿ, ಆಕಾಶದ ಚಂದ್ರ ನೋಡ್ಲಿಲ್ಲ, ನಾವು ಹರಿಯೋ ನದಿ ನೋಡಿದ್ವಿ, ಅದು ತೇಲ್ತಾ ಇರೋ ತರ ಕಾಣಿಸ್ತು. ಆಗ ನನ್ಗೆ ನಂಬಿಕೆ ಬಂತು, ಓ ಚಂದ್ರ ತೇಲ್ತಾನೆ ಅನ್ನೋದು ಇವಾಗ ಗೊತ್ತಾಯ್ತು. ಆದ್ದರಿಂದ ಚಂದ್ರ
ಚಂದ್ರನಿಗೆ ಚಲನೆ ಇದೆ ಅಂತ ನಾವು ಕನ್ಕ್ಲೂಷನ್ ಕೊಟ್ಬಿಡ್ತೀವಿ. ಅದು ನಮ್ಮ ಮೂರ್ಖ ಫಿಲಾಸಫಿ. ಕಂಸನ ಹೆಂಗ್ ಕನ್ವಿನ್ಸ್ ಮಾಡ್ದೆ ನೋಡಿ, ನಮ್ಮ ದೋಷಗಳನ್ನ ಎತ್ತಿ ತೋರಿಸ್ತಾನೆ. ನಮ್ಮಲ್ಲಿ ಅಪರಿಪೂರ್ಣ ದೋಷಪೂರಿತ ಇಂದ್ರಿಯಗಳಿದೆ, ಹಾಗಾಗಿ ನಾವು ಸತ್ಯವನ್ನ ಹುಡ್ಕೋಕ್ಕಾಗ್ತಿಲ್ಲ. ಸತ್ಯ ಹೊಳಿಬೇಕು ಒಳಗಡೆ. ಸತ್ಯ ಯಾವಾಗ ಹೊಳೆಯುತ್ತೆ? ನಾವು ಎಷ್ಟು ಭಗವಂತನಿಗೆ ಶರಣಾಗತಿ ಆಗಿರ್ತೀವಿ, ಆಗ ಭಗವಂತ ಸತ್ಯವನ್ನ ಹೊಳಿಸ್ತಾನೆ. ಯಾವ ಸತ್ಯವನ್ನ ನಾವು ಕೆದಕಿ ಹುಡುಕಿ ಲಾ ಪಾಯಿಂಟ್ ಹಾಕಿ ಜಡ್ಜ್ಮೆಂಟ್ ಯಾವ್ದನ್ನ ನಾವು ಸತ್ಯವನ್ನ ಪ್ರೂವ್ ಮಾಡಕ್ ಬರೋದಿಲ್ಲ, ಸತ್ಯವನ್ನ ಪ್ರೂವ್ ಮಾಡೋದಿಲ್ಲ. ಸತ್ಯ ಇದೆ, ಅದು ಒಳಗಿಂದ ಹೊಳಿಬೇಕು, ಅದು ಫ್ಲಾಶ್ ಆಗ್ಬೇಕು, ಇಂಟ್ಯೂಷನ್ ಫ್ಲಾಶ್ ಆಗ್ಬೇಕು ಒಳಗಡೆ. ಮರದಲ್ಲಿ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅದು ಬೆಂಕಿ ತಾನಾಗಿ ಉರಿಯೋದಿಲ್ಲ, ಅದನ್ನ ನಾವು ಉಜ್ಜಿ ಅದನ್ನ ತೀಡ್ಬೇಕು, ಅವಾಗ ಏನಾಗುತ್ತೆ? ಬೆಂಕಿ ಹತ್ಕೊಳ್ಳುತ್ತೆ. ಅರಣ್ಯ ಮಥನ ಮಾಡ್ಬೇಕು. ಹಾಗೆ ಸತ್ಯ ಹೊಳಿಬೇಕಾದ್ರೆ ನಾವು ಮಥನ ಮಾಡ್ಬೇಕು, ಕಡಿಬೇಕು, ಆಗ ಮಾತ್ರ ಸತ್ಯ ಹೊರಗೆ ಬರುತ್ತೆ. ಇಲ್ಲಾಂದ್ರೆ ಅದು ಅಸತ್ಯನೇ ಆಗುತ್ತೆ. ಕಂಸನ್ಗೆ ಹೇಳ್ತಾ ಇದ್ದಾನೆ, ನೋಡು ಇವೆಲ್ಲ ಮಂಗಳಕರವಾದ ಕೆಲಸ ಅಲ್ಲ ಒಬ್ಬ ಕ್ಷತ್ರಿಯನಿಗೆ. ಅದರಲ್ಲೊಬ್ಬ ಹೆಣ್ಣು, ಅದರಲ್ಲೊಬ್ಬ ಸ್ವಂತ ತಂಗಿ, ಅದ್ರಲ್ಲೂ ಮದುವಣಗಿತ್ತಿ, ಮದುವೆ ಆಗಿ ಈಗ ತಾನೇ ಬರ್ತಿದ್ದಾಳೆ, ರಥದಲ್ಲಿ ಕೂತಿದ್ದಾಳೆ, ಅವರ ಕೊಲ್ಬಾರ್ದು. ಯಾಕೆ ಮಾಡ್ತೀಯಾ? ಈ ಅಪವಿತ್ರ ಕೆಲಸ ಯಾಕೆ ಮಾಡ್ಬೇಕು? ತನ್ನ ಹಿತದೃಷ್ಟಿಯಿಂದ ಯಾರನ್ನು ಇನ್ನೊಬ್ಬರನ್ನ ದ್ವೇಷ ಮಾಡಬಾರ್ದು. ವಸುದೇವ ಹೇಳ್ತಾರೆ ಮಾತು, ನನ್ನ ಹಿತದೃಷ್ಟಿಗೋಸ್ಕರ ನಾನು ಇನ್ನೊಬ್ಬರನ್ನ ದ್ವೇಷ ಮಾಡಬಾರ್ದು. ಕೃಷ್ಣನ ಗೀತೆಯಲ್ಲಿ ರಾಗ ದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೇಶ್ವರನ್. ರಾಗ ದ್ವೇಷ ಇರಬಾರ್ದು, ರಾಗ ಇರಬಾರ್ದು, ದ್ವೇಷ ಇರಬಾರ್ದು, ಮತ್ತೆ ಅಲ್ಲಿ ಪ್ರೀತಿ ಮಾತ್ರ ಇರಬೇಕು. ಅವ್ರನ್ನ ಪ್ರೀತಿ ಮಾಡೋದಲ್ಲ. ಇದಕ್ಕೆ ಉಪನಿಷತ್ತು ಎಷ್ಟೋ ಸಲ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಉದ್ದೇಶ ಏನಂದ್ರೆ ನನಗೆ ಒಳ್ಳೇದಾಗ್ಲಿ ಅಂತ ಇನ್ನೊಬ್ಬರನ್ನ ಪ್ರೀತಿ ಮಾಡೋದು, ಅದು ಸ್ವಾರ್ಥ ಆಗುತ್ತೆ. ಇದಕ್ಕೆ ಕಂಸನ್ ಹೇಳ್ತಾ ಇದ್ದಾನೆ, ನೋಡು ಭಾವ, ನಿನ್ನ ಹಿತದೃಷ್ಟಿಯಿಂದ ನೀನ್ ಸಾಯ್ತೀನಿ ಅನ್ನೋ ಭಯಕ್ಕೋಸ್ಕರ ನೀನು ನಿನ್ನ ತಂಗಿನ ದ್ವೇಷ ಮಾಡಬೇಡ. ಏನಾಗುತ್ತೆ ಗೊತ್ತಾ? ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲೂ ಅವರೇ ನಿಮಗೆ ದ್ವೇಷಗಳಾಗಿ ಬರ್ತಾರೆ. ಇವನು ಹಾವಾಗ್ಬಿಟ್ಟಿರ್ಬೋದು, ಅವನು ಮುಂಗ್ಸಿ ಆಗ್ಬಿಟ್ಟಿರ್ಬೋದು, ಅಷ್ಟೇ ನೋಡಿ ದ್ವೇಷ. ಯಾಕೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ನಮ್ಮಲ್ಲಿ ದೋಷ ಇದೆಯೋ ಇಲ್ವೋ ಅಕ್ಸೆಪ್ಟ್ ಮಾಡ್ಕೊಬಿಡ್ಬೇಕು. ಹೌದು, ಓಕೆ, ನಾನು ತಪ್ಪಿದೆ. ಇಲ್ಲ ಏನಾಗುತ್ತೆ, ನಾನ್ ತಪ್ಪು ಮಾಡಿಲ್ಲ, ಕೋರ್ಟ್ಗೆ ಹೋಗೋಣ, ಅಲ್ಲಿ ವಾದ ಮಾಡೋಣ. ಕೋರ್ಟಲ್ಲಿ ಸತ್ಯ ಬಂತು ಅಂತ ಇಟ್ಕೊಳ್ಳಿ, ದ್ವೇಷ ಶುರು ಆಗುತ್ತೆ. ಕೋರ್ಟಲ್ಲಿ ಸುಳ್ಳು ಜಡ್ಜ್ಮೆಂಟ್ ಬಂತು, ದ್ವೇಷ ಬರುತ್ತೆ. ಇಲ್ಲಿಗೆ ಮಾತ್ರ ಮುಗಿಯೋದಿಲ್ಲ, ದ್ವೇಷ ಬಂತು, ಅವನ ಮನೆಗೆ ಇವನ್ ಬೆಂಕಿ ಇಟ್ಟ, ಇವನ್ ಮನೆಗೆ ಅವನ್ ಬೆಂಕಿ ಇಟ್ಟ, ಮುಗಿದೋಯ್ತು ಅಲ್ಲಿಗೆ ದ್ವೇಷ ಇಲ್ಲ. ವಸುದೇವ ಹೇಳ್ತಾನೆ, ಅದು ಮುಂದಿನ ಜನ್ಮಕ್ಕೂ ಬರುತ್ತೆ. ಅದೇ ಹೇಳ್ದಲ್ಲ, ಒಬ್ಬ ನಾಯಾಗಿ ಹುಟ್ಟಿರ್ಬೋದು, ಇಲ್ಲ ಅವ್ನು ಬೇಕಾಗ್ಬಿಟ್ಟಿರ್ತಾನೆ, ಇಲ್ಲ ಅವ್ನು ಹಾವಾಗಿ ಹುಟ್ಟಿದ್ರೆ ಅವ್ನು ಮುಂಗ್ಸಿ ಹುಟ್ಟಿರ್ತಾನೆ, ಅಷ್ಟೇನೆ. ಅದಕ್ಕೆ ಹೇಳೋದು, ಯಾಕೆ ಹಾವು ಮುಂಗ್ಸಿಗೂ ಸಹಜವಾದ ವೈರಿ, ಹಾವುಗೂ ಹದ್ದುಗೂ ಯಾಕೆ ಸಹಜ ವೈರತ್ವ ಬರುತ್ತೆ? ಆ ವೈರತ್ವ ಹಿಂದಿನ ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿದೆ. ಏನು ಗೊತ್ತಿಲ್ಲ, ಅವನ ಕಂಡ್ರೆ ನನ್ಗಾಗಲ್ಲ, ಏನೋ ಗೊತ್ತಿಲ್ಲ, ನನಗೆ ಅವನ ಕಂಡ್ರೆ ತುಂಬಾ ಇಷ್ಟ ದ್ವೇಷಗಳು ಎಲ್ಲಿಂದ ಬರುತ್ತೆ? ಯಾವತ್ತೂ ನೋಡಿರಲ್ಲ ಅವನ ಮುಖಾನ, ಯಾವತ್ತೂ ಅವನ ಹೆಸರು ಕೇಳಿರಲ್ಲ, ಅವನ ಕಂಡ್ರೆ ಆಗಲ್ಲ ನಮ್ಗೆ ಅಂತ. ಯಾವತ್ತೂ ನೋಡೇ ಇಲ್ಲ, ಅವನ ಕಂಡ್ರೆ ತುಂಬಾ ಇಷ್ಟ, ನಾನು ಅವನ ಪ್ರೀತಿ ಮಾಡ್ತೀನಿ ಅಂತಾನೆ. ಎಲ್ಲಿಂದ ಬರ್ತಿದ್ದು? ಹಿಂದಿನ ಜನ್ಮಗಳ ಸಂಸ್ಕಾರದಿಂದ. ಓ ಕಂಸ, ದ್ವೇಷ ಮಾಡಬೇಡ. ನಿನಗೆ ಮಗಳು ಸಮಾನ ಅವಳು, ನಿನ್ ತಂಗಿ ಅಲ್ಲ, ನಿನ್ ಮಗಳು ಸಮಾನ ಅವಳು, ನಿನ್ ಮಗಳು. ಪ್ರೀತಿಯಿಂದ ನೋಡೋಳನ್ನ, ಕೊಲ್ಬೇಡ. ನೋಡಿ, ಕೆಲವು ಟೈಮ್ ಏನಾಗುತ್ತೆ, ಸ್ಪಿರಿಚುವಲ್ ಸೆಂಟಿಮೆಂಟ್ ಹಾಕ್ಬೇಕಾಗುತ್ತೆ, ಸೇಫ್ ಆಗ್ಬೇಕಾಗಿದೆ. ಅದು ಅವನಿಗೆ ಕನ್ವಿನ್ಸ್ ಆಗ್ಬೇಕು, ಮತ್ತೆ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡಕ್ ಆಗೋದಿಲ್ಲ, ಕನ್ವಿನ್ಸಿಂಗ್ ಆಗಿರ್ಬೇಕು ಆನ್ಸರ್ಸ್. ವಸುದೇವ್ ಹೇಳೋದು ಕಂಸನಿಗೆ ಕನ್ವಿನ್ಸಿಂಗ್ ಆಗಿರ್ಬೇಕು, ಕೊಲ್ಬಾರ್ದು. ಹಂಗ್ ನೋಡಿದ್ರೆ ಅವಳೇನು ತಪ್ಪೇ ಮಾಡಿಲ್ಲಪ್ಪ, ಓಕೆ, ಶ್ರೀರಮಾಣಿ ಹೇಳ್ತು 8ನೇ ಗರ್ಭ ಅಂತ, ಇವಳಿಂದ ಏನ್ ತೊಂದ್ರೆ ಇಲ್ಲಲ್ಲ, ಸರಿ. ಇಷ್ಟ ಹೇಳಿದ್ರು ಕಂಸ ಕರ್ಗದ್ನ? ಕಂಸ ಕರಗಲಿಲ್ಲ. ತಂಗಿ ವಾತ್ಸಲ್ಯ ಪ್ರೀತಿ ಕೊಲ್ಬಾರ್ದು, ಬಡಪಾಯಿ, ಹಾ ಹ್ಞೂ ಹೇಳ್ತಾನೆ. ವಸುದೇವ ಕೇಳ್ತಾ ಇಲ್ಲ.
ಈಗ ಅವನ ಮನಸ್ಸಲ್ಲಿ ಇನ್ನೊಂದು ಯೋಚನೆ ಬಂತು, ಅಲ್ಲ ಏನ್ ಮಾಡ್ಬೇಕು ಈ ದುಷ್ಟನ್ನ. ದುಷ್ಟ ಅಂತ ಗೊತ್ತು, ಆದ್ರೆ ಹೊಗಳ್ಬೇಕಾರೆ ಅಂದ, ಓ ಮಹಾರಾಜ ಕಂಸ, ಭೋಜ ಕುಲದ ಕಿರೀಟವೇ, ಚಿನ್ನನೇ, ಹಾಗೆಲ್ಲ ಹೊಗಳ್ತಾನೆ. ಈಗ ಅನ್ಸುತ್ತೆ ಅವನಿಗೆ, ಇಲ್ಲ ಕಂಸನ್ಗೆ ಏನ್ ಮಾಡ್ದು ಅಂತೆ ಬುದ್ಧಿ ಕೇಳೋ ತರ ಇಲ್ಲ, ನನ್ನ ಹೆಂಡತಿ ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಇದು ಪ್ರತಿಯೊಬ್ಬ ಗಂಡನ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಯಾರನ್ನು ಅಷ್ಟೊಲವಾಗಿ ಬಿಟ್ಕೊಡ್ಬಾರ್ದು, ಉಳಿಸೋ ಪ್ರಯತ್ನ ಮಾಡ್ಬೇಕು. ಈಗ ನೋಡಿ, ವಯನಾಡಲ್ಲಿ ಫ್ಲಡ್ ಆಯ್ತು, ಲ್ಯಾಂಡ್ ಸ್ಲೈಡ್ ಆಯ್ತು. ಎಷ್ಟೋ ಜನ ಮಣ್ಣು ಅಡಿಯಲ್ಲಿ ಕುಸ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಎಷ್ಟು ಜನ ಉಸಿರಾಡ್ಕೊಂಡು ಬದುಕಿದ್ದಾರೆ ಗೊತ್ತಿಲ್ಲ. ಆದ್ರೆ NDRF ಏನ್ ಮಾಡ್ತಾರೆ, ಅದನ್ನ ಪ್ರೊಟೆಕ್ಟ್ ಮಾಡಕ್ ನೋಡ್ತಾರೆ, ತಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ. ಒಂದು ಟೆಂಪ್ರರಿ ಬ್ರಿಡ್ಜ್ ಕ್ರಿಯೇಟ್ ಮಾಡಿ ಅದನ್ನ ಜನಗಳನ್ನ ಬದುಕಿರೋರ್ನ ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಯಾಕಂದ್ರೆ ಇದು ನಮ್ಮ ಕರ್ತವ್ಯ. ಎಷ್ಟೋ ಕೇಸ್ಗಳು ನಾವು ನೋಡಿದ್ವಿ, ಕೊಳವೆ ಬಾವಿಯಲ್ಲಿ ಮಕ್ಕಳು ಬಿದ್ದೋಗ್ಬಿಟ್ಟಿರ್ತಾರೆ. ರೈತರು ಏನಂದ್ರೆ ಕೊಳವೆ ಬಾವಿ ಹಾಕ್ಸ್ಬಿಡೋದು, ನೀರು ಸಿಕ್ಕಿದ್ರೆ ಖುಷಿ, ನೀರು ಸಿಕ್ಕಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡೋದು ಹಂಗೇನೆ. ಅದನ್ನ ಮುಚ್ಚಬೇಕು ಅನ್ನೋ ಒಂದು ಪರಿಜ್ಞಾನ ಇರೋದಿಲ್ಲ, ಅವ್ರ ಮಕ್ಕಳು ಬಿದ್ದಾಗಲೇ ಗೊತ್ತಾಗೋದು. ಕೊಳವೆ ಬಾವಿಗಳು ಬಿದ್ದೋಗ್ತವೆ ಮಕ್ಕಳು, ಪ್ರಾಣ ಹೋಗ್ಬಿಟ್ಟಿದೆ, 3 ದಿನ ಆಯ್ತು, 1 ವಾರ ಆಯ್ತು, ಆದ್ರೂ ಏನ್ ಮಾಡ್ತಾರೆ, ಹಗಲು ರಾತ್ರಿ ಡಿಗ್ ಮಾಡಿ ಆ ಡೆಡ್ ಬಾಡಿ ತೆಗಿಬೇಕು. ಸತ್ತೋಗಿರೋ ಡೆಡ್ ಬಾಡಿನ ತೆಗಿಯಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ದೇವಕಿನ ಬಿಟ್ಬಿಡ್ತಾನೆ ಹಾಗೆ. ನಾವು ನಮ್ಮ ಮಕ್ಕಳುಗಳನ್ನ ಬಿಟ್ಬಿಡ್ಬೇಕಾ? ಹೆಂಗಾದ್ರೂ ಮಾಡ್ಕೋ. ಸ್ಪಿರಿಚುವಲ್ ಡೆತ್, ಮೆಟೀರಿಯಲ್ ಡೆತ್ ಅಲ್ಲ, ಈ ದೇಹ ಸಾಯ್ದಲ್ಲ, ಆತ್ಮನೇ ಸಾಯ್ತಾ ಇದೆ. ನಾವು ಕೃಷ್ಣ ಪ್ರಜ್ಞೆ ಕೊಡ್ತಾ ಮಕ್ಕಳಿಂದ ಸಾಯಿಸ್ತಾ ಇದೀವಿ, ನಾವು ಕೊಲ್ತಾ ಇದೀವಿ. ನಟೋರಿಯಸ್ ಕ್ರಿಮಿನಲ್ಸ್, ಕಿಲ್ಲರ್ಸ್. ನಟೋರಿಯಸ್ ಕಿಲ್ಲರ್ಸ್ ಯಾರು? ಪೇರೆಂಟ್ಸ್. ತಂದೆ ತಾಯಿಗಳು ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡದೆ ಅವರು ಕೊಲ್ತಿದ್ದಾರೆ. ಎಷ್ಟು ಜನ ತಂದೆ ತಾಯಿಗಳಿಗೆ ಗೊತ್ತು, ನನ್ನ ಕರ್ತವ್ಯನ ನನ್ನ ಮಗನಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು, ನನ್ನ ಮಗಳಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು, ನಾವು ಕೃಷ್ಣ ಪ್ರಜ್ಞೆ ಕೊಡಬೇಕು. ಎಷ್ಟು ಜನ ತಂದೆ ತಾಯಿಗಳಿಗೆ ಗೊತ್ತಿದೆ ಅದು ಕರ್ತವ್ಯ ಅಂತ? ಅವನ್ ಕೊಂದ, ಇವನ್ ಕೊಂದ, ಅವ್ರ ಕೊಲೆಗಾರ ಇವತ್ತಲ್ಲ, ನಾವೇ ಕೊಲೆಗಾರರು. ನಿಜ ನಮ್ಮ ಮಕ್ಕಳನ್ನ ನಾವು ಸ್ಪಿರಿಚುವಲ್ ಡೆತ್ ಮಾಡ್ತಾ ಇದೀವಿ, ನಾವು ಹ್ಯಾಂಗ್ ಮಾಡ್ತಾ ಇದೀವಿ. ಅದಕ್ಕೆ ನೀವು ಪ್ರಭುಪಾದರ ಭಾವಾರ್ಥ ಓದಿ ಮೈ ಜುಮ್ ಅಂದ್ಬಿಡುತ್ತೆ ನಮಗೆ, ಎಂತ ಪಾಪಗಳು ನಾವು. ಯಾರನ್ನ ಕಂಡ್ರು ಅವ್ರಿಗೆ ನೀವು ಕೃಷ್ಣ ಪ್ರಜ್ಞೆನೇ ಕೊಡಬೇಕು. ಇಲ್ಲಾಂದ್ರೆ ಅವರು ನಡೆದಾಡ್ತಾ ಇದಾರೆ ಅಷ್ಟೇ, ಹೆಣ, ಡೆಡ್ ಬಾಡಿ ನಡೆದಾಡ್ತಾ ಇದೆ ಅಂದ್ರೆ ಏನರ್ಥ? ಭೂತ, ಪ್ರೇತ, ಪಿಶಾಚಿ ಅಂತ. ಸೊ ಹಾಗೆ ನಾವು ಬದುಕ್ತಾ ಇದ್ದೀವಿ. ವಸುದೇವ ಶತಾಯಗತಾಯ ಕಂಸನ್ನ ಒಪ್ಪಿಸ್ಬೇಕು, ನನ್ನ ಹೆಂಡತಿನ ಕಾಪಾಡಬೇಕು. ಒಂದು ವೇಳೆ ಪ್ರಯತ್ನ ಮೀರಿನೂ ಸಾವು ಬಂತು ಅಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಒಂದು ವೇಳೆ ಪ್ರಯತ್ನನೇ ಮಾಡದೆ ಅವಳ ಸಾವಿಗೆ ಕಾರಣ ನಾನೇ ಆಗ್ತೀನಿ. ಒಂದು ವೇಳೆ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಗಂಡನಿಗೆ, ನಮ್ಮ ಹೆಂಡತಿಗೆ ಅಥವಾ ನಮ್ಮ ಸಮಾಜಕ್ಕೆ ಕೃಷ್ಣ ಪ್ರಜ್ಞೆ ಕೊಡೋಕೆ ಪ್ರಯತ್ನ ಮಾಡಿನೂ ಫೇಲ್ಯೂರ್ ಆದ್ರೆ ನಮ್ದು ಹೊಣೆ ಅಲ್ಲ, ನಾವು ತಪ್ಪಿತಸ್ಥರಲ್ಲ. ಪ್ರಯತ್ನ ಮಾಡದೆ ಹೋದರೆ ಅವರ ಪಾಪಕ್ಕೆ ನಾವು ಹೊಣೆ. ನೋಡಿ, ಭಾಗವತಂ ಎಷ್ಟು ಚೆನ್ನಾಗಿ ಹೇಳುತ್ತೆ. ಋತು ಮಹಾರಾಜನ ಕಥೆಯಲ್ಲಿ ರಾಜ ಭಗವಂತ ಹೇಳ್ತಾನೆ ಋತುಗೆ, ಒಂದು ವೇಳೆ ನಿನ್ನ ಪ್ರಜೆಗಳಿಗೆ ನೀನು ಕೃಷ್ಣ ಪ್ರಜ್ಞೆ ಕೊಡ್ಲಿಲ್ಲ ಅಂದ್ರೆ ಅವರು ಮಾಡಿರೋ ಪಾಪಕ್ಕೆ ನಿನಗೆ ಒಂದು ಭಾಗ ಬರುತ್ತೆ, ನಿನ್ನ ಪುಣ್ಯದಲ್ಲಿ ಒಂದು ಭಾಗ ಅವ್ರಿಗೆ ಹೋಗುತ್ತೆ. ಯಾಕೆ? ಅವರು ನಿನಗೆ ಆಶ್ರಿತರು. ಅವರು ಪ್ರಜೆಗಳು ನಿನಗೆ ಆಶ್ರಿತರಾದ್ರಿಂದ ನೀನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತು, ನಿನ್ನ ಕರ್ತವ್ಯ ಅದು. ಕಂಸ ಇನ್ನೊಂದು ಆಂಗಲ್ ಥಿಂಕ್ ಮಾಡಕ್ಕೆ ಇಷ್ಟ ಮಾಡ್ತಾನೆ, ಅಲ್ಲ ತಂಗಿನಂತೂ ಕೊಂದ್ಬಿಡ್ತಾನೆ, ಏನ್ ಮಾಡಿದ್ರು ಉಳಿಸ್ಕೊಳಕ್ಕಾಗಲ್ಲ. ಈಗ ಒಂದು ಪ್ಲಾನ್ ಮಾಡೋಣ, ಏನ್ ಮಾಡೋಣ? ಏ ಕಂಸ, ಒಂದು ಕೆಲಸ ಮಾಡು, ಸರಿ ಇವಳಿಗೆ ಹುಟ್ಟುವಂತ ಮೊದಲನೇ ಮಗುವಿಂದ ಎಲ್ಲ ಮಕ್ಕಳು ನನಗೆ ತಂದು ಆಗ್ತದಾ? ಪ್ರತಿಯೊಂದು ಮಗು ನೀವು ತಂದು ಒಪ್ಪಿಸ್ತೀನಿ. ಇವಳಿಂದ ಏನು ತೊಂದರೆ ಇಲ್ಲ, ಆಶೀರ್ವಾಣಿ ಹೇಳಿದ್ದೇನು, ಇವಳಿಂದ ತೊಂದರೆ ಇಲ್ಲ, 8ನೇ ಮಗುವಿಂದ ತೊಂದರೆ. ನೋಡು, ಕಂಸನ ಎಷ್ಟು ಕನ್ವಿನ್ಸ್ ಮಾಡ್ತಾನೆ ನೋಡಿ, ಹೆಂಗೆ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾನೆ. ಈಗ ಒಂದು ಕಾಡಿಗೆ ಬೆಂಕಿ ಬಿತ್ತು, ಯಾವ್ದೋ ಒಂದು ಮರಕ್ಕೆ ಬೆಂಕಿ ಬೀಳುತ್ತೆ. ಅದೇನ್ ಮಾಡುತ್ತೆ, ಪಕ್ಕದ ಮರಕ್ಕೆ ಬೆಂಕಿ ಹಚ್ಚುತ್ತೆ. ಪಾಪ ಅದೇನ್ ಮಾಡಿತ್ತು? ಏನ್ ಮಾಡಿತ್ತು ಅದು? ಅದೇ ಪಕ್ಕದಲ್ಲಿ ಇದ್ದಿದ್ದೆ ತಪ್ಪಾಯ್ತಾ?
ಆ ಮರ ಏನ್ ಮಾಡುತ್ತೆ, ಅದ್ರ ಪಕ್ಕದ ಮರಕ್ಕೆ ಬೆಂಕಿ ಹಚ್ಚುತ್ತೆ. ಆ ಮರ ಏನ್ ತಪ್ಪು ಮಾಡಿತ್ತು? ಹಿಂಗೆ ಯಾರೋ ಬೀಡಿ ಸಿಗರೇಟ್ ಸೇದಿ ಹಚ್ಚಿರ್ತಾರೆ ಬೆಂಕಿ. ಯಾರೋ ಒಬ್ಬ ಕೊಂಡ್ರು ಪೋಖ್ರಿಗಳು ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರೆ, ಸಿಗರೇಟ್ ಸೇದ್ಬಿಟ್ಟು ಸಾಕೋಗಿರ್ತಾರೆ, ಹತ್ಕೊಂಡ್ಬಿಡುತ್ತೆ. ಈಗ ಹತ್ತಿಸ್ಕೊಂಡಿರೋ ಮರ ಏನ್ ತಪ್ಪು ಮಾಡಿತ್ತು? ಇದಕ್ಕೇನ್ ಹೇಳ್ತೀವಂತೆ? ವಿಧಿ. ಸುಮ್ಮನೆ ಅನುಭವಿಸ್ಬೇಕು. ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ, ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ, ಬರೀ ಬಾಯಾಟ್ ಮಾಡ್ಬಿಟ್ಟಿದೀವಿ ನಾವು ಚೆನ್ನಾಗಿ. ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ, ಬಾಯಾಟ್ ಮಾಡ್ಬಿಟ್ಟಿದೀವಿ. ನಾವು ತಪ್ಪು ಮಾಡದೆ ನಮ್ಗೆ ಶಿಕ್ಷೆ ಆಗೋದಿಲ್ಲ. ವಿಧಿ ಆಟ ಏನಿದೆ ಗೊತ್ತಿಲ್ಲ ನಮ್ಗೆ. ನಾನೇನು ತಪ್ಪೇ ಮಾಡಿಲ್ಲ ಪ್ರಭು, ಆದ್ರೆ ಪ್ರಾಬ್ಲಮ್ ಮಾತ್ರ ನನಗೇ ಕೊಡ್ತಾನೆ ಕೃಷ್ಣ ಭಗವಂತ. ಹೌದೌದೌದು, ನೀವೇನು ತಪ್ಪೇ ಮಾಡಿಲ್ಲ. ತಪ್ಪೇ ಮಾಡಿಲ್ಲ ಅನ್ನೋದು ಕೂಡ ಒಂದು ತಪ್ಪು. ನಾವೇನು ಅಪರಾಧನೇ ಮಾಡಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಅಪರಾಧ. ನಾವ್ ಯಾರಿಗೇನು ಮೋಸನೇ ಮಾಡಿಲ್ಲ ಅನ್ನೋದು ಒಂದು ದೊಡ್ಡ ಮೋಸ. ಭಗವಂತ ಮೂರ್ಖ ಅಲ್ಲ, ಲೆಕ್ಕಾಚಾರ ತಪ್ಪು ಬರೆಯೋದಕ್ಕೆ. ಯಾರಿಗೆ ಏನ್ ಕೊಟ್ಟಿದ್ದಾನೆ ಅದು ಅವನೇ ಮಾಡಿರುವಂತಹ ಪುಣ್ಯ ಪಾಪಗಳ ಫಲ. ಅದಕ್ಕೆ ವಿಧಿ ಅಂತ ಹೇಳ್ತಾರೆ. ಒಂದು ಮರಕ್ಕೆ ಬೆಂಕಿ ಬಿತ್ತು, ಅದ ಹಾಗೆ ಪಕ್ಕದ ಮರಕ್ಕೆ ಬೆಂಕಿ ಬಿತ್ತು, ಹತ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಅಂತಲ್ಲ, ಅದಕ್ಕೆ ವಿಧಿ ಅಂತ ಹೇಳ್ತಾರೆ. ಅದಕ್ಕೆ ವಾಸ್ತವ ಕಾರಣ ಏನು? ವಿಧಿ. ವಿಧಿ ಅಂದ್ರೆ ಏನು? ನಾವೇ ಮಾಡ್ಕೊಂಡಿರುವಂತ ಪಾಪ ಪುಣ್ಯಗಳ ಫಲ. ಓಕೆ, ಅಪಾಯ ಬಂದ್ಬಿಟ್ಟಿದೆ. ಯಾವಾಗ ಕಚಕ್ ಅನ್ಸ್ಬಿಡ್ತಾನೆ ಗೊತ್ತಿಲ್ಲ. ಕ್ರೂರಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವನಿಗೆ. ಆದ್ರೆ ಅವನ್ನ ಹೊಗಳ್ಬೇಕು, ಸಂತುಷ್ಟ ಮಾಡ್ಬೇಕು. ಈಗೇನ್ ಮಾಡ್ತಾನೆ ವಸುದೇವ? ಒಂದು ಫೇಕ್ ಸ್ಮೈಲ್ ಮಾಡ್ತಾನೆ. ಕೋಪದಲ್ಲಿದ್ದಾನೆ, ಬೇಜಾರಿದ್ದಾನೆ ಅಂತ ಗೊತ್ತಾಗಬಾರದು ಕಂಸನಿಗೆ. ಒಂದು ನಗು ಮುಖ ಧರಿಸ್ಬಿಡ್ತಾನೆ. ನಗ್ತಾನಾಗ್ತಾ ಹೇಳ್ತಾನೆ, ಕಂಸ, ಆಶೀರ್ವಾಣಿ ಎಲ್ಲಾದ್ರೂ ಸತ್ಯ ಆಗುತ್ತೇನೋ? ಯಾರೋ ಬಂದು ಹೇಳಿರ್ಬೋದು, ಒಂದ್ ವೇಳೆ ಸತ್ಯನೇ ಅಂತ ಇಟ್ಕೊಳಕ. ನೋಡಿ ವಸುದೇವ ಒಳಗಡೆ ಭಯ ಇದೆ, ಅವನಿಗೆ ವ್ಯಾಕುಲತೆ ಇದೆ, ಬಟ್ ಮೇಲ್ ತೋರ್ಸ್ಕೊಳ್ತಾ ಇಲ್ಲ. ನಗ್ತಾ ಮಾತಾಡ್ತಾ ಇದ್ದಾನೆ. ನಿನ್ ತಂಗಿಯಿಂದ ಏನು ಹೆದರ್ಬೇಡ, ತಂಗಿಯಿಂದ ಏನು ಪ್ರಾಬ್ಲಮ್ ಇಲ್ಲ, ನಾನ್ ನೋಡ್ಕೊಳ್ತೀನಿ. ನಿನ್ನ ಸಾವಿಗೆ ಕಾರಣ ಆಗಿರೋದು ಯಾರು? 8ನೇ ಮಗು. ಆಯ್ತು ಪರವಾಗಿಲ್ಲ, 8ನೇ ಮಗು. ಮೊದಲನೇ ಮಗುನೇ ತಂದೊಪ್ಪಿಸ್ತೀನಿ ನಿನಗೆ. ಒಂದೊಂದು ವರ್ಷಕ್ಕೊಂದೊಂದು ಮಗು ಆಗ್ತಾ ಇರುತ್ತೆ, ನಿನ್ ನಾನು ತಂದೊಪ್ಪಿಸ್ತೀನಿ. ಆಗ್ಬೋದಾ? ಆದ್ರೆ ಇವಳನ್ನ ಮಾತ್ರ ಕೊಲ್ಬೇಡ. ಸೊ ವಸುದೇವ ಒಂದು ಲಾಜಿಕ್ ಮಂಡನೆ ಮಾಡ್ದ, ತರ್ಕ ಹೇಳ್ತಾನೆ. ಈಗ ಅವನಿಗೆ ಎಂಥ ಕ್ರೂರಿಗೂ ವಸುದೇವನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆಯ್ತು ವಸುದೇವನ ಸ್ವಲ್ಪ ಸಮಾಧಾನ ಆಯ್ತು ಅವನಿಗೆ, ಸ್ವಲ್ಪ, ಪೂರ್ತಿ ಇಲ್ಲ. ಯಾಕಂದ್ರೆ ಅದು ಒಳಗಡೆ ಬೆಂಕಿ ಕೆಂಡ ಇದೆ, ಇನ್ನು ಮೇಲೆ ಬೂದಿ ಮುಚ್ಕೊಂಡಿದೆ. ಸರಿ, ಕಂಸ ಹೇಳ್ತಾನೆ, ಆಯ್ತು ಕರ್ಕೊಂಡೋಗು, ಕೊಲ್ಲೋದಿಲ್ಲ. ಹೋದ ಪ್ರಾಣ ವಾಪಸ್ ಬಂದಂಗ ಆಯ್ತು ದೇವಕಿ ವಸುದೇವರಿಗೆ. ಹೇಗೋ ಕನ್ವಿನ್ಸ್ ಮಾಡ್ದ. ಒಂದೇ ಒಂದು ಮಾತು ಏನಾದ್ರು ಕನ್ವಿನ್ಸಿಂಗ್ ಮಾಡೋದ್ರಲ್ಲಿ ಎಡವಿದ್ರೆ ಇಷ್ಟೊತ್ತಿಗೆ ದೇವಕಿ ಇರ್ತಿರ್ಲಿಲ್ಲ. ಸರಿ ಆಯ್ತು, ಮನೆಗೆ ಕಳಿಸ್ದ ವಸುದೇವ ದೇವಕಿನ. ಈ ಕಡೆನಾಯ್ತು, ಮದುವೆ ಆಗಿ 1 ವರ್ಷ, ಒಂದು ಮಗು ಜನ್ಮ ಕೊಟ್ಲು. ಏನ್ ಮಾಡ್ತಾರೆ, ಮಾತು ಕೊಟ್ಟಿ ನಡ್ಕೋಬೇಕಲ್ಲ. ಮೊದಲನೇ ಮಗು ಆಯ್ತು, ಆ ಮಗುನ ತಗೊಂಡು ಕಂಸನ್ ಕೊಡಕ್ ಹೋಗ್ತಾನೆ. ಈಗ ನೀಚರಿಗೆ ಯಾವ ಕರ್ಮ ನಿಷಿದ್ಧ? ಪುಣ್ಯವಂತರಿಗೆ ಆ ಕರ್ಮ ಮಾಡಬಾರ್ದು, ಈ ಕರ್ಮ ಮಾಡಬಾರ್ದು ಅಷ್ಟೇ. ಪಾಪಿಗಳಿಗೆ ಯಾವ ಕರ್ಮ ಮಾಡಬಾರದು? ಎಲ್ಲ ಮಾಡ್ತಾರೆ ಅವರು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಯಾರು ಭಗವಂತನ ಶರಣಾಗತಿ ಆಗಿರ್ತಾರಲ್ಲ, ಅವರು ಭಗವಂತನಿಗೋಸ್ಕರ ಏನ್ ತಾನೇ ಬಿಡೋದಿಲ್ಲ. ಪಾಪಿಗಳು ಅವ್ರಿಗೆ ಯಾವ ನಿಷಿದ್ಧ? ಎಲ್ಲ ಮಾಡ್ತಾರೆ. ಭಕ್ತರು ಭಗವಂತನಿಗೋಸ್ಕರ ಏನ್ ತ್ಯಾಗ ಮಾಡಲ್ಲ, ಪ್ರಾಣ ಬೇಕಾದ್ರು. ಭಗವಂತನಿಗೋಸ್ಕರ ಪ್ರಾಣ ಕೊಡ್ತೀನಿ ಅನ್ನೋದು ಮಹಾತ್ಯಾಗ. ತ್ಯಾಗ ಶಾಂತಿರ ನಂತರಂ.
ಇವನ್ಗೆ ವಸುದೇವನಿಗೆ ಇನ್ನು ಪೂರ್ಣ ನಂಬಿಕೆ ಬಂದಿಲ್ಲ. ವಸುದೇವನಿಗೆ ಕಂಸ ಮೇಲೆ ಪೂರ್ಣ ನಂಬಿಕೆ ಬರಲಿಲ್ಲ. ಏನ್ ಮಾಡ್ತಾನೆ, ಮೊದಲನೇ ಮಗುನ್ ಕೊಟ್ಟ. ಮಗುನ್ ಕೊಡ್ಬೇಕಾದ್ರೆ ವಸುದೇವನ ಮನಸ್ಥಿತಿ ನೋಡಿ ಹೇಗಿರುತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಇಮೇಜಿನ್ ಮಾಡ್ತಾ ಹೋಗಿ, ತನ್ನ ಮಗುನ ಕಂಸನ ಕೈ ಕೊಡ್ತಾನೆ. ಕಂಸ ಅದನ್ನ ಅವನ್ ಕಣ್ ಮುಂದೆನೆ ಕೊಲ್ಬಹುದು, ಖಡ್ಗದಿಂದ ಕತ್ತರಿಸ್ಬೋದು, ಗೋಡೆಗೆ ಅಪ್ಪಳಿಸ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಕಂಸನ್ನ ವಸುದೇವನ್ನ ಕಂಸ ಇನ್ನೂ ಸೆರೆಮನೆಗೆ ಹಾಕಿಲ್ಲ. ಗಮನಿಸಿ, ಇನ್ನು ಸೆರೆಮನೆ ಇಲ್ಲ. ಮೊದಲನೇ ಮಗು ಎಲ್ಲಿ ಹುಟ್ಟುತ್ತೆ? ಹೊರಗಡೆ ಹುಟ್ಟುತ್ತೆ. ಓಕೆನಾ? ಎರಡನೇ ಮಕ್ಕಳಿಂದ ಸೆರೆಮನೆಯಲ್ಲಿ ಹುಟ್ಟೋದು ಮಕ್ಕಳು. ಸರಿ, ಮೊದಲನೇ ಮಗುನ ತಂದೊಪ್ಪಿಸ್ತಾನೆ ಕಂಸನಿಗೆ. ಸರಿ, ಮನಸ್ಸು ಕರಗ್ಬಿಡುತ್ತೆ ಕ್ರೂರಿ ಕಂಸನಿಗೆ. ಅಯ್ಯೋ ಸುದೇವ, ಅವನು ಹೇಳಿದ ಜ್ಞಾಪಕ ಬಂತು. 8ನೇ ಮಗು ತಾನೇ ಪ್ರಾಬ್ಲಮ್ ಮಾಡೋದು, ಇದಲ್ವಲ್ಲ, ಮೊದಲನೇ ಮಗು. ನೀನ್ ಮೊದಲನೇ ಮಗು ಅಂತ ನನಗೇನು ಭಯ ಇಲ್ಲ, ವಾಪಸ್ ಕರ್ಕೊಂಡು ಹೋಗು. ಇಷ್ಟೊತ್ತಿಗೆ ಏನಾಗುತ್ತೆ, ಕೃಷ್ಣ ಏನ್ ಹೇಳಿದ್ದಾನೆ ಭಗವಂತ ಬ್ರಹ್ಮದೇವರಿಗೆ, ದೇವತೆಗಳೆಲ್ಲರೂ ಪ್ರಜಾಭೂಮಿಲಿ ದೇವತೆಗಳಾಗುತ್ತಿ ಅಂತ. ಸರಿ, ಮೊದಲನೇ ಮಗುನ ತಗೊಂಡು ವಾಪಸ್ ಬರ್ತಾ ಇದಾರೆ. ಬರೋ ದಾರಿ ಏನಾಗುತ್ತೆ, ಕಂಸನ ಅರಮನೆಗೆ ನಾರದರು ಬರ್ತಾರೆ. ನಾರಾಯಣ ನಾರಾಯಣ. ವಸುದೇವ ಮೊದಲನೇ ಮಗು ತಗೊಂಡೋಗಿದ್ದನ್ನ ನಾರದರು ಕಂಡು ಕಂಸನ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ಕಂಸ, ನಿನಗೊಂದು ವಿಚಾರ ಗೊತ್ತಾಯ್ತಾ? ಫ್ಲಾಶ್ ನ್ಯೂಸ್. ನಾರದ ಹೇಳೋ ಮಾತು ಕಂಸನಿಗೆ. ನಾರದ್ರೆ, ಏನ್ ಫ್ಲಾಶ್ ನ್ಯೂಸ್? ಇಲ್ಲ ಇಲ್ಲ, ನನಗೆ ಈಗ ತಾನೇ ವಿಚಾರ ಗೊತ್ತಾಯ್ತು. ಬ್ರಹ್ಮಲೋಕದಿಂದ ಬರ್ತಾ ಇದ್ದೆ, ದೇವತೆಗಳೆಲ್ಲ ಇಲ್ಲಿ ಹುಟ್ಟಿ ಬರ್ತಾ ಇದಾರಂತೆ. ಭಗವಂತ ಅವತಾರ ತಾಳ್ತಾನಂತೆ, ಅಧರ್ಮಿಗಳನ್ನ ಕೊಂದಾಕ್ತಾನಂತೆ. ಇಲ್ಲಿಂದ ಶುರು ಆಯ್ತು ನನಗೆ ಕೃಷ್ಣನ ಮೇಲೆ ಭಯ ಹೆಚ್ಚಾಯ್ತು. ಮುಂಚೆ ಯಾವ್ದೋ 8ನೇ ಮಗು ಅಷ್ಟೇನೆ, ಅದು ಕೃಷ್ಣ ಅಂತ ಗೊತ್ತಿಲ್ಲ, ಯಾವ್ದೋ 8ನೇ ಮಗು. ಈಗ ಕೃಷ್ಣನ ಕಂಡ್ರೆ ಯಾಕೆ ಭಯ ಅಂದ್ರೆ, ನಾರದರು ಭಯ ಹುಟ್ಟಿಸ್ತಾರೆ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಓಕೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡೋರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಮಾತ್ರ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅನ್ಮ್ಯೂಟ್ ಆಗಿದೆ. ಓಕೆ, ಆನ್ಸರ್ ಮಾಡೋರು ಹ್ಯಾಂಡ್ ರೈಸ್ ಮಾಡಿ. ಈಗ ನಾರದರು ಮೊದಲನೇ ಮಗುನ ಕಂಸ ವಸುದೇವನಿಗೆ ಒಪ್ಸಿದ ಮೇಲೆ, ಅಯ್ಯೋ ಪಾಪ ಬೇಡ ತಗೊಂಡೋಗು ಅಂತ ಹೇಳಿದ್ಮೇಲೆ, ನಾರದರು ಯಾಕೆ ಕಂಸನಿಗೆ ಸತ್ಯವನ್ನು ಹೇಳ್ಬೇಕಾಗಿತ್ತು? ಕಾವೇರಮ್ಮ ಮಾತಾಜಿ ಹೇಳ್ತೀರಾ ಆನ್ಸರು? ಕಾವೇರಮ್ಮ ಮಾತಾಜಿ, ಕಾವೇರಮ್ಮ ಟಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಗೊತ್ತಾಗ್ಲಿಲ್ಲ. ಓಕೆ, ಪ್ರಶ್ನೆ ಇಷ್ಟು. ಈ ಕಥೆ ಕೇಳಿಸ್ಕೊಂಡ್ರ ಇಲ್ಲಿವರೆಗೂ? ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರಿ. ಈಗ ನಾರದರು ಕಂಸನ ಹತ್ರಕ್ಕೆ ಹೋಗ್ತಾರೆ. ಹೋಗಿ ವಿಷ್ಣು ಅವತಾರ ತಾಳಿ ಬರ್ತಾ ಇದ್ದಾನೆ, ಇಲ್ಲಿ ದೇವತೆಗಳು ಕೂಡ ಹುಟ್ಟಿ ಬರ್ತಾರೆ, ಎಲ್ಲೆಲ್ಲಿ ಹುಟ್ಟಿ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳಿ ಒಂದ್ ಸಣ್ಣದಾಗ ಒಂದು ಬಾಂಬ್ ಹಾಕ್ತಾರೆ ಕಂಸನಿಗೆ. ಭಯ ಶುರು ಆಯ್ತು. ಈಗ ನಾರದರು ಮಾಡಿದ ಸರಿನಾ ತಪ್ಪ? ಅದು ತಿಳಿಸ್ಬೇಕಾಗಿದೆ, ಇಲ್ಲಿ ಕೃಷ್ಣನ ಲೀಲೆಗಳ ಇದಾಗ್ಲಿಕ್ಕೆ ಬೇಕಾಗಿದೆ, ತಿಳಿಸ್ಕೊಡ್ಲಿಕ್ಕೆ ಮಾಡಿರೋದು. ಓಕೆ, ನಾರದರು ಮಾಡಿದ್ದು ಸರಿ. ಯಾಕೆ ಸರಿ ತಿಳಿಸ್ಕೊಡ್ಬೇಕು. ಈಗ ತಿಳಿಸ್ಕೊಡ್ಬೋದಿತ್ತು. ಭಯ ಯಾಕೆ ಬಂತು ಅವನಿಗೆ? ಭಯ ಬರೋ ತರ ಯಾಕೆ ಮಾಡಿದ್ರು ನಾರದರು? ಅಧರ್ಮಿಗಳನ್ನ ಕೊಲ್ತಾನೆ ಭಗವಂತ ಅಂತ. ಅದು ಯಾರ ಮುಂದೆ ಹೇಳ್ಬೇಕು? ಕಂಸನ ಮುಂದೆ. ಈಗ ನಾನ್ ನಿಮ್ಮ ಹತ್ರ ಬಂದ್ಬಿಟ್ಟು ಸುಮ್ಮನೆ ಏನೋ ಒಂದು ವಿಚಾರಕ್ಕೆ, ಪಾಪಿಗಳು ಸರಿ ಇಲ್ಲಪ್ಪ ಅಂತ ಹೇಳಿದ್ರೆ ಏನನ್ಸುತ್ತೆ ನಿಮ್ಗೆ? ಆದ್ರೆ ಪಾಪಿಗಳು ಯಾರು ನಾವೇ ಆಗಿದ್ದಾಗ ಅದು ನಮ್ಗೆ ಅನ್ಸುತ್ತೆ.
ಅನ್ಸುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಈಗ ಹೌದು. ಅಧರ್ಮಿಗಳ ಅದ ಈಗ ನಾರದರು ಬೇರೆ ಎಲ್ಲೋ ಹೇಳಿಲ್ಲ, ಅವರು ನೇರವಾಗಿ ಕಂಸನ ಹತ್ರ ಬಂದು ಅಧರ್ಮಿಗಳನ್ನ ಪಾಪಿಗಳನ್ನ ಕೊಲ್ತಾನೆ ಭಗವಂತ ಅಂತ ಕಂಸನ ಎದುರುಗಡೆ ಹೇಳ್ತಾ ಇದಾರೆ. ನೋಡಿ, ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ಈಗ ಕಂಸನಿಗೆ ಏನಾಗುತ್ತೆ, ಯಾಕ್ರಿ ನಾರದ್ರೆ ಪಾಪಿ ಅಂತೀರಾ, ನಾನ್ ಪಾಪಿ ಅಲ್ಲ ಅಂತ ಹೇಳ್ತಾನ? ಇಲ್ಲ, ಅವನಿಗೆ ಭಯ ಶುರು ಆಯ್ತು. ಯಾಕೆ ಭಯ ಶುರು ಆಯ್ತು? ತಾನು ನೋಡಿ. ಪಾಪಿ ಅನ್ನೋದು ಗೊತ್ತು. ಓಕೆನಾ? ವೆರಿ ಗುಡ್. ಮಾತಾಜಿ, ಥ್ಯಾಂಕ್ ಯು. ಲಲಿತಾ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಧನ್ಯವಾದ ಮಾತಾಜಿ. ಪ್ರಭುಜಿ, ನಾರದ ಮಹರ್ಷಿ ನೋಡಿದ್ರೆ ಅವ್ರು ಭಗವಂತನ ಶುದ್ಧ ಭಕ್ತರು. ಅವ್ರು ಏನ್ ಮಾಡಿದ್ರು ಒಂದು ಕಾರಣ ಇರ್ತದೆ, ಅದು Correct. ಅವ್ರಿಗೆ ಒಳ್ಳೇದಕ್ಕಾಗುತ್ತೆ. ಬಟ್ ಇಲ್ಲಿ ಏನಕ್ಕೆ ಅವರು ಈ ತರ ಸತ್ಯ ಹೇಳ್ಬೇಕಾಗುತ್ತೆ ಅಂತ ಇವಾಗ ಅವ್ರಿಗೆ ನಿಜ ಗೊತ್ತಾದ್ರೆ, ಇವಾಗ ಅವ್ನ್ ಕಂಸ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಆ ಮಕ್ಕಳಿಗೆ ಒಂದ್ ಪ್ರಾಬ್ಲಮ್ ಮಾಡ್ತಾನೆ, ಸಾಯಿಸ್ತಾನೆ. ಸೊ ಈ ತರ Correct. ಅವ್ನ ಉಳಿಸ್ಕೋಬೇಕು ಅಂತ ಸಾಯಿಸ್ತಾನೆ. ಸೊ ಆತರ ಆದಾಗ ಅದಕ್ಕೂ ಒಂದು ಫಸ್ಟ್ ಟೈಮ್ ಇರುತ್ತೆ. ಆಮೇಲೆ ನೀವು ಹೇಳ್ತೀರ ಮುಂದಕ್ಕೆ ಆ ಮಕ್ಳು ಯಾಕೆ ಸಾಯ್ಬೇಕು. ಅಲ್ಲಿ ಈ ತರ ಅವನ ಪಾಪ ಜಾಸ್ತಿ ಆದಾಗ ಭಗವಂತ ಒಂದ್ ಸ್ವಲ್ಪ ಬೇಗ ಬರ್ಲಿ ಭೂಮಿ ಮೇಲೆ. ಸೂಪರ್, ಥ್ಯಾಂಕ್ ಯು. ಅಶ್ವಿನ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲ್ಸ ಇದೆಯಾ? ಹರೇ ಕೃಷ್ಣ. ಕೆಲ್ಸ ಇದೆ ಹೇಳಿ ಪ್ರಭು. ಅದೇ ಪ್ರಭು, ಭಗವಂತ ಬೇಗ ಬರ್ಬೇಕಂತ ಅವರು ಇಚ್ಛೆ ಇರಬೇಕಿತ್ತು, ಬರ್ತಾ ಇರೋದು. ಅದಕ್ಕೆ ಅದು ಮಾಡಿದೆ ಅಂತ. ವೆರಿ ಗುಡ್, ಓಕೆ, ಥ್ಯಾಂಕ್ ಯು ಪ್ರಭು. ಮತ್ತೆ ಇನ್ನೇನಾದ್ರು ಆನ್ಸರ್? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಇದು ಪಾಪಿಗಳು ಇಲ್ಲದಿದ್ರೆ ನಿಧಾನವಾಗಿ ಪಾಪ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಜಲ್ದಿ ಪಾಪ ಮಾಡ್ತಾರಲ್ಲ ಪ್ರಭು, ಜಲ್ದಿ ಅವರು ಇದು ತುಂಬುತ್ತೆ ಪಾಪದ ಕಡವ. ಪಾಪದ ಕಡ ತುಂಬಲಿ ಅಂತ. ವೆರಿ ಗುಡ್, ಓಕೆ. ಶಾಮೇಶ್ವರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್ ಪ್ರಭು. ಇಲ್ಲಿ ಏನೆಲ್ಲ ನಡೀತದೋ ಅದು ಕೃಷ್ಣನ ಆಜ್ಞೆ ಇರುತ್ತೆ. ಮತ್ತೆ ಕಂಸನಿಗೆ ಮಾತ್ರ ಅಲ್ಲ, ನಮ್ಗೆಲ್ಲರಿಗೂ ಅಧರ್ಮಗಳು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾರದರು ಅಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಭು. ಅಧರ್ಮ ಮಾಡಿದ್ರೆ ಅಧರ್ಮಿಗಳಿಗೆ ಪಾಪಿಗಳಿಗೆ ಏನಾಗುತ್ತೆ ಅನ್ನೋದು ಅದೊಂದು ಇದು ಪ್ರಭು, ಇದು ಸೂಚನೆ. ಆಮೇಲೆ ಅಲ್ಲಿ ಏನ್ ನಡೀತೈತೆ ಅದೆಲ್ಲ ಕೃಷ್ಣನ ಇದಿರ್ತೈತೆ ಪ್ರಭು, ಲೀಲೆಗಳು ಇರ್ತೈತೆ. ನಾರದರು ಬಂದು ಹೇಳುದು, ಮತ್ತೆ ಅದಕ್ ಮುಂಚೆ ಯಾರೆಲ್ಲ ಬಂದು ಬೃಂದಾವನದಲ್ಲಿ ಕೃಷ್ಣನ ಇದಕ್ಕೆ ಅವರೆಲ್ಲ ಸಖಾಗಳಾಗಿರ್ತಾರೆ, ಅವ್ರ ಜೊತೆ ಇರೋರಾಗಿರ್ತಾರೆ. ಕೃಷ್ಣ ಲೀಲೆ ಮಾಡಕ್ ಮುಂಚೆ ಎಲ್ಲರೂ ಬಂದಿರ್ತಾರೆ. ಅದರಿಂದ ನಾರದರು ಹೇಳೋದು ಕೃಷ್ಣನಿಂದಾನೇ ಹೇಳ್ತಾ ಇರ್ತಾರೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ನೇನಾದ್ರು ಆನ್ಸರ್? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಅದೇ ಕಂಸನಿಂದ ಅಧರ್ಮ ಜಾಸ್ತಿ ಮಾಡಿಸ್ಬೇಕು ಅಂತ ಬಂದ್ ನಾರದರು ಹೇಳಿದ್ರು. ಓಕೆ, ವೆರಿ ಗುಡ್. ಆಯ್ತು, ಪಾಪದ ಕೊಡ ತುಂಬಬೇಕು, ಭಗವಂತ ಬರ್ಬೇಕು. ಓಕೆ, ನೆಕ್ಸ್ಟ್ ಇನ್ನೇನಾದ್ರು ಆನ್ಸರ್? ಡಿಫ್ರೆಂಟ್ ಆನ್ಸರ್ ಟ್ರೈ ಮಾಡಿ ಎಲ್ಲರೂ. ಎಲ್ರಿಗೂ ಅವಕಾಶ ಇಲ್ಲ, ಬಟ್ ಯಾರು ಅವ್ರು ಎಷ್ಟು ಹಸುಗಳಾಗಿರ್ತಾರೆ ಪ್ರಭು, ಅವರ ಕೃಷ್ಣನ ಜೊತೆ ಹುಟ್ಟವರು, ಅವ್ರಿಗೆ ಶಾಪ ಇರುತ್ತೆ ಪ್ರಭು. ಅದರಿಂದ ಅವರು ಹೋಗ್ಬೇಕಾಗಿರುತ್ತೆ. ತುಂಬಾ ಕಾರಣಗಳಿದೆ ಪ್ರಭು, ಒಂದೊಂದು ಹೇಳ್ಬೇಕು ಅಂತಂದ್ರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲ ಬರುತ್ತೆ, ಮುಂದೆ ಹೇಳೋಣ, ಚರ್ಚೆ ಮಾಡೋಣ. ಅದು ಷಡ್ಗರ್ಭಾಸುರರು. ಓಕೆ, ನೆಕ್ಸ್ಟ್ ಮೀಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಹೇಳಿ. ಪ್ರಭು, ಅವ್ರಿಗೆ ದೇವಕಿ ಮತ್ತು ವಸುದೇವ ಅವ್ರಿಗೆ ಹಿಂಸೆ ಜಾಸ್ತಿ ಕೊಡೋದು, ಭಯದಿಂದ ಅವ್ನ ಹಿಂಸೆ ಕೊಡೋದು ಕಡಿಮೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾರದ ಮಹರ್ಷಿಗಳು ಪ್ರೀತಿ ಮಾಡಿರ್ಬೋದು. ಅದು ಒಂದು ರೀಸನ್. ಓಕೆ, ಬಟ್ ಕಡಿಮೆ ಮಾಡ್ತಾನ? ಕಣ್ಣೆದುಗಡೆನೆ ಗೋಡೆಗೆ ಅಪ್ಪಳಿಸಿ ಕೊಲ್ತಾನೆ, ರಕ್ತದ ಕಲೆ ಹಂಗೆ ಇರುತ್ತೆ. ಓಕೆ, ಸರಿ, ಎಲ್ಲ ರೀಸನ್ಸು ಸರಿನೇ. ಇಲ್ಲಿ ಮುಂದೆ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ಓಕೆ, ಈಗ ನಾರದರು ಏನ್ ಹೇಳ್ತಾರೆ, ಕಂಸ ನಿನಗೆ ಬುದ್ಧಿಗಿದ್ದು ಇದೆಯಾ? ಯಾಕೆ ಬಿಟ್ಕೊಟ್ಟೆ ಅವ್ರನ್ನ? ಯಾಕೆ ಕಳಿಸ್ಕೊಟ್ಟೆ ಮೊದಲನೇ ಮಗುನ? ನಮ್ಗೆ ಮೇಲ್ನೋಟಕ್ಕೆ ನಾರದರು ಮಾಡೋದು ಹಿಂಗ ಅನ್ಸುತ್ತೆ, ಯಾಕೆ ಹಿಂಗ್ ಮಾಡ್ತಾರೆ ಪಾಪ, ಅವ್ರ ಪಾಡವ್ರು ಸುಮ್ಮನೆ ಇದ್ರು ಅಂತ ಅನ್ಸುತ್ತೆ. ಆದ್ರೆ ಹಂಗ ಮಾಡದೆ ವಿಧಿ ಇರ್ಲಿಲ್ಲ. ಅವ್ರು ನೇರವಾಗಿ ಕಂಸನ ಹತ್ರ ಬಂದು ಹೇಳ್ತಾರೆ, ನೋಡು, ಈಗ ನೀನು ಯಾರನ್ನ ವಾಪಸ್ ಕಳಿಸ್ದೆ ಅಲ್ವಾ, ಅವನೇ ವಿಷ್ಣು ಆಗಿದ್ರೆ ಏನ್ ಮಾಡ್ಬೇಕು ನೀನು? 8ನೇ ಮಗು ಅಂತ ಹೇಳ್ತಾರೆ ಅಪ್ಪ, ಹುಟ್ಟಿರೋ ಮಗುನೇ ವಿಷ್ಣು ಆಗಿದ್ರೆ ನೀನ್ ಕೊಲ್ಬೋದಲ್ಲ. ಮೊದಲನೇ ಮಗುನೇ 8ನೇ ಮಗು ಆಗಿರ್ಬೋದಲ್ಲ. ಈಗ ಗರ್ಭದಲ್ಲಿ 2 ಮಕ್ಕಳು ಬೆಳೀತಿರ್ತಾರೆ. ಮೊದಲನೇ ಮಗು, ಆಚೆ ಬರೋ ಮಗು ತಮ್ಮ, ಅಂದ್ರೆ ಆಮೇಲೆ ಕನ್ಸೀವ್ ಆಗಿದ್ದು.
ಆಮೇಲೆ ಬರೋ ಮಗು ಫಸ್ಟ್ ಬೇಬಿ, ಅಣ್ಣ, ಅಂದ್ರೆ ಫಸ್ಟ್ ಕನ್ಸೀವ್ ಆಗಿದೆ. ದೇವತೆಗಳ ಲೆಕ್ಕಾಚಾರ ನಿನ್ಗೆ ಗೊತ್ತಾಗೋದಿಲ್ಲ. ಅವ್ರು ಹೆಂಗ್ ಬೇಕಾ ತಳಕ ಬಳಕ ಮಾಡ್ತಾರೆ. ಇದೇ ಎಂಟನೇ ಮಗು ಆಗಿದ್ರೆ ಏನ್ ಮಾಡುತ್ತೆ? ಅವ್ರು ಏನ್ ಮಾಡ್ತಾರೆ? ಕಂಸನ್ಗೆ ಭಯದಲ್ಲಿ ಸಿಕ್ಕಾಕ್ಸ್ಬೇಕು. ಕೃಷ್ಣ ಹೆಸರು ಕೇಳಿದ್ರೆ ಭಯ ಪಡಬೇಕು. ಯಾಕಂದ್ರೆ ಅದು ವೈಷ್ಣವರ ಕೃಪೆ. ನಾರದು ಪರಮ ಭಕ್ತರು, ಭಗವಂತನ ಶುದ್ಧ ಭಕ್ತರು. ವೈಷ್ಣವರು ಹೆಂಗ್ ಕೃಪೆ ಕೊಡ್ತಾರೆ ಹೇಳಕ್ ಬರೋದಿಲ್ಲ. ಎಲ್ಲ ಪಾಪಿ, ನಿನಗೆ ಹಿಂಗ್ ಮಾಡಿದ್ರೆ ಭಗವಂತನ ಸ್ಮರಣೆ ಬರುತ್ತೆ. ನಿನಗೆ ಹೋಮ್ವರ್ಕ್ ಮಾಡ್ಕೋಬಾ ಅಂತ ಬಾಯಿ ಮಾತು ಹೇಳಿದ್ರೆ ಮಾಡ್ಕೊಂಡ್ ಬರೋದಿಲ್ಲ. ಗಿಣ್ಣ ಮೇಲೆ 2 ಕೊಟ್ರೆ ಅಮ್ಮ ಹೊಡಿತಾರೆ ಅಂತ ಬೈಕ್ ಆಗಿ ಮಾಡ್ಕೊಂಡ್ ಬರುತ್ತೆ. ನೋಡಿ, ಇದು ವೈಷ್ಣವ ಕೃಪೆ. ನಾರದರು ಹೆಂಗೆ ಕೃಪೆ ಕೊಡ್ತಾರೆ ಗೊತ್ತಿಲ್ಲ. ಇದು ಕಂಸನಿಗೆ ನಾರದು ಕೊಟ್ಟಿರೋ ಕೃಪೆ. ಕೃಷ್ಣ ಅಂತ ಹೇಳಿದ ತಕ್ಷಣ ನಡುಗಬೇಕು. ದಿನ ಭಯದಲ್ಲಿ ಸ್ಮರಣೆ ಮಾಡ್ಬೇಕು ಕೃಷ್ಣನ. ಅವನು ಅಧರ್ಮ ಮಾಡ್ಲಿ ಅನ್ನೋದಲ್ಲ. ಅಧರ್ಮ ಮಾಡ್ಲಿ ಅನ್ನೋದು ಒಂದು ರೀಸನ್ನೇ. ಆದ್ರೆ ಮೇನ್ ರೀಸನ್ ಯಾರು ಅಧರ್ಮ ಮಾಡ್ಲಿ ಅಂತ ಆತರ ಹೇಳೋದಲ್ಲ. ಶುದ್ಧ ಭಕ್ತರು ಯಾರು ಅಧರ್ಮ ಮಾಡ್ಲಿ ಅಂತ ಪ್ರೇರಣೆ ಮಾಡೋದಿಲ್ಲ. ಧರ್ಮ ಮಾಡ್ಲಿ ಅಂತ ಪ್ರೇರಣೆ ಮಾಡುತ್ತೆ, ಭಗವಂತ ಸ್ಮರಣೆ ಮಾಡಿ. ಆದ್ರೆ ಮೇಲ್ನೋಟಕ್ಕೆ ಅದು ಅಧರ್ಮದರ ಕಾಣುತ್ತೆ ಅಷ್ಟೇ. ನಮ್ಮ ಅಂತಃಕರಣ ಯಾವಾಗ ಶುದ್ಧಿ ಇಲ್ಲ, ನಾರದ್ರು ಮಾಡಿದ ತಪ್ಪು ಅಂತಾನೆ ಅನ್ಸುತ್ತೆ. ಏನೋಪ್ಪ ನಾರದ್ರು ಮಾಡಿ ಸರಿಯಿಲ್ಲ, ನಾನು ಒಪ್ಪೋದಿಲ್ಲ. ಫಿಟ್ಟಿಂಗ್ ಇಟ್ಬಿಟ್ಟು ಹೋಗ್ಬಿಟ್ರು. ಫಿಟ್ಟಿಂಗ್ ಇಟ್ಟಿದ್ದಲ್ಲ ಅದು, ಅದು ಕೃಪೆ. ನಮ್ಗೇನ್ ಗೊತ್ತು ಕೃಪೆ ಅಂದ್ರೆ? ಅದ್ರ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ನಮ್ಗೆ. ಅಧರ್ಮ ಮಾಡ್ಲಿ ಅಂತ ಅಲ್ಲ, ಅದು ಭಯದಲ್ಲಿ ಭಗವಂತ ಸ್ಮರಣೆ ಮಾಡ್ಲಿ ಅಂತ. ಮತ್ತೆ ಒಂದಾದ್ಮೇಲೆ 6 ಮಕ್ಕಳನ್ನ ಕೊಲ್ತಾನಲ್ವಾ ಕಂಸ. ಯಾಕೆ ಕೊಲ್ಬೇಕಿತ್ತು ನಾನು ಮುಂದೆ ಹೇಳ್ತೀನಿ. ಅದು ಹಿಂಸೆ ಅಲ್ವಾ? ಇಲ್ಲ, ಹಿಂಸೆ ಅಲ್ಲ. ಯಾರು ಹೇಳಿದ ಹಿಂಸೆ ಅಂತ? ಕೆಲವು ಕಳೆಗಳನ್ನ ನಾವು ಕಿತ್ತು ತೆಗಿಬೇಕು, ಅದಕ್ಕೆ ತೆಗೆದಿದ್ದಾನೆ ಅಷ್ಟೇನೆ ಕಂಸ. ಆ ಕಳೆನ ಯಾಕೆ ತೆಗೆದ? ಅದು ಕಾಲನೇಮಿಗೆ ಭಗವಂತ ಕೊಟ್ಟಿದ್ದ ಶಾಪ ಅಥವಾ ವರ. ಭಗವಂತ ಶಾಪ ಕೊಟ್ರೆ ಅದು ವರನೇ ಆಗುತ್ತೆ. ಇವನ್ ಹಿಂದೆ ಕಾಲನೇಮಿ ಆಗಿದ್ದ. ವಿಷ್ಣು ಈ ಕಾಲನೇಮಿನ ಕೊಂದಿದ್ದ. ಅದ್ರ ಫಲವಾಗಿ ಅವನಿಗೆ ಮುಂದೆ ಜನ್ಮದಲ್ಲಿ ಒಬ್ಬ ಕ್ರೂರ ರಾಕ್ಷಸ ಜನ್ಮ ಬರುತ್ತೆ, ಅಂದ್ರೆ ಕಂಸನ ಜನ್ಮ ಬರುತ್ತೆ. ಈಗ ನಾರದರು ಮಾಡಿರುವಂತ ಪಾಯಿಂಟ್ಸ್ ಅಂದ್ರೆ ಹೇಳಿದಂತ ವಿಚಾರಗಳು ಅವರ ಅನುಗ್ರಹಕ್ಕೆ, ಕೃಷ್ಣನ ಕಂಸನ ಅನುಗ್ರಹಕ್ಕೆ. ಸರಿ, ಇಷ್ಟಾದ್ಮೇಲೆ ಕಂಸನಿಗೆ ಭಯ ಬಂತು. ಏನ್ ಮಾಡ್ದ? ಜೈಲಿಗೆ ಹಾಕ್ಬಿಟ್ಟ. ಅವನ್ನ ಮೊದಲನೇ ಮಗನ ಕೊಂದು ಅವ್ರನ್ನ ಜೈಲಿಗೆ ಹಾಕಿದ. ಈ ದುಷ್ಟರು ಬುದ್ಧಿ ಹೇಗಿರುತ್ತೆ ಅಂದ್ರೆ, ತಮ್ಮ ಇಚ್ಛಾಪೂರ್ತಿಗೋಸ್ಕರ ತಂದೆ, ತಾಯಿ, ಗಂಡ, ಹೆಂಡತಿ, ಅಣ್ಣ, ತಮ್ಮ ಯಾರನ್ನು ಬೇಕಾದ್ರೂ ಕೊಲ್ತಾರೆ. ಯಾರಿಗೆ ಈ ಭೂಮಿಯಲ್ಲಿ ಇಂದ್ರಿಯ ತೃಪ್ತಿ, ಆ ರಾಜ್ಯ ಪಡ್ಕೋಬೇಕು, ಅವನ ಆಸ್ತಿ ಹೊಡ್ಕೋಬೇಕು, ಅವನ ಹತ್ರ ಇರೋ ಚಿನ್ನದ ಸರ ಕದಿಬೇಕು ಅಂತ ದುಷ್ಟ ಬುದ್ಧಿ ಬರುತ್ತೆ, ಇಂದ್ರಿಯ ಲೋಲುಪತೆ ಬರುತ್ತೆ, ಅವನ್ ಯಾರನ್ನು ಕೂಡ ಬೆಳೆಸಲ್ಲ. ಎಷ್ಟೋ ಕಡೆ ಕುಡಿಯಕ್ಕೆ 100 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಹೆಂಡತಿ ಅಂತ ಹೆಂಡತಿ ಕತ್ತಿಸಿ ಸಾಯಿಸ್ಬಿಟ್ಟಿರ್ತಾರೆ. ತಲೆಗೆ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ, ಕುಡಿಯೋದಕ್ಕೆ 100 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ. ಯಾಕಂದ್ರೆ ತನ್ನ ಚಟ, ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಯಾರನ್ನು ಏನ್ ಬೇಕಾದ್ರೆ ಮಾಡ್ತಾರೆ. ಇಂದ್ರಿಯ ಲೋಲುಪತೆ. ಕಂಸ ಆತರ ದುಷ್ಟ ಬುದ್ಧಿ. ನಮ್ಮ ಎಲ್ಲಾ ದುಷ್ಟ ಬುದ್ಧಿಗಳಿಗೆ ಗ್ಯಾಂಗ್ ಲೀಡರ್ ಅವನು ಕಂಸ, ರೆಪ್ರೆಸೆಂಟೇಟಿವ್. ಇವನು ಹಿಂದೆ ಕಾಲನೇಮಿ ರಾಕ್ಷಸ. ಗೊತ್ತು ಈ ವಿಷಯ ನಾರದರಿಗೆ. ನಾರದ್ರು ಹೇಳ್ತಾರೆ, ನೋಡು, ನೀನ್ ಹಿಂದೆ ಕಾಲನೇಮಿ ಆಗಿದ್ದಾಗ ವಿಷ್ಣುವಿನ ಕೊಂದಿದ್ದ. ಈಗೇನಾಯ್ತು? ಭಯ ಬಂತು, ಜೊತೆಗೆ ದ್ವೇಷ ಬಂತು, ಮನಸ್ಸು ಕ್ಷೋಭೆಗೊಳಗಾಯ್ತು. ಇದನ್ನೇ ಕೃಷ್ಣ ಗೀತೆ ಹೇಳೋದು. ನೋಡಿ, ಭಗವದ್ಗೀತೆ ತತ್ವಶಾಸ್ತ್ರ ಅಷ್ಟೇ ಅಲ್ಲ, ಅದು ಮನಃಶಾಸ್ತ್ರನೂ ಹೌದು. ಕಾರಣಂ ಗುಣಸಂಗೋಸ್ಯ ಸತ್ ಅಸತ್ ಯೋನಿ ಜನ್ಮಸು. ಯಾಕಂದ್ರೆ ಇದು ಗುಣಾನುಬಂಧ. ನಮ್ಗೆ ಹಿಂದಿನ ಜನ್ಮದಲ್ಲಿ ಯಾವ ಗುಣ ಇತ್ತೋ ಅದನ್ನೇ ವಸುದೇವ ಹೇಳಿದ್ದು. ದ್ವೇಷ ಮಾಡಬೇಡ, ಮುಂದಿನ ಜನ್ಮದಲ್ಲಿ ಅದೇ ದ್ವೇಷಗಳಾಗಿ ಬರ್ತೀವಿ ನಾವು. ಅಂತ ಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವಂ ಯಃ ಪ್ರಯಾತಿ ಮದ್ಭಾವಂ ಯಾತಿ ನಾಸ್ತಿ ಸಂಶಯ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಾರಿಗೆ ಕೃಷ್ಣ ಪ್ರಜ್ಞೆ ಬೇಡ, ಯಾರಿಗೆ ಇಸ್ಕಾನ್ ಬೇಡ ಹೇಳಿ? ಇಲ್ಲ, ನಾನು ಪರವಾಗಿಲ್ಲ, ಮುಂದಿನ ಜನ್ಮ ಹಾವಾಗಿದ್ರು ಪರವಾಗಿಲ್ಲ, ನಾನು ದ್ವೇಷ ಮಾಡೋರು ಮುಂಗ್ಸಿಯಾಗಿ ಬಂದ್ರು ಪರವಾಗಿಲ್ಲ ಅಂತ ಯಾರಾದ್ರೂ ಹೇಳೋರಿದ್ರೆ ಅವ್ರಿಗೆ ಬೇಡ ಭಗವದ್ಗೀತೆ, ಅವ್ರಿಗೆ ಇಸ್ಕಾನ್ ಬೇಡ, ಅವ್ರಿಗೆ ಗುರು ಬೇಡ, ಅವ್ರಿಗೆ ಪ್ರಭುಪಾದ ಬೇಡ, ಯಾರು ಬೇಡ, ಅವ್ರಿಗೆ ವೈಷ್ಣವ ಸಂಘ ಬೇಡ. ನಮ್ಗೆ ಹಂಗಾಗ್ಬಾರ್ದು. ಇವಾಗ ಇರೋದಷ್ಟೇ ಯೋಚನೆ ಮಾಡಬಾರ್ದು. ಮುಂದೆ ಗಂಡಾಂತರ ಇದೆ, ದೊಡ್ಡ ಗಂಡಾಂತರ ಇದೆ ಮುಂದಿನ ಜನ್ಮಗಳಲ್ಲಿ.
ಇದೇ ಕೊನೆ ಜನ್ಮ ಆದ್ರೆ ತಿಂದು ಕುಡಿದು ಎಂಜಾಯ್ ಮಾಡಿ ಬಳದು ಬಾಯಿಗೆ ಹಾಕೊಂಡು ಹೋಗ್ಬಿಡ್ಬೋದು. ಬಟ್ ಇದು ಕೊನೆ ಜನ್ಮ ಅಲ್ಲ, ಮತ್ತೆ ಮತ್ತೆ ಬರ್ತೀವಿ, ಬದ್ಧ ಜೀವಿಗಳಾಗಿ ಬರ್ತೀವಿ. ಉದಾಹರಣೆಗೆ ಕಂಸ, ಹಿಂದೆ ಕಾಲನೇಮಿಯಾಗಿದ್ದ ಕಂಸನಾಗಿ ಬಂದ. ತನ್ನ ಮಕ್ಕಳನ್ನೇ ಕೊಲ್ಲಬೇಕಾಗಿತ್ತು ಅವನು, ಅದಕ್ಕೋಸ್ಕರ ಆ ಷಡ್ಗರ್ಭಾಸುರನ್ನ ಕೊಲ್ತಾನೆ. ದೇವಕಿ ಗರ್ಭದಿಂದ ಹುಟ್ಟಿರುವಂತ ಮಕ್ಕಳನ್ನ, ತನ್ನ ಮಕ್ಕಳೇ ಅವರು. ಪಾಪಿ. ಹಿಂದೆ ನಾವು ಯಾವ ಭಾವದಲ್ಲಿ ಇರ್ತೀವೋ ಅದೇ ಭಾವದಲ್ಲೇ ಮುಂದಕ್ಕೆ ಬರ್ತೀವಿ. ತಮೈ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಏ ಕೌಂತೆಯ, ಸಾಯೋ ಸಮಯದಲ್ಲಿ ನೀನು ಯಾವ ಭಾವನೆಯನ್ನು ಹೊಂದಿರ್ತೀಯೋ ಅದೇ ಭಾವನೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಕ್ಕೆ ಹೇಳೋದು, ಯಾಕೆ ಅವನು ತಪ್ಪೆ ಮಾಡಿರ್ಲಿ, ಕಪಾಳಕ್ಕೆ ಹೊಡೆದಿರ್ಲಿ ವಿನಾಕಾರಣ ಅವರನ್ನ ನಾವು ದ್ವೇಷ ಮಾಡಬಾರ್ದು. ಒಂದು ಕಾರಣ ಇರುತ್ತೆ ಅದಕ್ಕೆ. ಯಾವುದು ಕಾರಣ ಇಲ್ಲದೆ ಘಟಿಸೋದಿಲ್ಲ. ಮರದ ಮೇಲಿಂದ ಒಂದು ಹಣ್ಣು ಬಿತ್ತು, ಒಂದು ಕೊಂಬೆ ಬಿತ್ತು, ಒಂದು ರೆಂಬೆ ಬಿತ್ತು, ಭೂಮಿ ಬಾಯಿ ಬಿಡ್ತು, ಯಾವುದು ಕಾರಣ ಇಲ್ಲ. ಈಗೆಲ್ಲ ಸೈಂಟಿಸ್ಟ್ಗಳು ಅನಲೈಸ್ ಮಾಡ್ತಾ ಇದಾರೆ. ಯಾಕೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು? ಕಾರಣನೇ ಇಲ್ಲ. ಏನ್ ಕಾರಣ ಇಲ್ಲ? ನಿಮ್ ತಲೆ ಕಾರಣ ಇಲ್ದೆ ಏನಾಗುತ್ತೆ? ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಕಾರಣ. ಸುಮ್ಮನೆ ಲ್ಯಾಂಡ್ ಸ್ಲೈಡ್ ಆಗ್ಬಿಡುತ್ತಾ? ಎಲ್ಲ ಪಾಪಿಗಳು ಹೋದ್ರು ವಯನಾಡಿಗೆ. ನಮಗೆ ಮೇಲ್ನೋಟಕ್ಕೆ ಒಳ್ಳೆಯವ್ರ ತರ ಅನ್ಸ್ಬೋದು ನಮಗೆ, ಬಟ್ ಭಗವಂತ ದೃಷ್ಟಿಯಲ್ಲಿ ಪಾಪಿಗಳವರು. ದ್ರೋಣಾಚಾರ್ಯ ಭಗವಂತ ದೃಷ್ಟಿಯಲ್ಲಿ ಪಾಪಿ, ಭೀಷ್ಮಾಚಾರ್ಯ ಭಗವಂತ ದೃಷ್ಟಿಯಲ್ಲಿ ಪಾಪಿ. ಯಾರು ಪಾಪಿ ಯಾರು ಒಳ್ಳೆಯವನು ನಮ್ಗೆ ನಮ್ಮ ದೃಷ್ಟಿಯಿಂದ ನೋಡಬಾರ್ದು. ನಾವು ನಮ್ಮ ದೃಷ್ಟಿಯಿಂದ ಎಲ್ಲರೂ ಪಾಪಿಗಳೇ ಕಾಣಿಕೆ. ಭೌತಿಕ ಜಗತ್ತು ಇದು, ಪಾಪಿಗಳ ಲೋಕ. ಎಲ್ಲ ಪಾಪಿಗಳ ತಾನೇ ಕಾಣಿಸಿರ್ತೀವಿ ನಾವು. ನಮಗೂ ಪಾಪಿಗಳ ತಾನೇ ಕಾಣಿಸ್ತಾರೆ ಜನ, ಯಾಕಂದ್ರೆ ನಮ್ಮಲ್ಲಿ ದೋಷ ಇದೆ. ಅದಕ್ಕೆ ಕೃಷ್ಣ ಹೇಳಿದೆ, ಕಾರಣಂ ಗುಣಸಂಗೋಸ್ಯ. ಕಾರಣಂ ಗುಣಸಂಗೋಸ್ಯ. ನಿಮ್ಮಲ್ಲಿ ಯಾವ ಗುಣ ಇದೆ ಆ ಗುಣಕ್ಕೆ ನೀವು ಕಾರಣವನ್ನು ಹುಡುಕ್ತೀರಾ. ಅವ್ನು ಸರಿ ಇಲ್ಲ ಯಾಕಂದ್ರೆ ನಾವು ಸರಿ ಇಲ್ಲ, ಅದಕ್ಕೆ ಅವ್ನು ಸರಿ ಇಲ್ಲ. ಅವ್ನು ಒಳ್ಳೆ ಮನುಷ್ಯ ಯಾಕಂದ್ರೆ ನಾವು ಒಳ್ಳೆ ಮನುಷ್ಯ, ಅದಕ್ಕೆ ಅವ್ನು ಒಳ್ಳೆ ಮನುಷ್ಯ ಕಾಣ. ತ್ರೈಗುಣ್ಯ ವಿಷಯ ವೇದ. ಅದಕ್ಕೆ ಹೇಳೋದು, ಯಾಕೆ ಭಗವದ್ಗೀತೆ ಓದಿ ಅಂತ ಹೇಳೋದು. ಅಟ್ಲೀಸ್ಟ್ ನಮ್ಗೆ ಕೃಷ್ಣನ್ ಕೃಪೆ ಸಿಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಪ್ರಭುಪಾದ ಪುಸ್ತಕ ಓದಾಗ ಪ್ರಭುಪಾದ ಕೃಪೆ ಸಿಗುತ್ತೆ ನಮಗೆ. ಪ್ರಭುಪಾದ ಕೃಪೆ ಸಿಕ್ಕಿದಾಗ ಕೃಷ್ಣ ಕೃಪೆ ತಾನಿಗೆ ಸಿಗುತ್ತೆ. ಎಸ್ಯ ಪ್ರಸಾದ ಭಗವತ್ ಪ್ರಸಾದ್. ದೋಷಗಳಿರೋದು ನಮ್ಮಲ್ಲಿ, ಇನ್ನೊಬ್ಬರಲ್ಲ. ಕಾರಣಂ ಗುಣಸಂಗೋಸ್ಯ ಸತ್ ಅಸತ್ ಯೋನಿ ಜನ್ಮಸು. ಈ ಒಂದು ಕಾರಣಕ್ಕೋಸ್ಕರ ನಾವು ಅಸತ್ ಯೋನಿಗಳಲ್ಲಿ ಹುಟ್ಟಿ ಬರ್ತೀವಿ. ಕಲ್ಲು, ಮಣ್ಣು, ಗಿಡ, ಮರ, ಹಂದಿ, ಕತ್ತೆ, ನಾಯಿ. ಅದಕ್ಕೋಸ್ಕರ ಹೇಳೋದು, ನಾವು ಭಗವದ್ಗೀತೆಯನ್ನ ಮನಃಶಾಸ್ತ್ರೀಯವಾಗಿ ಸೈಕಾಲಜಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ. ನೀವು ಫಿಲಾಸಫಿ ಬಿಡಿ, ಬೇಡ. ಫಿಲಾಸಫಿ ಯಾರಿಗೂ ಅರ್ಥ ಆಗೋದಿಲ್ಲ, ಬೇಡ. ಸೈಕಾಲಜಿ, ಮನಃಶಾಸ್ತ್ರ ಇದು. ಕಂಸನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡು ನೋಡಿ, ಎಷ್ಟು ಕಂಸನ್ ಬುದ್ಧಿ ನಮ್ಮಲ್ಲಿಲ್ಲ. ಎಲ್ಲ ಇದೆ. ಅವನು ಗೋಡೆಗೆ ಅಪ್ಪಳಿಸಿಕೊಳ್ತಾನೆ, ನಾವು ಅದನ್ನ ತೋರ್ಸ್ಕೊಳಕ್ ಆಗೋದಿಲ್ಲ, ಆದ್ರೆ ಅದಿರುತ್ತೆ. ಯಾವಾಗ ನಾವು ಗುರುಗಳ ಆಶ್ರಯಕ್ಕೆ ಬರ್ತೀವಿ ಅವಾಗ ಆ ಗುಣಗಳೆಲ್ಲ ತಾವಾಗೆ ಸಬ್ಡ್ಯೂ ಆಗ್ಬಿಡುತ್ತೆ. ಗುಣಗಳ ನಾಶ ಆಗ್ಬಿಡುತ್ತೆ. ಗುಣಗಳ ನಾಶ ಮಾಡ್ಬೇಕು ನಾವು, ಭೌತಿಕ ಗುಣಗಳನ್ನ. ಅದಕ್ಕೆ ಭಕ್ತಿನೇ ನಮ್ಗೆ ಇರೋದು ಏಕೈಕ ದಾರಿ, ಮಾರ್ಗ. ಎಷ್ಟು ಕೃಷ್ಣ ಭಕ್ತಿ ಮಾಡ್ತೀವಿ, ಎಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ, ಅಷ್ಟು ನಮಗೆ ಇಲ್ಲ ಏನಿದೆ ವಿನಾ ಪಶುಜ್ಞಾತ್ ಅಷ್ಟೇನೆ. ಪಶುಜ್ಞ ಅಂದ್ರೆ ಏನು? ಪ್ರಾಣಿ ಹತ್ಯೆ ಮಾಡುವನು. ವಿನಾ ಪಶುಜ್ಞಾತ್, ಪಶುಗಳನ್ನ ಹತ್ಯೆ ಮಾಡೋನು ಯಾವತ್ತೂ ಕೃಷ್ಣ ಪ್ರಜ್ಞೆ ಮಾಡೋಕ್ಕಾಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಚರ್ಮ ರೋಗ ಇದ್ದಂಗೆ, ಮೇಲ್ಗಡೆ ಮಾತ್ರ ಚರ್ಮ ವಾಸಿ ಆದಂಗೆ ಆಗುತ್ತೆ, ಬಟ್ ಒಳಗಡೆ ಇರುತ್ತೆ ಕಾಯಿಲೆ ಅದು. ಅದಕ್ಕೆ ಎಷ್ಟು ಮುಳುಗಕ್ಕಾಗುತ್ತೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ, ಅಷ್ಟು ಮುಳುಗ್ಬೇಕು. ಯಾರು ಮುಳುಗ್ಸೋದು ನಮ್ಮನ್ನ? ಕೃಷ್ಣ ಪ್ರಜ್ಞೆ ಮುಳುಗ್ಸ್ಬೇಕು. ಯಾರು ಮುಳುಗ್ಸೋದು? ಗುರು. ಒಂದು ಸೇಫ್ಟಿ ಮೆಜರ್, ಏನೋ ಒಂದು ಟ್ಯೂಬ್ ಗೀವ್ ಕಟ್ಕೊಂಡು ಹೊಟ್ಟೆಗೆ ಸೊಂಟಕ್ಕೆ ಬಿದ್ದರೆ ಸೇಫ್ ಆಗ್ತೀವಿ ನಾವು. ಅದಕ್ಕೆ ನಾವು ಫಸ್ಟ್ ಗುರು ಆಶ್ರಿತರಾಗಬೇಕು. ಇಲ್ಲಾಂದ್ರೆ ನಾವು ಕೃಷ್ಣ ಪ್ರಜ್ಞೆ ಮಾಡಕ್ ಬರೋದಿಲ್ಲ. ಸುಮ್ಮನೆ ಈಜ್ ಬರಲ್ಲ ಏನಿಲ್ಲ, ತೂತು ದೋಣಿ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಂದಿನ ಮುಳುಗ್ ಹೋಗ್ತೀವಿ. ಕಂಸನ್ಗೆ ಯಾರಿದ್ರು ಗುರು? ಯಾರಿದ್ರು ಕಂಸನ್ಗೆ ಗುರು? ಕೃಷ್ಣ ಪ್ರಜ್ಞೆ ಹೇಳ್ಕೊಡೋಂಥ ಗುರು ಯಾರಾದ್ರು ಇದ್ದೀರಾ ಕಂಸನ್ಗೆ? ಮುಳುಗ್ ಹೋಗ್ತಾನೆ. ಅದಕ್ಕೆ ನಮ್ಗಿರೋದು ಒಂದೇ ದಾರಿ, ಬೇರೆ ಇನ್ನೇನು ನಮಗೆ ಆಪ್ಷನ್ ಸಿಕ್ಕೋದಿಲ್ಲ.
ಅದ್ ಹೇಗೆ ಭಗವಂತ ಹೇಳಿದ ಗೀತೆಯಲ್ಲಿ ಇದೆ 10.10 ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕ ದದಾಮಿ ಬುದ್ಧಿ ಯೋಗಂ ತಮ್ಮ ಏನು ಮಾಮಪ್ರಯ ಅಂತಿದೆ. ನಾನು ಅವನಿಗೆ ಬುದ್ಧಿನ ಕೊಡ್ತೀನಿ, ಯಾವ್ದು ಸರಿ ತಪ್ಪು ಅಂತ ವಿವೇಕ ಕೊಡ್ತೀನಿ. ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಕೊಡೋದಿಲ್ಲ ನಾನು. ಇಲ್ಲಾಂದ್ರೆ ನಿಮ್ ಬುದ್ಧಿ ನೀವು ಜೀವನ ಮಾಡ್ಬೇಕಾಗುತ್ತೆ ಅಷ್ಟೇ. ಭಗವಂತ ಕೊಡೋ ಬುದ್ಧಿ ಈಗ ಸರ್ಕಾರದಿಂದ ಕೊಡೋ ನೋಟ್ಗೆ ಅದಕ್ಕೆ ಮಾನ್ಯತೆ ಇದೆ. ನಾವೇ ಕಲರ್ ಜೆರಾಕ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಹೌದಾ? 2,000 ರೂಪಾಯಿ ನೋಟ್ ಕಲರ್ ಜೆರಾಕ್ಸ್ ಮಾಡ್ಕೊಂಡು ಚಲಾವಣೆ ಮಾಡಕ್ ಬರುತ್ತಾ? ಒಂದೆರಡು ಮಾಡ್ಬೋದು. ಮತ್ತೆ 3ನೇ ನೋಟ್ ಮಾಡಕ್ ಹೋಗಿ ಏನ್ ಮಾಡ್ತೀವಿ? ಕಂಬಿಯಿಂದ ಹೋಗ್ತೀವಿ, ಜೈಲಲ್ಲಿ ಇರ್ತೀವಿ ನಾವು. ಹಂಗಾಡಿ 2 ನೋಟ್ ಚಲಾವಣೆ ಮಾಡ್ಬೋದು, ಅಷ್ಟೇ ನಮಗೆ ಜೊತೆ. ಬಟ್ ಸರ್ಕಾರ ಕೊಟ್ಟಿರೋದು ಮಾನ್ಯತೆ ಇದೆ. ಸೊ ಭಗವಂತ ಕೊಟ್ಟಿರೋದಕ್ಕೆ ಮಾನ್ಯತೆ ಇದೆ. ತದಾಮಿ ಬುದ್ಧಿ ಯೋಗಂ. ಭೌತಿಕ ಬುದ್ಧಿನೂ ಭಗವಂತನೇ ಕೊಟ್ಟಿದ್ದು, ಅದು ನಾವು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ತಾ ಇಲ್ಲ. ಕಂಸನ್ ತರ ಆಗ್ಬಿಟ್ಟಿದೀವಿ ನಾವು. ನಾನು ಬದುಕಬೇಕು, ಅದಕ್ಕೆ ಯಾರನ್ನ ಬೇಕಾದ್ರೆ ಕೊಲ್ತೀನಿ. ನಾನು ಕಾರ್ಯಾರ್ಥೆ, ನನ್ನ ಕಾರ್ಯ ಆಗ್ಬೇಕು, ನಾನು ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಕೊಂದು ಬಿಡ್ತೀನಿ. ಅದಕ್ಕೆ ನಾವು ಯೋಗ ಮಾಯೆ ಮತ್ತೆ ಮಹಾಮಾಯೆ 2 ಮಾಯೆಗಳ ವ್ಯತ್ಯಾಸ ತಿಳ್ಕೋಬೇಕು. ನೋಡಿ, ಒಂದು ಎಕ್ಸಾಂಪಲ್, ಯೋಗ ಮಾಯೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕೃಷ್ಣ ಗೋಪಿಯರ ಜೊತೆ ಅವರ ಸಂಬಂಧ ಹೇಗಿತ್ತು? ಆ ಗೋಪಿಯರಿಗೆ ತನ್ನ ಗಂಡಂದ್ರು, ಮಾವಂದ್ರು, ಅತ್ತೆಂದ್ರು, ಬಂಧು ಬಾಂಧವರು ಎಲ್ಲರೂ ದಿಗ್ಭ್ರಮೆ ಬಂದ್ಬಿಡ್ತು. ಏನ್ ದಿಗ್ಭ್ರಮೆ? ನಾನು ಹೆಂಡತಿ ನನ್ನ ಜೊತೆನೇ ಇದ್ದಾಳೆ ಅನ್ನೋ ಭ್ರಮೆ ಬಂತು. ಯಾರಿಗೆ? ಗೋಪಿಯರ ಗಂಡಂದ್ರಿಗೆ. ಅದ್ ಮಾಡಿದ್ಯಾರು? ಯೋಗಮಾಯೆ. ಯೋಗಮಾಯೆ ಏನ್ ಮಾಡ್ತಾಳೆ ಗೊತ್ತಾ? ಗೋಪಿಯರಲ್ಲಿ ಇರ್ಲಿಲ್ಲ, ಕೃಷ್ಣದಲ್ಲಿ ಲೀಲೆ ಮಾಡ್ತಾ ಇದ್ರು. ಆದ್ರೆ ಅವರವರ ಗಂಡಂದ್ರಿಗೆ, ಅವರವರ ಹೆಂಡತಿಯರು ನಮ್ಮ ಹತ್ರನೇ ಇದ್ದಾರೆ ಅನ್ನೋ ಭಾವನೆ ಬಂತು. ಇಲ್ಲಾಂದ್ರೆ ಯಾರಾದ್ರೂ ಬಿಡ್ತಾರ? ರಾತ್ರಿ ಹೊತ್ತು ಆಯ್ತು ಸರಿ ಹೋಗ್ಬಿಟ್ವಾ ಅಂತ ಬಿಡ್ತಾರ ಗಂಡಂದ್ರು? ಇಲ್ಲ. ಯೋಗಮಾಯೆ ಏನ್ ಮಾಡ್ತಾಳೆ? ಆಯ್ತಾಯ್ತಾಯ್ತು, ಗೋಪಿಯರ ದಿವ್ಯ ಶರೀರ ಭಗವಂತನ ದಿವ್ಯ ಲೀಲೆ ತೊಡಗಿದೆ, ಆದ್ರೆ ಗೋಪಿಯರ ಭೌತಿಕ ಶರೀರ ಗಂಡನ ಜೊತೆ ಇದೆ. ಇದನ್ನ ಮಾಡಿದ್ಯಾರು? ಯೋಗಮಾಯೆ. ಮಹಾಮಾಯೆ ಏನು ಮಾಡ್ತಾ ಇಲ್ಲ. ಮಹಾಮಾಯೆ ಭಕ್ತರ ವಿಚಾರದಲ್ಲಿ ಮಹಾಮಾಯೆ ಬರೋದೇ ಇಲ್ಲ. ನೋಡಿ, ಭೀಷ್ಮಾಚಾರ್ಯ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ನಮ್ಮ ಮೇಲ್ನೋಟಕ್ಕೆ, ಬಟ್ ಭಗವಂತ ತಪ್ಪು ಮಾಡಿಸ್ಕೊಂಡ. ಯಾಕೆ ಮಾಡಿಸ್ಕೊಂಡ? ಅವ್ರ ಕೈಲಿ ತಪ್ಪು ಮಾಡಿಸ್ಕೊಂಡ. ಇಲ್ಲಾಂದ್ರೆ ಅವ್ರನ್ನ ಮಹಾಜನ ಅಂತ ಕರೀತಿದ್ದೀರಾ? ಮಹಾಮೂರ್ಖ ಅಂತ ಕರೀತಿರಲಿಲ್ಲ ಅವ್ರನ್ನ, ಭೀಷ್ಮಾಚಾರ್ಯರನ್ನ. ಮಹಾಮೂರ್ಖ ಅಲ್ಲ, ಅವರು ಮಹಾಜನ. ನಮಗೆ ಮಾಯೆ ಆವರಿಸ್ಕೋಬೇಕಾಗಿತ್ತು, ಅದಕ್ಕೆ ಮಹಾಮೂರ್ಖರ ತರ ಬಿಹೇವ್ ಮಾಡಿಸ್ದ ಭಗವಂತ. ಅರ್ಜುನ ಅಷ್ಟೇ, ಧರ್ಮರಾಯ, ಎಲ್ರೂ ಅಷ್ಟೇನೆ. ಭಕ್ತ ವಿಚಾರದಲ್ಲಿ ಭಗವಂತ ವಿಶೇಷವಾಗಿ ಲೀಲೆ ಮಾಡ್ತಾನೆ. ಮೂರ್ಖರ ತರ ಬಿಹೇವ್ ಮಾಡ್ಬೇಕು, ಆತರ ಮಾಡ್ತಾನೆ ಅಷ್ಟೇನೆ. ಆದ್ರೆ ಅವ್ರು ಮೂರ್ಖ ಆಗಿರೋದಿಲ್ಲ. ಅವರು ಇದು ಯೋಗ ಮಾಯೆ ಮಾಡೋ ಕೆಲಸ. ಎದುರುಗಡೆ ಇದ್ದಾನೆ ಕೃಷ್ಣ, ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ, ರಥದ ಸಾರಥಿ ಆಗಿದ್ದಾನೆ. ಎದುರುಗಡೆ ಇರೋ ಮೂರ್ಖರಿಗೆ ಕೃಷ್ಣ ಅಂತ ಗೊತ್ತೇ ಆಗ್ಲಿಲ್ಲ. ಇದಕ್ಕೆ ಮಹಾಮಾಯೆ. ಗೋಪಿಯರಿಗೆ ಕೃಷ್ಣ ದೇವ್ರಂತ ಗೊತ್ತಾಗಿಲ್ಲ, ಅದು ಯೋಗ ಮಾಯೆ. ಯೋಗ ಮಾಯೆ ಮಹಾಮಾಯೆ. ಅರೆ, ಗೋಪಿಯರಿಗೂ ಕೃಷ್ಣ ಯಾರಂತ ಗೊತ್ತಾಗ್ಲಿಲ್ಲ, ಇದ್ದಲ್ಲಿ ನಿಂತಿರುವಂತ ಮೂರ್ಖರಿಗೂ ಕೃಷ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಬ್ರಿಗೂ ಒಂದೇನಾ? ಇಬ್ರಿಗೂ ಒಂದೇ ಮಾರ್ಕ್ಸಾ? ಇಲ್ಲ 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 ಇಲ್ಲ. ಭಕ್ತರ ವಿಚಾರದಲ್ಲಿ ಭಗವಂತ ಡೀಲಿಂಗೇ ಬೇರೆ, ಅಭಕ್ತರ ವಿಚಾರದಲ್ಲಿ ಭಗವಂತ ಮಾಡೋ ಡೀಲಿಂಗೇ ಬೇರೆ. ಗೋಪಿಯರಿಗೆ ಕೃಷ್ಣ ಯಾಕೆ ಗೊತ್ತಾಗಿಲ್ಲ ದೇವ್ರು ಅಂದ್ರೆ, ಅವ್ನು ಯೋಗ ಮಾಯೆ ಪ್ರೊಟೆಕ್ಷನ್ ಇದ್ರು. ಅದಕ್ಕೆ ಈ ದುಷ್ಟರಿಗೆ ಯಾಕೆ ಗೊತ್ತಾಗಿಲ್ಲ ಕೃಷ್ಣ ಅಂದ್ರೆ, ಮಹಾಮಾಯೆ. ನಮ್ಮಂಗೆ ನಾವು ಮಹಾಮಾಯಲ್ಲಿ ಸಿಕ್ಕಾಕೊಂಡಿದೀವಿ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ಯಾರು ಅಂತ. ಜಡಮಾಯೆ, ಜಡಮಾಯ ಅಂತಾರೆ. ಏನು ಜಡಮಾಯೆ ಅಂದ್ರೆ, ಯಾರು ಭಗವಂತನಿಂದ ವಿಮುಖರಾಗುತ್ತಾರೆ, ಹಿಂದಕ್ಕೆ ಹೋಗ್ತಾರೆ, ಅವ್ರಿಗೆ ಎಚ್ಚರ ಇರ್ಲಿ, ಜ್ಞಾಪಕ ಇರ್ಲಿ, ಅವರು ಮಹಾಮಾಯೆ ಅಥವಾ ಜಡಮಾಯೆ ಪ್ರಭಾವದಲ್ಲಿದ್ದಾರೆ. ಏನ್ ಭಕ್ತಿ ಮಾಡಿ ಏನ್ರಿ ಬಂತು ನೋಡ್ರಿ, ಭಕ್ತಿ ಮಾಡೋರ್ ಕತೆ ಹೆಂಗಾಗಿದೆ, ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಏನಾದ್ರು ಅನ್ಕೊಂಡ ಸಿಕ್ಕಾಕೊಂಡ ಅವ್ರ ಮಹಾಮಾಯ ಕೈಯಲ್ಲಿ. ಅದೇ ಭಕ್ತಿ ಮಾಡ್ಬೇಕು, ಕಷ್ಟ ಕೊಡ್ಲಿ, ಸಾವು ಕೊಡ್ಲಿ, ನೋವು ಕೊಡ್ಲಿ, ನನ್ ಕರ್ತವ್ಯ ಅದು, ನಾನ್ ಮಾಡೇ ಮಾಡ್ತೀನಿ, ಪ್ರಾಣ ಹೋದ್ರು ನಾನು ಭಕ್ತಿ ಬಿಡೋದಿಲ್ಲ. ಅವರು ಯೋಗ ಮಾಯ.
ನಂದ ಮಹಾರಾಜ ಯಶೋಧ ಮಹಾರಾಣಿ ಯಶೋಧ ಮಯ್ಯ ನನ್ನ ಮಗು ನನ್ನ ಮಗು ಕೃಷ್ಣ ನನ್ನ ಮಗು ಅಮ್ಮ ನಾನು ನಿನ್ನ ಮಗು ಅಲ್ಲ. ಗೋಪಿ ಹೇಳ್ತಾರೆ ನಕಲು ಗೋಪಿಕಾ ನಂದನು ಭವಾನ್ ಅಖಿಲ ದೇಹಿನ ಅಂತರಾತ್ಮದೃಕ್. ಹೇ ಗೋಪಿ ಯಶೋಧ, ನ ಖಲು ಗೋಪಿಕಾ ನಂದನು ಭವಾನ್, ಕೃಷ್ಣ ನಿನ್ ಮಗ ಅಲ್ಲ. ಇಲ್ಲ ಇಲ್ಲ ನನ್ನ ಮಗ ಕೃಷ್ಣ. ನಿನ್ ಮಗ ಅಲ್ಲ. ಇಲ್ಲ ನನ್ನ ಮಗ. ಇದು ಮಾಯೆ. ಯಾವ ಮಾಯೆ? ಯೋಗ ಮಾಯೆ. ಅವಳು ಗೊತ್ತಿದ್ದು ಒಂದೇ, ಕೃಷ್ಣ ನನ್ನ ಮಗ ಅಷ್ಟೇ. ಇಲ್ಲಿ ಬಾಯ ಮಾಡು, ಮಣ್ ತಿಂತೀಯಾ, ಒದೆ ಬೇಕಾ ನಿನಗೆ? ಇದು ಯೋಗಮಾಯ. ಕಂಸನಿಗಾಗಿದ್ದು ಮಹಾಮಾಯ, ನಮ್ಗಾಗ್ತಾ ಇರೋದು ಮಹಾಮಾಯ ಪ್ರಭಾವ. ನಾವು ಇದರಿಂದ ಹೊರಗೆ ಬರ್ಬೇಕು. ಹೇಗೆ ಹೊರಗೆ ಬರೋದು? ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ. 108 ದೇವರುಗಳಲ್ಲ, ಹೋದ ಮನೆಯಲ್ಲ ಯಾರ್ಯಾರನೋ ಇಟ್ಕೊಂಡಿರ್ತಾರೆ ದೇವ್ರು. ಅಲ್ಲಿ ಯಾರೋ ಕೃಷ್ಣ ಇಲ್ಲೆಲ್ಲೋ ಇರ್ತಾನೆ, ಅವ್ರವ್ರು ಇಷ್ಟ ದೇವರುಗಳು ಇಷ್ಟ ವ್ಯಕ್ತಿಗಳನ್ನ ಎಲ್ಲೋ ಇಟ್ಟಿರ್ತಾರೆ. ಎಲ್ಲ ಮಹಾಮಾಯಕ್ಕೆ ಬಿದ್ದಿದ್ದಾರೆ. ನನಗೆ ಅದು ಕೊಟ್ರು, ನಾನು ಅದನ್ನ ಕೇಳದೆ ಕೊಟ್ರು, ನಾನು ಈ ಮನೆಗೆ ಬಂದಾಗ ಒಳ್ಳೇದಾಯ್ತು, ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಳ್ಳೇದಾಯ್ತು, ತಲೆ ಬೋಳ್ಸ್ಕೊಂಡು ಬಂದ್ಮೇಲೆ ಒಳ್ಳೇದಾಯ್ತು, ಅವ್ರೇನೋ ಬೂದಿ ಕೊಟ್ರು ತಿಂದ್ಮೇಲೆ ಒಳ್ಳೇದಾಯ್ತು, ಅದೇನೋ ಪಿರಮಿಡ್ ತಂದು ಇಟ್ಕೊಂಡೆ ಒಳ್ಳೇದಾಗೋಯ್ತು, ಅದ್ಯಾವ್ದೋ ರಾಶಿ ಉಂಗುರ ಹಾಕೊಂಡೆ ಒಳ್ಳೇದಾಗೋಯ್ತು. ಮಹಾಮಾಯ, ಯೋಗಮಾಯ ಅಲ್ಲ ಅವರು. ನೀವು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಟೀಕೆ ನೋಡ್ಬೇಕು, ಓದ್ಬೇಕು. ಕಪಾಳ ಮೋಕ್ಷ ಆಗ್ತಿರುತ್ತೆ ನಮ್ಗೆ. ಪಟ 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 ಆ ಕಡೆ ಈ ಕಡೆ ಹೊಡಿತಾ ಇರ್ತಾರೆ ಒಂದೇ ಸಲ. ಹೌದು, ನಾವು ಮಾಡ್ತಾ ಇರೋದು ಹಂಗೇನೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಗೆಂದ್ರೆ, ಈಗ ಹೇಳಿದಲ್ಲ ಮಾತಾಜಿ, ಕಾವೇರ ಮಾತಾಜಿ, ಈಗ ಪಾಪಿ ಅಂತ ಯಾಕೆ ನಾರದರು ಕಂಸನ ಮುಂದೆ ಹೇಳ್ಬೇಕು ಅಂತ ಪಾಪಿ ಅದಕ್ಕೆ ಹೇಳಿದ್ರು. ಅದಕ್ಕೆ ಅವನಿಗೆ ದ್ವೇಷ ಇದೆಲ್ಲ ಬಂತು. ಒಪ್ಕೊಳಂಗಿಲ್ವಲ್ಲ ಅದನ್ನ, ನಾನು ಪಾಪಿ ಅಲ್ಲ. ಒಪ್ಕೊಂಡ್ರೆ ನನ್ನ ಪಾಪಿ ಅಂತ ಗೊತ್ತಾಗುತ್ತೆ, ಒಪ್ಕೊಳಂಗಿಲ್ಲ. ಮತ್ತೆ ಒಳಗಡೆ ಏನಾಗುತ್ತೆ? ದ್ವೇಷ ಬರುತ್ತೆ. ಹಾಗೆ ಕಂಸನಿಗೆ ಮಹಾಮಾಯ ಅಟ್ಯಾಕ್ ಆಗೋಯ್ತು. ಇನ್ನೇನ್ ಮಾಡಿದ್ರು, ಮಹಾಮಾಯೆ ಸಿಕ್ಕಾಕೊಂಡ್ರೆ ಇನ್ನ ಕತೆ ಮುಗೀತು. ಯಾರು ತೆಗಳಬಾರ್ದು. ಕಂಸನಿಗೆ ಪ್ರೇರಣೆ ಮಾಡ್ದಂಗಾಯ್ತು. ಕಂಸ ಹುಟ್ಟೋ ಎಲ್ಲ ಮಕ್ಕಳನ್ನ ಕೊಂದು ಬಿಡು, ಯಾರನ್ನ ಬಿಡ್ಬೇಡ ಅಂತ ಪ್ರವೋಕ್ ಮಾಡಿದ್ರು. ಅಲ್ಲ, ಪ್ರವೋಕ್ ಮಾಡ್ಲಿಲ್ಲ. ಅದನ್ನ ನಾರದನ್ ಯಾರು ತೆಗಳಬಾರ್ದು. ನಾರದರು ಯಾವತ್ತು ನಮ್ಮ ಕುಲದ ಮನುಕುಲದ ಹಿತೈಷಿಗಳವರು. ಆದಷ್ಟು ಬೇಗ ನೀವು ಹೇಳಿದ್ದೆಲ್ಲ ಪಾಯಿಂಟ್ಸು ಸರಿ. ಆದಷ್ಟು ಬೇಗ ಭಗವಂತ ಬರಬೇಕು, ಕಂಸನ ಪಾಪದ ಕೊಡ ತುಂಬಬೇಕು, ಕಂಸ ಅವ್ರ ಫ್ರೆಂಡ್ಸ್ನೆಲ್ಲ ಕೊಂದು ಬಿಡಬೇಕು, ಭಕ್ತರು ಉಳಿಬೇಕು, ದೇವತೆಗಳು ಸಂತುಷ್ಟವಾಗಿರ್ಬೇಕು. ಇದು ನಾರದ ಇಚ್ಛೆ ಆಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಕಂಸನ್ನ ಭಗವಂತನೇ ಕೊಲ್ಬೇಕು. ಎಷ್ಟು ಮಹಾಪುಣ್ಯವಂತ ಕಂಸ. ಏನ್ ಪ್ರಭು ಇಷ್ಟೊತ್ತು ಬೈಯೋಷ್ಟು ಬೈಯೋದು ಕಂಸನ ಪುಣ್ಯವಂತ. ಹೌದು, ಕಂಸ ಪುಣ್ಯನೇ, ಪುಣ್ಯಶಾಲಿನೇ. ನಿಮಗೂ ಸಿಗುತ್ತ ಭಾಗ್ಯ? ಕಂಸ ಭಗವಂತನೇ ಬಂದು ನೇರವಾಗಿ ಕೊಲ್ಲೋ ಭಾಗ್ಯ ಸಿಗುತ್ತ ನಮ್ಗೆ? ಇಲ್ಲ. ಮತ್ತೇನು ಅರ್ಥ ಆಗಿದ್ರೆ, ಪ್ರತಿಯೊಬ್ಬರೂ ಕೂಡ ಭಗವಂತನ ಅಂಶನೇ ಆಗಿರೋದ್ರಿಂದ ನಾವು ಮರ್ತಿರೋದಕ್ಕೋಸ್ಕರ ಕಂಸನ್ ತರ ಆಡ್ತಾ ಇದೀವಿ ಅಷ್ಟೇ. ಬಿಟ್ರೆ ನಾವೆಲ್ಲರೂ ಭಗವಂತನ ಮಕ್ಕಳೇ. ನಾವೆಲ್ಲರೂ ಭಗವಂತನ ಮಕ್ಕಳೇ. ಕಂಸನ್ ತರ ಆಗ್ಬಿಟ್ಟಿದೀವಿ ಅಷ್ಟೇ. ಯಾರು ತಿದ್ದುಕೊಳ್ತಾರೆ ಅವ್ರು ಉದ್ಧಾರ ಆಗ್ತಾರೆ. ಅದಕ್ಕೋಸ್ಕರ ಭಗವಂತ ಭಕ್ತರ ಮೂಲಕ ಲೀಲೆ ಮಾಡಿಸ್ತಾರೆ. ಕಂಸ ತನ್ನ ದುಷ್ಟ ಕಾರ್ಯಗಳಿಂದ ಮುಕ್ತನಾಗ್ಬೇಕಿತ್ತು. ಎಷ್ಟು ನೋಡಿ, ದುಷ್ಟತನಕ್ಕೂ ಕ್ರೂರತನಕ್ಕೂ ಒಂದು ಕೊನೆ ಅನ್ನೋದೊಂದು ಇರುತ್ತಲ್ವಾ? ಎಷ್ಟು ದಿನ ಅಂತ ಮಾಡಕ್ಕಾಗತ್ತೆ ಕ್ರೂರನ? ಎಷ್ಟು ದಿನ ರಾಬ್ರಿ ಮಾಡಕ್ಕಾಗುತ್ತೆ? ಎಷ್ಟು ದಿನ ಕಳ್ಳತನ ಮಾಡಕ್ಕಾಗುತ್ತೆ? ಎಷ್ಟು ದಿನ ದುಡಿಯಕ್ಕಾಗುತ್ತೆ? ಎಷ್ಟು ದಿನ ಗುಲಾಬ್ ಜಾಮೂನ್ ತಿನ್ನಕ್ಕಾಗುತ್ತೆ? ಎಷ್ಟು ದಿನ ಭೋಗ ಮಾಡಕ್ ಎಂಜಾಯ್ ಮಾಡಕ್?
ಎಲ್ಲದಕ್ಕೊಂದು ಅಂತ್ಯ ಅಂತ ಇದ್ದೇ ಇರುತ್ತಲ್ವಾ. ಈ ರಾಶಿ ಯಾರಿಗೂ ಗೊತ್ತಿರಲಿಲ್ಲ, ಎಲ್ರು ಗೊತ್ತಿದ್ದು. ಅಯ್ಯೋ ಎಷ್ಟು ದಿನ ಅಂತ ತಿನ್ನಕ್ಕಾಗತ್ತೆ ರೀ, ಅಲ್ಲಿ ಗಟ್ಟಿಗಿರೋವರೆಗೂ ತಿಂತೀವಿ, ಆಮೇಲೆ ಅಲ್ಲಿ ಬಿದ್ದೋದ್ಮೇಲೆ ಅಯ್ಯೋ ಏನ್ ತಿಂದು ಏನ್ ಪ್ರಯೋಜನ ಅಂತೀವಿ. ಆಸೆ ಇರುತ್ತೆ ಒಳಗೆ, ಬಟ್ ತಿನ್ನಕ್ ಹಲ್ಲಿಲ್ಲ, ಅದಕ್ಕೆ ಏನ್ ಬೇಕು ಬಿಡ್ರಿ, ಏನ್ ಜೀವನಾನು. ಎಷ್ಟು ಭೋಗ ಬೇಕೋ ಅಷ್ಟೆಲ್ಲ ಎಂಜಾಯ್ ಮಾಡಿರ್ತಾನೆ ವಯಸ್ಸಿದ್ದಾಗ. ವಯಸ್ಸು ಕಡಿಮೆ ಆಗ್ತಾ ಮುದಿ ವಯಸ್ಸು ಬಂದಾಗ ಏನಾಗುತ್ತೆ, ಅಯ್ಯೋ ಇವಾಗ ಏನಕ್ಕೆ ನಮ್ಗೆ ಅಂತ. ಮತ್ತೆ ಯಯಾತಿ ಯಾಕೆ ನನಗಿನ್ನ ಯುವಕನ್ ವಹಿಸ್ಬೇಕು ಅಂತ ಕೇಳ್ದ? ಸುಮ್ನೆ ಕೇಳದ್ ಅವನು. ಮಗು ಬಾಯ್ಲಿ ನೀನ ಯೌವನ ನಾನು ಕೊಡು, ನನ್ನ ವೃದ್ಧಾಪ್ಯ ನಿಂತು, ಸುಮ್ನೆ ಕೇಳ್ತಾನ ಅವನು? ವಿಷಯ ವಿನಿವರ್ತಂತೆ ನಿರಾಹಾರಸ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ನಿಮ್ಮಲ್ಲಿ ಲೌಕಿಕ ಕಾಮಗಳು ಸತ್ರು ಹೋಗೋದಿಲ್ಲ, ಅದಿರುತ್ತೆ. ಅದನ್ನು ಸುಡಕ್ ಹೋಗ್ಬೇಡಿ. ಸುಡಕ್ಕಿರೋದು ಒಂದೇ ಒಂದು ಕೃಷ್ಣ ಪ್ರಜ್ಞೆ, ಇಲ್ಲಾಂದ್ರೆ ಫೇಕ್. 80 ವರ್ಷ ಆಯ್ತು ಮುದುಕನಿಗೆ, ಅಲ್ಲಿಲ್ಲ, ಕಿವಿ ಕೇಳಲ್ಲ, ಕಣ್ಣಿಲ್ಲ. ಆದ್ರೆ ವಯಸ್ಸಲ್ಲಿದ್ದಾಗ ಎಲ್ಲ ಮಾಡಿರ್ತಾನೆ. ಇವಾಗ ಬೇಡ ಅಂತಾನೆ. ಬೇಡ ಅಲ್ಲ, ನಿನ್ಗೆ ಅನಿವಾರ್ಯ. ನೋಡಕ್ ಕಣ್ಣಿಲ್ಲ, ಟೇಸ್ಟ್ ಮಾಡಕ್ಕೆ ತಿನ್ನಕ್ಕೆ ಅಲ್ಲಿಲ್ಲ, ಅದಕ್ಕೆ ಬೇಡ ಅಂತಿದ್ಯಾ. ಕೃಷ್ಣನ್ ಮಾತಿದು. ವಿಷಯ ಅಂದ್ರೆ ಇಂದ್ರಿಯ ವಿಷಯಗಳು. ವಿನಿವರ್ತಂತೆ ವಿಷಯಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಅಯ್ಯೋ ಇದು ಸುಖ ಬೇಡ ಬಿಡ್ರಿ. ನಿರಾಹಾರಸ್ಯ ದೇಹಿನಃ, ನಿರಾಹಾರ ಅಂದ್ರೆ ಕಣ್ಣಿಗೆ ಆಹಾರ ಇಲ್ಲ, ಕಿವಿಗೆ ಆಹಾರ ಇಲ್ಲ, ಎದ್ದರೆ ಕೂತ್ಕೊಳಕ್ಕಾಗಲ್ಲ, ಕೂತ್ರೆ ಎದ್ದಳಕ್ಕಾಗಲ್ಲ. ನಿರಾಹಾರಸ್ಯ ದೇಹಿನಃ ಆದ್ರೆ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಕಾಮ ಒಳಗಡೆ ಇದೆ, ತಿನ್ಬೇಕು ಅನ್ನೋ ಚಪಲ ಇದೆ, ತಿನ್ನಕ್ ಆಗ್ತಾ ಇಲ್ಲ. ಆವಾಗ ಗೊತ್ತಾಗುತ್ತೆ ನಮ್ಮ ಆಟ, ನಮ್ಮ ನರಕ. ಮನಸ್ಸೇನ್ ಸುಮ್ನೆನಾ? ಮನಸ್ಸು ನಮ್ಮ ಫ್ರೆಂಡ. ದೇಹ ಗಟ್ಟಿಗಿದ್ದಾಗ ಭಕ್ತಿ ಮಾಡ್ರಿ ಭಕ್ತಿ ಮಾಡ್ರಿ ಅಂದ್ರೆ ಮುದಿತನ ಆದ್ಮೇಲೆ ಮಾಡ್ತೀವಿ. ಮುದಿತನ ಆದ್ಮೇಲೆ ಭಕ್ತಿ ಮಾಡಕ್ಕಾಗಲ್ಲ. ಒಳಗೆ ಚುಚ್ಚುತ್ತೆ. ನೋಡು, ನೀನು 25 ವರ್ಷ ನವ ಯುವಕನಾಗಿದ್ದಾಗ, ದೇಹದ ಶಕ್ತಿ ಇದ್ದಾಗ ಏನೆಲ್ಲ ಮಾಡ್ತಾ ಇದೆ ಜ್ಞಾಪಿಸ್ಕೊ ಒಂದ್ಸಲ. ನೋಡಿ, ಸೈಕಾಲಜಿ ಹೇಳ್ತಾ ಇದೀವಿ ಭಗವದ್ಗೀತೆಗೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಕಾಮ ಹೋಗೋದಿಲ್ಲ, ಅದು ಮತ್ತೇನ್ ಮಾಡ್ಬೇಕು? ಪರಂ ದೃಷ್ಟ ನಿವರ್ತತೆ. ನಿವೃತ್ತಿ ಆಗುತ್ತೆ ಯಾವಾಗ? ಪರಂ ದೃಷ್ಟ, ಮೇಲ್ ನೋಡ್ಬೇಕು. ಪರಂ ಅಂದ್ರೆ ಹೈಯೆಸ್ಟ್. ನನ್ನನ್ನು ನೋಡು, ನನ್ನ ಕಡೆ ತಿರುಗು, ನನ್ನ ಕಡೆ ತಿರುಗಿಸು. ಏನ್ ಆಟ ಆಡ್ತಾ ಇದೀವ ನಾವು? ಅದೇ ತಾನೇ ಮಾಡ್ತಾ ಇರೋದು ನಾವು. ಭಗವಂತನ ಮುಂದೆ ಆಟಗಳು ಆಡ್ತಾ ಇದೀವಿ ನಾವು. ನೋಡೇ ಬಿಡೋಣ, ನಾವು ನೋಡೋದ್ ಬಿಡೋಣ. ಯಾವಾಗ ನಮ್ಮಲ್ಲಿ ಶಕ್ತಿ ಕುಂದುತ್ತೆ, ಮನಸ್ಸು ಜಾಗೃತಿ ಆಗುತ್ತೆ, ಅವಾಗ ನನಗದು ಬೇಕು. ಅವಾಗ ಮಾಡ್ತಾ ಇದ್ದಲ್ಲ ಅದು ಬೇಕು, ಅವಾಗ ತಿಂತಾ ಇದ್ದಲ್ಲ ಅದು ಬೇಕು, ಅವಾಗ ನೋಡ್ತಾ ಇದ್ದಲ್ಲ ಅದು ಬೇಕು. ಎಲ್ಲಿಂದ ಬೇಕು? ಕಣ್ಣಿಲ್ಲ, ಕಿವಿ ಇಲ್ಲ, ಇದೆಲ್ಲ ಶಕ್ತಿ ಇಲ್ಲ. ಇಲ್ಲ ನನಗ್ ಬೇಕು, ಪ್ಲೀಸ್ ನನ್ಗ್ ಬೇಕು, ನನ್ಗ್ ಬೇಕು, ನನ್ಗ್ ಬೇಕು, ನನ್ಗ್ ಬೇಕು. ಸತ್ತೋಗ್ತಾನೆ ಮನುಷ್ಯ ಕೊರಗಿ. ಆವಾಗ ಭಕ್ತಿ ಮಾಡ್ಬೇಕಂತೆ. ಎಲ್ಲಿಂದ ಬರುತ್ತೆ ಭಕ್ತಿ? ಉದ್ಧಾರೇದಾತ್ಮನಾಮಾತ್ಮನಾಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಯಾರು ಮನಸ್ಸನ್ನ ಫ್ರೆಂಡ್ ಮಾಡ್ಕೊಳ್ತಾನೆ, ಅವನಷ್ಟು ಬೆಸ್ಟ್ ಫ್ರೆಂಡ್ ಇನ್ಯಾರು ಇಲ್ಲ. ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡೋದಿಲ್ಲ, ಅವನ್ಗಿಂತ ಮನಸ್ಸಿಗಿಂತ ವರ್ಸ್ಟ್ ಎನಿಮಿ ಇನ್ನೊಬ್ಬ ಇಲ್ಲ. ಯಾಕೆ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು? ದೂರದೃಷ್ಟಿ ಅಷ್ಟೇನೆ. ಆಚಾರ್ಯರು ಏನ್ ಹೇಳಿದಾರೆ ಅದನ್ನ ನಾವ್ ಹೇಳ್ತಾ ಇದೀವಿ. ದೂರದೃಷ್ಟಿ. ನಿಮ್ಗೆ ಒಂದ್ ವೇಳೆ 60, 70, 80 ವರ್ಷ ಆದಾಗ ಹೆಂಗಾಗಬಹುದು, ಹೆಂಗಲ್ಲ, YONG ಅಲ್ಲ, ಹೆಂಗಾಗ್ಬೋದು, ಮನಸ್ಸು ಹೆಂಗ್ ಆಡಿಸ್ಬೋದು. ನಾವ್ ಹೆಂಗಂತೂ ಆಗಲ್ಲ. ಇಂಗ್ಲಿಷ್ ಹೆಂಗಾಗ್ಬೋದು ನಾವು. ಈಗಲೂ ಕಾಲ ಮಿಂಚಿಲ್ಲ. 60 ಆಗಿರ್ಲಿ, 70 ಆಗಿರ್ಲಿ, 80 ಆಗಿರ್ಲಿ, ಮನಸ್ಸು ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿ. ಸೊಂಟ ನೋವು, ದೇವಸ್ಥಾನಕ್ಕೆ ಬರಕ್ಕಾಗಲ್ಲ, ಕಾಲು ನೋವು, ತಲೆನೋವು, ನಿಮ್ಮ ಮನೆ ದೇವಸ್ಥಾನ ಮಾಡ್ಕೊಳ್ಳಿ. ಅಲ್ಲಿಗೆ ಕೃಷ್ಣ ಬರ್ತಾನೆ. ರಾಜಾಪುರಲ್ಲಿ ಜಗನ್ನಾಥ, ಮಾಯಾಪುರ, ರಾಜಾಪುರ ಅಂತ ಇದೆ. ನಾವು ಬೆಳಿಗ್ಗೆ ದರ್ಶನ ನೋಡ್ತೀವಲ್ಲ, ಜಗನ್ನಾಥ, ಬಲದೇವ ಸುಭದ್ರ, ಮಾಯಾಪುರ, ರಾಜಾಪುರ ಇಸ್ಕಾನ್, ಜಗನ್ನಾಥ.
ಒಬ್ಬ ಶುದ್ಧ ಭಕ್ತನಿಗೋಸ್ಕರ ತಾನೇ ಬಂದಿರೋದು ಅಲ್ಲಿಂದ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರು ದರ್ಶನ ಮಾಡಕ್ಕೆ. ಬೇಡ ಬೇಡ, ಮಂಡಿ ನೋವು ಬರುತ್ತೆ ನಿನಗೆ, ನಾನೇ ಬರ್ತೀನಿ. ಯಾಕಂದ್ರೆ ಮಂಡಿ ನೋವು ಬರೋವರೆಗೂ ದೇವ್ರ ಸೇವೆ ಮಾಡಿದ್ರು, ಅದಕ್ಕೆ ಭಗವಂತ ಬಂದ. ನಾವು ಮಂಡಿ ನೋವು ಬರೋವರೆಗೂ ಆ ಸೇವೆ, ಈ ಮಾಯಾ ಸೇವೆ ಮಾಡಿ ಮಂಡಿ ನೋವು ಬಂದ್ಮೇಲೆ ಏನ್ ಮಾಡ್ತೀವಿ? ಅಯ್ಯೋ ದೇವಸ್ಥಾನಕ್ಕೆ ಬರಕ್ಕೆ ಸಮಯ ಇಲ್ಲ ರೀ, ಕಾಲ್ ನೋವು, ಸೊಂಟ ನೋವು. ಇವಾಗ ಚೆನ್ನಾಗಿ ಸೇವೆ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ? ಅವನು ಇಡೀ ವಯಸ್ಸಲ್ಲಿ ಸೇವೆ ಮಾಡಕ್ ಬರ್ತಾನೆ. ಅಯ್ಯೋ ಪಾಪ. ನೋಡಿ, ಗದಾಧರ್ ಪಂಡಿತು ತೋಟ ಗೋಪಿನಾಥಲ್ಲಿ ಕೃಷ್ಣನಿಗೆ ಹೂ ಮಾಲೆ ಮಾಡಿ ಹಾಕ್ತಾ ಇದ್ರು. ತೋಟ, ಅಲ್ಲೊಂದು ತೋಟ ಇದೆ, ಅವರೇ ಅಲ್ಲೇ ಹೂ ಬೆಳೆಸಿ ಕಿತ್ತು. ಆದ್ರೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ? ವಯಸ್ಸೇನಾಗಿಲ್ಲ ಗದಾಧರ್ ಪಂಡಿತ್ಗೆ. ಅವರು ದೇಹ ತ್ಯಾಗ ಮಾಡಿದ್ದು, ಲೀಲೆ ಮುಗಿಸಿದ್ದು ಕೇವಲ 48 ವರ್ಷಕ್ಕೆ. ಹೇಗೆ ಚೈತನ್ಯ ಮಹಾಪ್ರಭುಗಳು ಇಹಲೋಕದ ಲೀಲೆ ಮುಗಿಸಿದ್ರು, ಹಾಗೆ ಗದಾಧರ್ ಪಂಡಿತ್ ಮುಗಿಸಿದ್ದು 48 ವರ್ಷಕ್ಕೇನೆ. ಆದ್ರೆ ದೇಹ ಎಷ್ಟು ಕುಗ್ಗೋಗಿತ್ತು ಅವ್ರಿಗೆ ಅಂದ್ರೆ, ಭಗವಂತನ ಅಂದ್ರೆ ರಾಧಾರಾಣಿ ಗದಾಧರ್ ಪಂಡಿತ್ ಭಗವಂತನ ವಿರಹ ವೇದನೆಯಲ್ಲಿ ಚೈತನ್ಯ ಮಹಾಪ್ರಭು ಇರ್ಲಿಲ್ಲ, ಅಂದ್ರೆ ಲೀಲೆ ಮುಗಿಸಿದ್ರು. ಅವಾಗ ದೇಹ ಶ್ರಿಂಕ್ ಆಗ್ಬಿಡುತ್ತೆ. 100 ವರ್ಷದವರ ತರ ಕಾಣಿಸ್ತಾರೆ ಅವಾಗ, ವಯಸ್ಸಾಗ್ಬಿಡುತ್ತೆ. ಅಂದ್ರೆ ಆ ಭಾವದಲ್ಲಿದ್ರೆ, ಮಹಾಭಾವದಲ್ಲಿದ್ರೆ. ಆಗ ಕೃಷ್ಣ ಏನ್ ಮಾಡ್ತಾನೆ? ಅಯ್ಯೋ ನನ್ನ ಭಕ್ತ ನನಗೆ ಹೂನಾರ ಹಾಕಕ್ಕಾಗ್ತಾ ಇಲ್ಲ ಪಾಪ, ಕುತ್ಕೊಂಡ್ಬಿಡೋಣ. ಓ ಗದಾಧರ್ ಪಂಡಿತ್, ಇವಾಗ ಹಾಕು ನನಗೆ ಹೂನಾರ ಹಾಕು. ತೋಟ ಗೋಪಿನಾಥಲ್ಲಿ ಪುರಿ ಜಗನ್ನಾಥ್ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಕೂತಿರೋ ಕೃಷ್ಣ. ಹಾಗೆ ಭಗವಂತ ನಾವ್ ಇವಾಗ ಸೇವೆ ಮಾಡಿದ್ರೆ, ದೇಹ ಗಟ್ಟಿಗಿರೋವರೆಗೂ ಚೆನ್ನಾಗಿ ಭಗವಂತನ ಸೇವೆ ಮಾಡಿದ್ರೆ, ಭಗವಂತ ಏನ್ ಮಾಡ್ತಾನೆ? ಆಮೇಲೆ ಹೆಂಗೋ ಸೇವೆ ತಗೊಳ್ತಾನೆ, ಅವ್ನು ಗೊತ್ತಿದೆ. ನನ್ಗೆ ಎಷ್ಟು ಜನ, ನಾನು ಲೈವ್ ಎಕ್ಸಾಂಪಲ್ಸ್ ಹೇಳ್ತಾ ಇದೀನಿ, ಬೇರೆ ಏನು ಅಲ್ಲ, ಯಾವ್ದೋ ಕಟ್ಟುಕತೆ ಅಲ್ಲ. ಕಣ್ಣು ಮುಂದೆ ನೋಡ್ತಾ ಇದೀವಿ ಎಕ್ಸಾಂಪಲ್ಸ್. ಮನೆ ವೀಲ್ ಚೇರ್ ಬಿಟ್ಟು ಆ ಕಡೆ ಓಡಾಡಕ್ ಆಗ್ತಾ ಇಲ್ಲ, ಮನೆಯಿಂದ ಎದ್ದು ಓಡಾಡಕ್ ಆಗ್ತಾ ಇಲ್ಲ, ದೇಹ ಬೆಳೆದು ಬಿಟ್ಟಿರುತ್ತೆ, ಕಾಯಿಲೆಗಳು ಬಂದು ಅಂಟ್ಕೊಂಡ್ಬಿಟ್ಟಿರುತ್ತೆ. ನಾನು ಹೇಳ್ತೀನಿ, ನಮ್ ಸೀನಿಯರ್ ಒಬ್ರು ಹೇಳಿದಲ್ಲ, 10 ವರ್ಷ ಆಯ್ತು ಸರ್, ನಾನ್ ಕರ್ಕೊಂಡು ಹೋಗ್ತೀನಿ, ಕಾರ್ ತಗೊಂಡಿನಿ, ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಟೆಂಪಲ್ಗೆ. ಶೋ ಕಾರಲ್ಲಿ ಕುತ್ಕೊಳಕ್ ಆಗಲ್ಲ, ಭಾರಿ ಕರ್ಮವೇ. ಕಾರಲ್ಲಿ ಕುತ್ಕೊಳಕ್ ಆಗದೇ ಇರೋಷ್ಟು ಕರ್ಮ ಹೆಂಗೆ ಅಂಟ್ಕೊಂಡ್ಬಿಡ್ತು ಸರ್ ನಿಮ್ಗೆ? ಕಾರಲ್ಲಿ ಕುತ್ಕೊಳಕ್ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಭಗವಂತ ಸೇವೆ ತಗೊಳ್ತಾ ಇಲ್ಲ ಅಂದ್ರೆ, ಮತ್ತೆ ಏನಕ್ಕೋಸ್ಕರ ನಾವು ಈ ದೇಹದಲ್ಲಿ ಇದ್ದೀವಿ? ನಾವು ಎಷ್ಟು ಹಿಂಸೆ ಆಗ್ಬಿಡುತ್ತೆ ಗೊತ್ತಾ? ಅಯ್ಯೋ, ಅಳೋದೊಂದು ಬಾಕಿ. ನಾವು ಅವ್ರ ಹತ್ರ ಅಳೋದು, ಅವ್ರು ನಮ್ಮ ಹತ್ರ ಅಳೋದು. ಸರ್ ಯಾಕೆ ಹಿಂಗ್ ಮಾಡ್ಕೊಳ್ತೀರಾ ಸರ್? ನಾನೇ ನಿಮ್ ಮನೆ ಹತ್ರ ಬಂದು ಕಾರ್ ತಗೊಂಡ್ ಬಂದು ಕರ್ಕೊಂಡು ಹೋಗ್ತೀನಿ, ಟೆಂಪಲ್ ಬನ್ನಿ. ಸಾರಿ ಯಾಕೆ ಹೇಳ್ತೀರಾ? ಯಾರಿಗೆ ಹೇಳ್ಬೇಕು ಸಾರಿ? ನನಗೆ ಯಾಕೆ ಹೇಳ್ತೀರಾ ಸಾರಿ? ಚಾಂಟಿಂಗ್ ಮಾಡಿ, ಮಣಿ ಎಣ್ಸಕ್ಕಾಗಲ್ಲ ಚಾಂಟಿಂಗ್ ಮಾಡಕ್ಕೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹಾಭವತಿ. ಎಷ್ಟು ನಾವೆಷ್ಟು ಕೃತಜ್ಞರಾಗಿರ್ಬೇಕು ಭಗವಂತನಿಗೆ. ಈ ವಯಸ್ಸಲ್ಲೆಲ್ಲ ಮಾಡೋದಲ್ಲಪ್ಪ. ಮತ್ತೆ ಮಂಡಿ ನೋವು ಬಂದ್ಮೇಲೆ ಮಾಡ್ತೀರಾ? ಸೊಂಟ ನೋವು ಬಂದ್ಮೇಲೆ ಇಲ್ಲ. ಈಗ ಮಾಡಿದ್ರೆ ಅಷ್ಟೇ. ಈಗ ಮಾಡಿಸಿದ್ರೆ ಯಾರು ಪೇರೆಂಟ್ಸ್ ಇದ್ರೆ ಅವ್ರಿಗೆ ಟಿಂಗ್ ಟಾಂಗ್. ಯಾರು ಈ ವಯಸ್ಸಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಸ್ತೀರಾ, ಅವ್ರು ಉದ್ಧಾರ ಆಗ್ತೀರಾ. ಇಲ್ಲ, ಚೆನ್ನಾಗಿ ತಿಂದು ಬೆಳೆದು ಆಮೇಲೆ ಕಾಲೇಜ್ ಎಲ್ಲ ಮುಗಿದ ಮೇಲೆ ಟೆಸ್ಟು, ಎಕ್ಸಾಮು, ಇಂಟರ್ನಲ್ಸ್ ಎಲ್ಲ ಹಾಗೆಲ್ಲ ಮಾಡಬಾರ್ದು. ನೋಡಿ, ಕಂಸ ಮುಂದೆ ಬರುತ್ತೆ, ರೋಚಕವಾದ ಕಥೆಗಳು ಬರುತ್ತೆ, ಕಂಸ ಏನೆಲ್ಲ ಮಾಡ್ತಾನೆ ಅಂತ. ಕಂಸ ಸಾಮಾನ್ಯ ಏನ್ ಕಂಸ ಅಲ್ಲ ಅವನು. ಇಷ್ಟಕ್ಕೆ ಬುದ್ಧಿ ಬರ್ಬೇಕಿತ್ತು ಅವನಿಗೆ. ನಾರದ ಹೇಳೋದ್ಮೇಲೆ, ಭಯ ಉಡ್ಸೋದ್ಮೇಲೆ ಅದು ಬುದ್ಧಿ ಬರ್ಬೇಕಿತ್ತು, ಬರ್ಲಿಲ್ಲ ಅವ್ರು. ಓಕೆನಾ? ಸೊ ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಆಮೇಲೆ ಇಲ್ಲಿ ಒಂದು ಹಂತ ಮುಗಿಯುತ್ತೆ. ನಾರದ್ರು ಬಂದು ಹೇಳೋದ್ಮೇಲೆ ಕಂಸನಿಗೆ ವಿಲ ಆಗುತ್ತೆ. ಈಗ 6 ಮಕ್ಕಳನ್ನ ಕೊಂದು ತಿಂದ್ಬಿಟ್ಟ. 7ನೇ 8ನೇ ಮಕ್ಕಳು ಬರ್ತಾರೆ. ಓಕೆನಾ? ಹೇಗೆ ಪ್ರಕಟ ಆಗ್ತಾರೆ? ಪ್ರಕಟ ಆಗುವಾಗ ದೇವತೆಗಳು ಏನ್ ಪ್ರಾರ್ಥನೆ ಮಾಡ್ತಾರೆ ಭಗವಂತನ, ಆ ಪ್ರಾರ್ಥನೆ ನಾವು ಮಾಡ್ಬೇಕು.
ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जगत श्री प्रभुपाद की जय, समेत भक्तवृंद की जय, नाम संकीर्तन की जय, ग्रंथ श्रीमद् भागवतम की जय, समेत भक्तवृंद की जय। All glories to the Supreme Devotees. Hare Krishna. All glories to the Krishna Prabhupada ki jay. Hare Krishna, Krishna Krishna, Hare Hare, Hare Rama, Hare Rama. Thank you. Hare Krishna. ಪ್ರಭು. Hare Krishna. हरे कृष्णा प्रभु जी। Hare Krishna. हरे कृष्ण हरे कृष्ण प्रभु। Hare Krishna. हरे कृष्ण प्रभु जी। प्रणमಗಳು। प्रणाम. Hare Krishna. हरे कृष्ण प्रभु। हरे कृष्ण प्रभु। Thank you. हरे कृष्ण प्रभु जी। Hare Krishna. धन्यवाद। हरे कृष्ण प्रभु जी। Hare Krishna. हरे कृष्ण प्रभु जी। सभी निकालो, सभी निकालो, हरे कृष्ण ये भी प्रभु। निकालो, सभी निकालो। Hare Krishna. प्रभु जी ನಂದೊಂದು ಕ್ವೆಶ್ಚನ್ ಇದೆ। ಪ್ರಶ್ನೆ ಇದೆಯಾ? ಓಕೆ, ಒಂದು ಪ್ರಶ್ನೆ ತಗೋಣ. ಓಕೆ, ಹೇಳಿ. ಇದು ಯಾರ್ದು ಪ್ರಶ್ನೆ? ಶಿಲ್ಪಾ ಮಾತಾಜಿನ, ರಾಧಾ ಮಾತಾಜಿನ? ರಾಧಾ ಮಾತಾಜಿ ಪ್ರಭು. ಓಕೆ. ಪ್ರಭು ಇದು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣಾಸುರ, ಕಂಸ, ಇವರು ಕಂಸನು ಅದ್ರಲ್ಲಿ ಬರ್ತಾರ ಪ್ರಭು? ಜಯ ವಿಜಯ ಕಂಸ ಇಲ್ಲ, ಕಂಸ ಜಯ ವಿಜಯನ ಆವೇಶ ಅಲ್ಲ, ಕಂಸ ಕಾಲನೇಮಿ. ಹೌದಾ ಪ್ರಭು? ಕಂಸ ಪಾರ್ಷದ ಅಲ್ಲ, ಕಂಸ ಕಾಲನೇಮಿ ಅನ್ನೋ ರಾಕ್ಷಸ. ಅದು ಹರಿವಂಶದಲ್ಲಿ ಬರುತ್ತೆ ಅವ್ರ ಕತೆ. ಕಂಸ ಏನಾಗಿದ್ದ ಹಿಂದೆ, ಆ 6 ಜನ ಮಕ್ಕಳು ಯಾರಾಗಿದ್ರು? ಹಸುರರಾಗಿದ್ರು. ಹಸುರ ಯಾಕಾಗಿದ್ರು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಮುಂದೆ ಬರೋ ಕತೆ. ಈ 6 ಜನ ಮಕ್ಕಳು ಯಾರು ಕಂಸ ಕೊಲ್ತಾನೆ ಅವರು ರಾಕ್ಷಸರಾಗಿದ್ರು. ರಾಕ್ಷಸರು ಯಾಕಾದ್ರು ಅಂದ್ರೆ ಬ್ರಹ್ಮರ ಶಾಪ. ಬ್ರಹ್ಮ ಅವ್ರ ಮಹರ್ಷಿಗಳು, ಅವ್ರು ಋಷಿಗಳಾಗಿರ್ತಾರೆ. ಋಷಿ ಆಗಿದ್ದಾಗ ಬ್ರಹ್ಮ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಅವರು ಆ ಕಾಲನೇಮಿಯ ಪುತ್ರರಾಗಿ ಹುಟ್ಟು ಬರ್ತಾರೆ. ಓಕೆನಾ? ಸೊ ಆ ಕಾಲನೇಮಿಯ ಪುತ್ರನ ಭಗವಂತ ಕೊಂದು ಬಿಡ್ತಾನೆ. ಸೊ ಓಕೆ, ಸೊ ಇದು ಅವ್ರಿಗೆ ಶಾಪ ಬಂದು ಭಗವಂತ ಹುಟ್ಟು ಬರುವಂತ ಗರ್ಭದಲ್ಲೇ ತಾವು ಹುಟ್ಟು ಬಂದು ತಮ್ಮ ಪಾಪಗಳನ್ನ ಅವರು ಕಳ್ಕೊಳ್ತಾರೆ. ಸೊ ಮನುಷ್ಯ ಜನ್ಮಕ್ಕೆ ಬಂದವರು ಉದ್ಧಾರ ಆಗ್ತಾರೆ. ಓಕೆ, ವಿರೋಧ ಭಕ್ತಿ ಮಾಡೋರ್ಗ್ ಬೇಗ ಮೋಕ್ಷ ಕೊಟ್ಬಿಡ್ತಾರಂತ. ಹೌದಾ ಪ್ರಭು? ಏನ್ ಮಾತಾಜಿ? ವಿರೋಧ ಭಕ್ತಿ, ಅವರು ತೀವ್ರವಾಗಿ ಭಕ್ತಿ ಮಾಡ್ತಾರೆ ವಿರೋಧಿಗಳು, ಅವ್ರಿಗೆ ಬೇಗ ಶುದ್ಧ ಭಕ್ತರಿಗಿಂತ ಬೇಗ ಮೋಕ್ಷ ಕೊಡ್ತಾರಂತೆ. ಹಾಗಾದ್ರೆ ಭಕ್ತಿ ಮಾಡೋಕ್ಕಿಂತ ದ್ವೇಷ ಮಾಡೋದು ಒಳ್ಳೇದಾ? ಅಲ್ಲ ಅಲ್ಲ, ಅದು ಹೇಳ್ತಾರೆ ಅವ್ರು ಆತರ ತೀವ್ರವಾಗಿ ಭಕ್ತಿ ಮಾಡಿರ್ತಾರೆ, ವಿರೋಧ ಭಕ್ತಿ. ನಾವೇ ಹೇಳ್ತಾರೆ ಅಂದ್ರೆ ಭಕ್ತಿ ವಿರೋಧ ಮಾಡಕ್ಕೂ ಭಗವಂತನ ಕೃಪೆ ಇರ್ಬೇಕು. ಇಲ್ಲಾಂದ್ರೆ ಕೃಪೆ ಇಲ್ಲದೆ ನಾವು ವಿರೋಧ ಮಾಡಕ್ಕಾಗಲ್ಲ. ಭಗವಂತನ ಅಪೋಸ್ ಮಾಡಕ್ಕೂ ಭಗವಂತನ ಕೃಪೆ ಬೇಕು. ಇದು ಕೃಪೆ. ಯಾಕಂದ್ರೆ ಅದೇ ಹೇಳ್ದಲ್ಲ, ದ್ವೇಷ ಭಯದಿಂದ ಭಗವಂತನ ಸ್ಮರಣೆ ಮಾಡ್ತಿರ್ತಾನ ಅವನು. ಓಕೆ, ಆದ್ರೆ ಭಗವಂತ ಅದನ್ನು ಕನ್ಸಿಡರ್ ಮಾಡ್ತಾನೆ, ಬಟ್ ಪ್ರೀತಿಯಿಂದ ಮಾಡೋದು ತುಂಬಾ ಶ್ರೇಷ್ಠ. ಪ್ರೀತಿಯಿಂದ ಸ್ಮರಣೆ ಮಾಡ್ಬೇಕು. ಬಟ್ ಇವನು ಭಯದಿಂದ ಮಾಡ್ತಾನೆ, ಶಿಶುಪಾಲ ದ್ವೇಷದಿಂದ ಮಾಡ್ತಾನೆ. ಬಟ್ ಮುಕ್ತಿ ಸಿಗುತ್ತೆ ಅವ್ರಿಗೂ. ಬಟ್ ನಮಗ್ ಬೇಕಾದ್ರೆ ಮುಕ್ತಿ ಅಲ್ವಲ್ಲ, ಮುಕ್ತಿ ರಾಕ್ಷಸರಿಗೆ ಸಿಗುತ್ತೆ. ನಾವು ಅದನ್ನೇ ಬಯಸ್ಬೇಕಾ? ಇಲ್ಲ, ನಮಗ್ ಬೇಕಾದ್ರೆ ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಹೈಯೆಸ್ಟ್, ಅದ್ಯಾರಿಗೂ ಸಿಗೋದಿಲ್ಲ. ಅದು ಮುಕ್ತಿ ಪೂತನಿಗೆ ಸಿಗುತ್ತೆ, ಕಂಸನಿಗೆ ಸಿಗುತ್ತೆ. ದ್ವೇಷ ಸ್ಮರಣೆ ಮಾಡಿದ್ರೆ ಸಿಗುತ್ತೆ ಮುಕ್ತಿ, ಬಟ್ ನಮಗದು ಬೇಡ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಥ್ಯಾಂಕ್ ಯು. ಒಂದ್ ಪ್ರಶ್ನೆ ಇದೆ, ಕೇಳ್ಬೋದಾ ಪ್ರಭು? ಕೇಳಿ ಮಾತಾಜಿ, ಕೇಳಿ. ಪ್ರಭು, ಇಲ್ಲಿ ಅಂದ್ರೆ ಇವರು ವಸುದೇವ ಬಂದ್ಬಿಟ್ಟು ದೇವಕಿನ ಅಂದ್ರೆ ಸೇವ್ ಮಾಡೋದಿಕ್ಕೋಸ್ಕರ ಅವರು ಮಾತಾಡ್ದಾಗ ನನ್ನ 6 ಮಕ್ಳನ್ನ ತಗೊಂಬಂದು ಹುಟ್ಟಿದ ಮಕ್ಳನ್ನೆಲ್ಲ ನಿನ್ನ ಹತ್ರ ತಗೊಂಬಂದ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾರಲ್ಲ ಪ್ರಭು. ಸೊ ಅಂದ್ರೆ ಈ 6 ಮಕ್ಳಿಗೆ ಹಿಂದಿನ ಜನ್ಮದಲ್ಲೇ ಅವ್ರು ಶಾಪಗ್ರಸ್ತರಾಗಿ ಬಂದಿರ್ತಾರೆ. ಆದ್ರೂ ಕೂಡ ಇಲ್ಲಿ ಇವ್ರು ವಸುದೇವ ಕೇಳಿದ್ದು ಸ್ವಾರ್ಥತನ ಆಗ್ಲಿಲ್ವಾ ಪ್ರಭು? ಅಂದ್ರೆ ಹೆಂಡತಿಗೋಸ್ಕರ ಮಕ್ಳನ್ನ ಕೊಡ್ತೀನಿ ಎಂದಿದ್ದು ಸ್ವಾರ್ಥ ಆಗ್ಲಿಲ್ವಾ ಪ್ರಭು? ಕರೆಕ್ಟ್. ಈಗ ನೋಡಿ, ನಾನು ಸ್ಟಾರ್ಟಿಂಗ್ ಒಂದು ಮಾತು ಹೇಳಿದೆ ನಿಮ್ಗೆ. ಈಗ ಹೆಂಡತಿನ ಉಳಿಸ್ಕೋಬೇಕಾಗಿರೋದು ಒಂದು ಕರ್ತವ್ಯ. ಓಕೆ, ಅದು ಮೊದಲನೇ ಕರ್ತವ್ಯ. ಮಕ್ಳನ್ನ ಉಳಿಸ್ಕೋಬೇಕು. ಮಕ್ಳನ್ನ ಉಳಿಸ್ಕೊಳಕ್ಕೆ ಆಮೇಲೆ ಪ್ರಯತ್ನ. ಫಸ್ಟ್ ಹೆಂಡತಿ ಉಳಿಸ್ಕೊಳಕ್ಕೆ ಏನ್ ಮಾಡ್ತಾನೆ? ಸುಳ್ಳು ಹೇಳ್ತಾನೆ. ಕಂಸನ ಹತ್ರ ಚೆನ್ನಾಗಿ ಮಾತಾಡ್ತಾನೆ, ನೀವು ಹಾಗೆ ಹೀಗೆ ಅಂತ ಹೇಳ್ತಾನೆ. ದೇವಕಿ ಉಳಿಸ್ಕೊಂಡ್ಮೇಲೆ ದೇವಕಿ ಗರ್ಭದಲ್ಲಿ ಕೃಷ್ಣ ಬರ್ಬೇಕಲ್ಲ. ಕೃಷ್ಣ ದೇವಕಿ ಗರ್ಭದಲ್ಲಿ ಬರ್ಬೇಕಾದ್ರೆ ದೇವಕಿ ಉಳಿಬೇಕಲ್ವಾ? ದೇವಕಿ ಉಳಿಬೇಕಾದ್ರೆ ಭಗವಂತ ವಸುದೇವನಿಗೆ ಶಕ್ತಿ ಕೊಟ್ಟು, ಮಾತಾಡೋ ಶಕ್ತಿ ಕೊಟ್ಟು ಅವ್ರಿಗೆ ಉಳಿಸ್ಕೋಬೇಕಲ್ವಾ? ಸೊ ಇಲ್ಲಿ ಸ್ವಾರ್ಥ ಬರೋದಿಲ್ಲ. ನೋಡಿ, ಯಾವಾಗ ಸ್ವಾರ್ಥ ಅನ್ಸುತ್ತೆ, ನಮ್ಮ ಸ್ವಂತ ಬುದ್ಧಿಯಿಂದ ನಾವೇನಾದ್ರೂ ಯೋಚನೆ ಮಾಡಿದಾಗ ಅದು ಸ್ವಾರ್ಥ.
ಬಟ್ ಇಲ್ಲಿ ಕೃಷ್ಣನೇ ವಸುದೇವನಿಗೆ ಬುದ್ಧಿ ಕೊಟ್ಟು ದದಾಮಿ ಬುದ್ಧಿ ಯೋಗಂ. ಇಲ್ಲಿ ವಸುದೇವ ಮಾತಾಡಿದ್ದಲ್ಲ, ಅದು ಕೃಷ್ಣನೇ ವಸುದೇವನ ಒಳಗೆ ಕೊಟ್ಟು ಮಾತಾಡ್ಸಿದ್ದು. ಈಗ ಅಕಸ್ಮಾತ್ ದೇವಕಿನ ಕೊಂದ್ಬಿಟ್ಟಿದ್ರೆ 8ನೇ ಗರ್ಭ ಅಂತ ಯಾಕೆ ಅಶರೀರವಾಣಿ ಹೇಳ್ಬೇಕಾಗಿತ್ತು? 8ನೇ ಮಗು ಅಂತ. ದೇವಕಿನ ಸತ್ತೋದ್ಮೇಲೆ 8ನೇ ಮಗು ಎಲ್ಲಿಂದ ಬರುತ್ತೆ? ಅಂದ್ರೆ ದೇವಕಿ ಉಳಿಬೇಕು. ದೇವಕಿ ಉಳಿಬೇಕಾದ್ರೆ ವಸುದೇವ ಉಳಿಸ್ಕೋಬೇಕಿತ್ತು, ಸುಳ್ಳು ಹೇಳ್ಬೇಕಿತ್ತು. ಸುಳ್ಳಲ್ಲ ಆಗ್ತಿಲ್ಲ ಅವ್ನು ಹೇಳಿದ್ದು, ಸುಳ್ಳೇ ಹೇಳಿಲ್ಲ ಅವರು. ಬಟ್ ಏನ್ ಹೇಳ್ಬೇಕು ಅದನ್ನ ಹೇಳಿ ಬೇಗ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ವಾರ್ಥ ಬರಿಲ್ಲ ಮಾತಾಜಿ. ಸ್ವಾರ್ಥ ಅಂದಿದ್ರೆ ಯಾವಾಗ ಆಗ್ತಾ ಇತ್ತು? ನಮ್ಮ ವೈಯಕ್ತಿಕ ಖುಷಿಗೋಸ್ಕರ ಬದುಕಿಸೋಕೆ ಟ್ರೈ ಮಾಡಿದ್ರೆ ಅದು ಸ್ವಾರ್ಥ ಆಗ್ತಾ ಇತ್ತು. ಇಲ್ಲಿ ಕೃಷ್ಣನ ಇಚ್ಛೆ ಇದೆ, ಯಾಕಂದ್ರೆ ಅಶರೀರವಾಣಿ ಹೇಳಿದ್ವಿ ನಮಗೂ. ಅಶರೀರವಾಣಿ ಹೇಳಿರಲಿಲ್ಲ, ನಮ್ಗೇನು ಪ್ರೂಫೇ ಇರಲಿಲ್ಲ ಅಂದಿದ್ರೆ ಸ್ವಾರ್ಥ ಆಗ್ತದೆ. ಪ್ರೂಫ್ ಇದೆಯಲ್ಲ. ಪ್ರೂಫ್ ಅಂದ್ರೆ ಏನು? 8ನೇ ಮಗುವಿಂದ ನಿನ್ನ ಸಾವಾಗುತ್ತೆ ಅಂತ ಅಶರೀರವಾಣಿ ಹೇಳ್ಬಿಟ್ಟಿದೆ. ಅದು ಕಂಸ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ 8ನೇ ಮಗು ಬರ್ಬೇಕಾದ್ರೆ ದೇವಕ್ಕೆ ಉಳಿಬೇಕು, ಉಳ್ಸಕ್ಕೆ ಭಗವಂತನ ಅನುಗ್ರಹ ಅಷ್ಟೇ. ಅದನ್ನ ಓಕೆ, ಸ್ವಾರ್ಥ ಇಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭು. ಹಾ ಪ್ರಭು, ಕ್ಲಿಯರ್ ಆಯ್ತು. ಓಕೆ, ಶಿಲ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ಬ್ರಹ್ಮ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಸಭೆ ಸೇರಿಸ್ತಾರೆ, ಮತ್ತೆ ಭಗವಂತನ ಅವತಾರ ಆಗತ್ತೆ ಅಂತ ಹೇಳಿದ್ರಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಬ್ರಹ್ಮ ಮತ್ತೆ ಗೋಪ ಬಾಲಕರನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದೇ ಮಾಡಿದ್ರು ಆತರ? ಅಂದ್ರೆ ಯಾಕೆ ಕಿಡ್ನಾಪ್ ಮಾಡುದು ಅಂತನಾ? ಅಂದ್ರೆ ಬ್ರಹ್ಮನಿಗೂ ಯಾಕೆ ವಿಮೋಹನ ಬರುತ್ತೆ ಅಂತನಾ? ಹಾ, ಸೇಮ್ ಇದೆ ಆನ್ಸರ್. ಈಗ ಬ್ರಹ್ಮರಿಗೆ ವಿಮೋಹನ ಬರೋ ತರ ಮಾಡಿದ್ದು ಭಗವಂತ. ಯಾಕೆ ನೋಡಿ, ಬ್ರಹ್ಮರಿಗೆ ಎಲ್ಲೋ ಒಂದ್ ಕಡೆ ನಾನೇನೋ ಅಹಂಕಾರ ಇರುತ್ತೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಯಾಕಂದ್ರೆ ಬ್ರಹ್ಮನು ಕೂಡ ಒಬ್ಬ ಜೀವಿ ಅಲ್ವಾ, ನಮ್ಮ ಹಾಗೆ ಜೀವಿ. ಆದ್ರೆ ಅವರು ಭಗವಂತನ ಭಕ್ತರು, ಶುದ್ಧ ಭಕ್ತರು. ಶುದ್ಧ ಭಕ್ತರಲ್ಲೂ ಕೂಡ ಏನಾದ್ರೂ ಕಿಂಚಿತ್ ಲೋಪದೋಷ ಬಂದ್ರೆ ಅದನ್ನ ಭಗವಂತ ಏನ್ ಮಾಡ್ತಾನೆ? ಅದನ್ನ ಸರಿ ಮಾಡ್ತಾನೆ, ಟ್ಯೂನಪ್ ಮಾಡ್ತಾನೆ. ಆ ಟ್ಯೂನಪ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಭಗವಂತ? ಬ್ರಹ್ಮರಿಗೆ ಅಜ್ಞಾನ ಬರೋ ತರ ಮಾಡ್ತಾನೆ. ಬ್ರಹ್ಮರಿಗೆ ಅಜ್ಞಾನ ಇಲ್ಲ, ಅಜ್ಞಾನ ಬರೋ ತರ ಮಾಡಿಸಿ ಏನ್ ಮಾಡ್ತಾನೆ? ಗೋಪ ಬಾಲಕರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ತರ ಮಾಡ್ತಾನೆ. ಅರ್ಜುನ ಬುದ್ಧಿಯನ್ನು ಕಿತ್ಬಿಡ್ತಾನೆ. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ನನ್ನಿಂದನೇ ಸ್ಮೃತಿ ಜ್ಞಾನ ಮತ್ತೆ ಮರೆವು ಕೊಡೋ ತರ ಮಾಡ್ತಾನೆ. ಆದ್ರೆ ಬ್ರಹ್ಮದೇವರಿಗೆ ಎಚ್ಚರ, ಅಂದ್ರೆ ಅವ್ರ ಬುದ್ಧಿ ಇರುತ್ತೆ, ನಾನು ಭಗವಂತನ ಅಂಶ ಅನ್ನೋದು ಇರುತ್ತೆ ಅವ್ರಿಗೆ. ಬಟ್ ಏನೋ ಒಂದು ಸಣ್ಣ ತಪ್ಪು ಒಳಗಿಂದ ಅಜ್ಞಾನ ಬಂದಾಗ ಅದನ್ನ ಸರಿ ಮಾಡೋಕ್ಕೋಸ್ಕರ ಮಾಡ್ತಾರೆ. ಓಕೆನಾ? ಅಂದ್ರೆ ಅದಕ್ಕೆ ಶುದ್ಧ ಭಕ್ತರ ವಿಚಾರದಲ್ಲಿ ಭಗವಂತನ ಡೀಲಿಂಗ್ಸ್ ಬೇರೆ ತರ ಇರುತ್ತೆ, ಭಕ್ತ ಅಲ್ದವ್ರ ವಿಚಾರದಲ್ಲಿ ಬೇರೆ ತರ ಇರುತ್ತೆ. ಹಂಗಂತ ಶುದ್ಧ ಭಕ್ತರಿಗೆ ಅಜ್ಞಾನ ಬರೋದಿಲ್ಲ ಅಂತ ಅಲ್ಲ, ಬರುತ್ತೆ. ಅದು ಭಗವಂತ ಮಾಡಿಸಿರ್ತಾನೆ. ಓಕೆನಾ? ಭಗವಂತನ ವಿಚಾರದಲ್ಲಿ ಈಗ ದ್ರೋಣ ಭೀಷ್ಮ ಎಕ್ಸಾಂಪಲ್ ಕೊಟ್ಟೇನೆ. ದ್ರೋಣ ಭೀಷ್ಮಾಚಾರ ಭಕ್ತರಾಗಿದ್ದನ್ನು ಯಾಕೆ ಬಂತು ಅವ್ರಿಗೆ ಅಜ್ಞಾನ ಅಂದ್ರೆ ಭಗವಂತ ಅಲ್ಲಿಂದ ಏನೋ ಒಂದು ಲೀಲೆ ಮಾಡಿಸ್ಬೇಕು. ಓಕೆ, ಕೃಷ್ಣ ಪ್ರಭು. ಹರೀಶ್ ಪ್ರಭು. ಮತ್ತೆ ಭಾಗ್ಯಲಕ್ಷ್ಮಿ ಹರೀಶ್ ಪ್ರಭು. ಪ್ರಭು, ನನ್ ಡೌಟ್ ಏನಂತ ಹೇಳಿದ್ರೆ, ಇವಾಗ ಭೂಲೋಕದಲ್ಲಿ ಬಂದ್ಬಿಟ್ಟು ಕೃಷ್ಣ ಬಂದ್ಬಿಟ್ಟಿದ್ದಾರೆ. ಸರಿ, ಓಕೆ, ಇವ್ರು ಕೃಷ್ಣ ಬಂದ್ಬಿಟ್ಟು ನಮ್ಗೆ ದೇವ್ರು ಅಂತ ಗೊತ್ತು, ನಾವು ಪೂಜಿಸ್ತಾ ಇದೀವಿ. ಆವಾಗ ಮಹಾಭಾರತದಲ್ಲಿ ಇರ್ಬೇಕಾದ್ರೆ ಅರ್ಜುನನಿಗೆ ಮತ್ತೆ ಗೋಪಿಯರಿಗೆ ಬಂದ್ಬಿಟ್ಟು ಜೊತೆಲೇ ಇದ್ರು ಅವರು. ಅವ್ರ ಜೊತೆಲೇ ಇರ್ಬೇಕಾದ್ರೆ ದೇವ್ರು ಅಂದ್ಬಿಟ್ಟು ಯಾರನ್ನ ಪೂಜಿಸ್ತಾ ಇದ್ರು ಪ್ರಭು ಅವರು? ಕೃಷ್ಣನೇ ವಿಷ್ಣು ಪೂಜೆ ಮಾಡ್ತಾ ಇದ್ದ. ಯಾಕಂದ್ರೆ ನೋಡಿ, ದೇವಕಿ ಯಶೋಧ ಮೀಟ್ ಮಾಡ್ತೀನಿ. ಯಶೋಧಮಾಯಿ ಈಗ ಕೃಷ್ಣ ಎಷ್ಟೋ ಸಲ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ರಾಕ್ಷಸರು ಬಂದು ಕಿಡ್ನಾಪ್ ಮಾಡ್ಬೇಕಾದ್ರೆ, ಮರ ಬೀಳ್ಬೇಕಾದ್ರೆ, ಕಾಲಿಯನ್ ಜೊತೆ ಮಾಡ್ಬೇಕಾದ್ರೆ ಅದೆಲ್ಲ ಅವಾಗ್ಲೂ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ ಅವ್ರಿಗೆ. ಮತ್ತೇನ್ ಮಾಡ್ತಾರೆ? ಓ ನಾರಾಯಣ ನನ್ನ ಮಗುನ ಕಾಪಾಡ್ಲಿ, ಋಷಿಕೇಶ ನನ್ನ ಮಗುನ್ ಕಾಪಾಡ್ಲಿ, ದಾಮೋದರ ನನ್ನ ಮಗುನ್ ಕಾಪಾಡ್ಲಿ, ಅವ್ನು ವಿಷ್ಣು ನನ್ನ ಮಗುನ್ ಕಾಪಾಡ್ಲಿ ಅಂತ ಹೇಳ್ತಾನೆ. ಅಂದ್ರೆ ಅವಳಿಗೆ ನನ್ನ ಮಗು ಅನ್ನೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ. ಇದೇ ಪ್ರೇಮ ನೋಡಿ. ಭಗವಂತ ವಿಚಾರದಲ್ಲಿ ನನ್ನ ಒಂದು ಸಂಬಂಧ, ಗಟ್ಟಿ ಸಂಬಂಧ ಇದ್ರೆ ನೀವು ಅವ್ರನ್ನ ದೇವರಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕೃಷ್ಣ ನನ್ನ ಫ್ರೆಂಡ್ ಅಷ್ಟೇನೆ, ನನ್ನ ದೇವ್ರಿಗೆ ನನ್ಗೆ ಗೊತ್ತಿಲ್ಲ. ಗೋಪಿಯರ್ಗೂ ಅಷ್ಟೇನೆ, ಕೃಷ್ಣ ನಮ್ಮ ಸಖ ಗೆಳೆಯ ಅಷ್ಟೇ, ಅದ್ ಬಿಟ್ರೆ ಬೇರೆ ಗೊತ್ತಿಲ್ಲ ನಮ್ಗೆ. ಇದನ್ನೇ ಭಗವಂತ ಬಯಸೋದು, ಇದನ್ನೇ ಪ್ರೇಮ ಅಂತ ಹೇಳೋದು. ನಮ್ಗೆ ಕೃಷ್ಣ ದೇವ್ರಂತಾನು ಗೊತ್ತು. ಕೃಷ್ಣ ಅಂದ್ರೆ ನಾವು ಆ ಕಡೆ ಈ ಕಡೆ ಓಲಾಡ್ತಾ ಇದೀವಿ ಕಷ್ಟ ಬಂದಾಗ. ಅದು ಭಕ್ತಿ ಅಲ್ಲ. ಈಗ ನಾವು ಮಾಡ್ತಾ ಇರೋದು ಶುದ್ಧ ಪ್ರೇಮ ಅಲ್ಲ. ಜ್ಞಾನ ಇಟ್ಕೊಂಡ್ ಮಾಡೋದಲ್ಲ ಪ್ರೇಮ, ಜ್ಞಾನ ಇಲ್ಲದೆ ಮಾಡ್ಬೇಕು. ಈಗ ಅವ್ನು ಕೃಷ್ಣ ದೇವ್ರಂತ ಗೊತ್ತಾಗ್ಬಿಟ್ರೆ ಯಾವ ಗೋಪಿಯರು ಅಥವಾ ಯಾವ ತಂದೆ ತಾಯಿ ನನ್ನ ಮಗ ಅಂತ ಹೇಳಕ್ ಇಷ್ಟಪಡ್ತಾರೆ? ಹಾಗೆ ವಾತ್ಸಲ್ಯ ಭಾವ ಹೋಗ್ಬಿಡುತ್ತಲ್ವಾ? ವಾತ್ಸಲ್ಯ ಭಾವ ಹೋಗ್ಬಿಡುತ್ತಲ್ವಾ? ರಸ ಹೋಗ್ಬಿಡುತ್ತಲ್ವಾ? ಭಗವಂತ ಬರೋದೇ ಆ ರಸನ ಆಸ್ವಾದನೆ ಮಾಡ್ಬೇಕು ಅಂತ, ಎಂಜಾಯ್ ಮಾಡ್ಬೇಕು ಅಂತ.
ಓಕೆ. ಸೊ ಭಗವಂತ ಮಾಡೋದು ತಂದೆ ಮಕ್ಕಳ ತಾಯಿ ಮಕ್ಕಳ ನಡುವೆ ಹೆಂಗಿರುತ್ತೆ ಸಂಬಂಧ, ಆ ಸಂಬಂಧ ಸವಿಬೇಕು, ಆ ಎಂಜಾಯ್ ಮಾಡ್ಬೇಕು ಅಂತ ಬರುತ್ತಾನೆ. ಅದಕ್ಕೆ ಯೋಗಮಯ ಸಪೋರ್ಟ್ ಮಾಡ್ತಾಳೆ. ವಸುದೇವ ದೇವಕಿ ಯಶೋಧ ನಂದಗೋಪರಿಗೆ ಭಗವಂತ ಅನ್ನೋದು ಮರೆಸ್ಬಿಡ್ತಾರೆ, ಗೋಪಿಯರಿಗೆ ಭಗವಂತ ಅಂತ ಮರೆಸ್ಬಿಡ್ತಾಳೆ ಯೋಗಮಾಯ. ನಾವು ಮಹಾಮಾಯಲ್ಲಿದ್ದೀವಿ, ಅದಕ್ಕೆ ನಮಗೂ ಭಗವಂತ ಮರ್ತೋಗ್ಬಿಡ್ತೀವಿ. ಸೊ ಮಹಾಮಾಯ ಯೋಗಮಾಯಕ್ಕೆ ಒಂದೇ ಡಿಫ್ರೆನ್ಸು, ಭಕ್ತರಿಗೆ ಶುದ್ಧ ಭಕ್ತರಿಗೆ ಮಹಾಮಾಯ ಅಟ್ಯಾಕ್ ಮಾಡೋದಿಲ್ಲ. ಅವ್ರಿಗೇನಾದ್ರೂ ಒಂದ್ ವೇಳೆ ತಪ್ಪು ಮಾಡಿದ್ರು, ಬ್ರಹ್ಮದೇವರಿಗೆ ಅಜ್ಞಾನ ಬಂದ್ರು, ಅದು ಯೋಗಮಾಯ. ಓಕೆನಾ? ಯೋಗಮಾಯೆ. ಹರೇ ಕೃಷ್ಣ. ಪ್ರಾಣ್ ಪ್ರಭು. ಕೃಷ್ಣನ ಲೀಲೆಗಳು, ಕೃಷ್ಣನ ಬಾಲ್ಯ ಲೀಲೆಗಳು ಎಲ್ಲಾನು ನಾವು ಭೌತಿಕ ವಿಷಯಗಳಿಗೆ ಹೋಲಿಸ್ಕೋಬಾರ್ದು ಪ್ರಭು. ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಬೇಕು. ಆಗ್ಲೇ ನಮ್ಮಿಂದ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕಾಗೋದು. ಯಾಕಂದ್ರೆ ಬ್ರಹ್ಮದಿಂದನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಈಗ ನಾವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನ್ ಹೇಳಿದಿರೋ ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಅವಾಗೆ ನಮ್ಗೆ ಅರ್ಥೇಷ್ಟೇ ಬರೋದು. ಈ ಭೌತಿಕ ವಿಷಯಗಳಿಗೆ ನಾವ್ ಅದನ್ನ ಹೋಲಿಸ್ಲೇಬಾರ್ದು. ಹೋಲ್ಸೋದಕ್ಕೆ ಕೃಷ್ಣನ ಇದು ನಾವೆಲ್ಲ ತ್ರಿಗುಣಗಳಲ್ಲಿ ಐಕ್ಯವಾಗಿ ಹೋಗಿದೀವಿ, ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ ಪ್ರಭು. ಕೃಷ್ಣನ ಲೀಲೆಗಳು ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹೇಗಿರ್ಬೇಕು ಅಂತಂದ್ರೆ, ಹೈಸಿ ಬನ್ಸಿ ಬಜಾಯ ಶಾಮುನಿ, ಅವ್ನು ಹೇಗೆ ಕೊಡಲ್ ಬಾರಿಸ್ನ ಅದನ್ನ ಮಾತ್ರನೇ ನಾವು ಯೋಚನೆ ಮಾಡ್ಬೇಕು. ಬೇರೆ ವಿಷಯಗಳಿಂದ ನಾವು ಇದು ಮಾಡ್ಬಾರ್ದು. ಅವಾಗ ಮಾತ್ರ ನಮ್ಗೆ ಟೇಸ್ಟ್ ಬರೋದು. ಇಲ್ಲಾಂದ್ರೆ ಆ ದ್ವಂದ್ವ ಹಾಗೆ ಹೋಗುತ್ತೆ. ನಾವು ಕೃಷ್ಣನ ಹತ್ರ ಹೋಗೋದಕ್ಕೆ ಸ್ವಲ್ಪ ತಡೆ ಆಗುತ್ತೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ನೋಡಿ, ಒಂದು ವಿಷಯ ಇಲ್ಲಿ ಕನ್ಫರ್ಮ್ ಮಾಡ್ತೀನಿ, ಭಗವಂತನ ನಾವು ಬೇರೆ ಡೈಮೆನ್ಷನ್ ಮೆಷರ್ ಮಾಡಬಾರ್ದು. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಈ ದಾಮೋದರ ಯಶೋದಮಾಯಿ ಕೃಷ್ಣ ಕಟ್ಟಾಗ್ತಾಳೆ, 2 ಇಂಚ್ ಶಾರ್ಟೇಜ್ ಆಗುತ್ತೆ ಅಲ್ವಾ? ಆ 2 ಇಂಚ್ ಎಲ್ಲಿಂದ ಶಾರ್ಟೇಜ್ ಆಯ್ತು ಅಂತ ಲೆಕ್ಕ ಹಾಕ್ಲಿಲ್ಲ ಅವಳು. 2 ಇಂಚ್ಗೆ 2 ಇಂಚ್ ಸೇರಿಸಿದ್ರೆ ಕಟ್ಟಬಹುದು, 2 ಇಂಚ್ ಸೇರಿದ್ರೆ ಕಟ್ಟಬಹುದು, ಲೆಕ್ಕ ಹಾಕ್ಲಿಲ್ಲ ಅವಳು. ಕಟ್ತಾಳೆ. ಯಾಕಂದ್ರೆ ಕಟ್ಟಬೇಕು ಅಷ್ಟೇ ಅವನನ್ನ. ನಾವು ಕೃಷ್ಣನ ಒಂದೇ ಹೇಳಿದ್ರು, ವ್ಯವಸಾಯಾತ್ಮಕ ಬುದ್ಧಿ ಹೇಗೆ ಹಾಕುವಂದನ. ನಾವು ಭೌತಿಕ ಡೈಮೆನ್ಷನ್ ಅಲ್ಲಿ ಭಗವಂತನ ಅಳತೆ ಮಾಡಬಾರ್ದು. ಕೃಷ್ಣ ಎಷ್ಟು ಉದ್ದ ಇದ್ದ, ಎಷ್ಟು ದಪ್ಪ ಇದ್ದ, ಅವ್ನು ಹೆಂಗೆ ವೇಟ್ ಎತ್ತಿದ್ದ, ಹಂಗೆ ಮಾಡ್ದ, ಅದಂಗೆ ಎಷ್ಟು ಹಾಲು ಕುಡ್ದ, ಅವೆಲ್ಲ ಮಾಡಬಾರ್ದು, ಲೆಕ್ಕ ಮಾಡಬಾರ್ದು. 16,000 ಜನ ಜೊತೆ ಹೆಂಚಿ ಜೊತೆ ಹೆಂಗಿದ್ರ ಅವೆಲ್ಲ ಲೆಕ್ಕ ಮಾಡಬಾರ್ದು. ಅದು ಭೌತಿಕ ಯೋಚನೆ. ಭಗವಂತನ ಬರೀ ಸ್ಪಿರಿಚುಲಿ ಅಷ್ಟೇ ಯೋಚನೆ ಮಾಡ್ಬೇಕು. ಕೃಷ್ಣ ನನ್ನ ಫ್ರೆಂಡ್, ಕೃಷ್ಣ ನನಗ್ ಬೇಕು, ಕೃಷ್ಣ ಪ್ರೇಮ, ಇಷ್ಟೇ. ಇದು ಬಿಟ್ಟು ಎರಡನೇ ಯೋಚನೆ ಇಲ್ಲ. ಅವಾಗ ಮಾತ್ರ ಕೃಷ್ಣನ ಆ ಪ್ರೇಮನ ಆಸ್ವಾದನೆ ಮಾಡ್ಬೇಕು, ಇಲ್ಲಾಂದ್ರೆ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಓಕೆ. ಕೃಷ್ಣನ ಯಶೋದೆ ಯಾವತ್ತು ಇವ್ನ ಹೆಂಗ್ ಕಟ್ ಹಾಕ್ಬೇಕು, ಅಂದ್ರೆ 2 ಇಂಚ್ ಶಾರ್ಟೇಜ್ ಹೆಂಗ್ ಬರ್ತಾ ಇದೆ, ಅದು ಎಲ್ಲಿಂದ ಬಂತು ಶಾರ್ಟೇಜ್, ಯಾವತ್ತು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಭೌತಿಕವಾಗಿ ಲೆಕ್ಕನೇ ಹಾಕಿಲ್ಲ. ಸೊ ಹಂಗಿದ್ದ ಮಾತ್ರ ರಸವನ್ನ ಆಸ್ವಾದನೆ ಮಾಡ್ಬೋದು. ಓಕೆ. ಅದಕ್ಕೆ ಗೋಪಿಯರು ಮತ್ತೆ ಗೋಪಾಲಕರ ಎಕ್ಸಾಂಪಲ್ ತಗೊಳ್ಳಿ. ಕೃಷ್ಣ ನನ್ನ ಫ್ರೆಂಡ್ ಅನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ಅವರಿಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಓಕೆನಾ? ಪ್ರಶ್ನೆ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ.